ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಸಮಸ್ತ ಶ್ರೋತೃವರ್ಗಕ್ಕೆ ಶ್ರದ್ಧಾಪೂರ್ವಕ ನಮನಗಳು. ನೇರ ಪ್ರಸಾರದಲ್ಲಿ ಇದನ್ನು ವೀಕ್ಷಿಸ್ತಾ ಇರುವ ಎಲ್ಲ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ಕಳೆದ ಕೆಲವಾರು ದಿನಗಳಿಂದ ನಾವು ಇಸ್ಲಾಮಿನ ಆಕ್ರಮಣವನ್ನೇ ವಿಶೇಷವಾಗಿ ಅಧ್ಯಯನ ಮಾಡ್ತಿದ್ದೀವಿ. ಒಂದು, ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅಲ್ಲಿಂದಲೇ ತಗೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಭಾರತದ ಸ್ವಾತಂತ್ರ್ಯದ ವಿಶೇಷ ಘಟ್ಟ ಏನು ಅಂತಂದರೆ, ಯಾವತ್ತೂ ಈ ದೇಶ ಏಲಿಯನ್ ರೂಲನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲೇ ಇಲ್ಲ. ಯಾವತ್ತಿಗೂ ಅದು ಅರಬ್ಬರ ಆಕ್ರಮಣ ಇದ್ದರೆ ಅವರನ್ನು ಕಂಠಮಟ್ಟ ವಿರೋಧಿಸಿದೆ, ಅದು ತುರ್ಕರ ಆಕ್ರಮಣ ಇದ್ದರೆ ಅವರನ್ನು ಕಂಠಮಟ್ಟ ವಿರೋಧಿಸಿದೆ, ಮೊಘಲರನ್ನು ಕೂಡ ಉತ್ಪಾಟನೆ ಮಾಡಿದೆ. ಕೊನೆಗೂ ಯಾರಿರಬೇಕು ಈ ದೇಶದಲ್ಲಿ ಅಂತಂದರೆ, ಅವರು ತುರ್ಕರಾಗಲಿ ಅರಬ್ಬರಾಗಲಿ ಇಟಲಿಯವರಾಗಲಿ ಇವರು ಯಾರೂ ಇರುವಂತಿಲ್ಲ, ಅಕ್ಷರಶಃ ಭಾರತೀಯರೇ ಇರಬೇಕು ಅಂತ ಭಾರತ ನಿಶ್ಚಯಿಸಿದೆ ಅಂತ. ಅದು ಉದ್ದಕ್ಕೂ ನೀವು ಪ್ರತಿ ಕಾಲಘಟ್ಟದಲ್ಲೂ ಭಾರತದಲ್ಲಿ ಈ ಒಂದು ಆಕ್ರೋಶ ಕಂಡು ಬರುತ್ತೆ ಅಂತ ಅದನ್ನು ಹೇಳಲಿಕ್ಕೋಸ್ಕರವೇ ಈ ಇಷ್ಟೂ ಘಟನೆಗಳನ್ನು ಉಲ್ಲೇಖ ಮಾಡಬೇಕಾಗಿ ಬಂತು. ಆದರೆ ನಾನು ನಿನ್ನೆ ಒಂದು ಅದ್ಭುತವಾಗಿರುವಂಥ ಅನಾಲಜಿಯನ್ನು ಓದ್ತಿದ್ದೆ, ಬಹಳ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಮ್ಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನಲ್ಲ, ರಾಜೀವ್ ಮಲ್ಹೋತ್ರ ಒಂದು ಸುಂದರವಾದ ವಿಡಿಯೋ ಮಾಡಿದ್ದಾರೆ. 2-3 ದಿನಗಳ ಹಿಂದೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅವರದನ್ನು ಪ್ರಿಡೇಟರ್ ಪ್ರೇ ಇಟ್ಕೊಂಡು ಅದರ ಡೈಜೆಸ್ಟಿವ್ ಸಿಸ್ಟಮ್ನ ಆಧಾರದ ಮೇಲೆ ಜಗತ್ನಲ್ಲಿ ಕಲ್ಚರಲ್ ಇನ್ವೇಷನ್ಸ್ಗಳು ಹೆಂಗೆ ನಡೀತವೆ ಅಥವಾ ಕಲ್ಚರಲ್ ಜಿನೋಸೈಡ್ಗಳು ಹೆಂಗೆ ನಡೀತವೆ ಅನ್ನೋದನ್ನ ವಿಸ್ತಾರವಾಗಿ ವಿವರಿಸಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ಹುಲಿ ಒಂದು ಮೊಲವನ್ನೋ ಜಿಂಕೆಯನ್ನೋ ಹಿಡ್ಕೊಂಡು ತಿನ್ನುತ್ತೆ ಅಂತ ಇಟ್ಕೊಳ್ಳಿ. ಅದು ಆ ಜಿಂಕೆಯನ್ನೋ ಮೊಲವನ್ನೋ ತಿಂದ ನಂತರ ಆ ಮೊಲ ಅಥವಾ ಜಿಂಕೆ ಅದರ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗುತ್ತೆ, ಅದರೊಳಗೆ ಒಂದಾಗ್ಬಿಡತ್ತೆ. ಹುಲಿ ಆ ಮೊಲದಿಂದ ತಾನು ಶಕ್ತಿ ಪಡ್ಕೊಳ್ಳುತ್ತೆ, ತನ್ನ ದೇಹದ ಕಣಕಣದೊಳಗೂ ಆ ಮೊಲದ ಶಕ್ತಿಯನ್ನು ತಾನು ತುಂಬಿಸಿಕೊಳ್ಳುತ್ತೆ. ಆದರೆ ಮೊಲ ಇಲ್ಲವಾಗ್ಬಿಡತ್ತೆ. ಮೊಲ ಎಲ್ಲಿದೆ ಅಂತ ಕೇಳಿದ್ರೆ ಹುಲಿಯೊಳಗೆ ಒಂದಾಗಿದೆ ಅಂತ. ಸ್ವತಃ ಮೊಲದ ಅಸ್ತಿತ್ವ ಇದೆಯಾ ಅಂತ ಕೇಳಿದ್ರೆ ಮೊಲದ ಅಸ್ತಿತ್ವ ಇಲ್ಲ. ಆದರೆ ಹುಲಿ ಹಾಗೆ ಇದೆ, ಆದರೆ ಮೊಲ ಎಲ್ಲಿದೆ ಅಂತ ಕೇಳಿದ್ರೆ ಹುಲಿ ಒಳಗಿದೆ ಅಂತ. ನೀವು ಇದನ್ನು ಹೆಂಗೆ ಆಲೋಚನೆ ಮಾಡಿದ್ರು ಸರಿಯೇ. ಹೀಗಾಗಿರೋದ್ರಿಂದ ಏನಾಗಿರುತ್ತೆ, ಆ ಡೈಜೆಸ್ಟಿವ್ ಸಿಸ್ಟಮ್ನ ಮೂಲಕ ಪೂರ್ತಿ ಅದರ ದೇಹದೊಳಗೆ ಸೇರ್ಕೊಂಡು ಬಿಡುತ್ತೆ. ಮೊಲವನ್ನು ಹುಲಿಯೊಳಗೆ ಗುರುತಿಸ್ಬೇಕಾಗತ್ತೆ, ಆದರೆ ಹುಲಿ ಮಾತ್ರ ಇನ್ನೂ ಬದುಕಿರುತ್ತೆ, ಬೆಂದಾಸ ಓಡಾಡ್ಕೊಂಡಿರುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಈ ಅನಾಲಜಿ ಹೆಂಗಿದೆ ಅಂತಂದ್ರೆ, ಯುರೋಪ್ನವರು ಅಮೆರಿಕಕ್ಕೆ ಹೋದ್ರು, ಅಮೆರಿಕಾದ ಮೂಲ ನಿವಾಸಿಗಳನ್ನ ಡೈಜೆಸ್ಟ್ ಮಾಡಿಕೊಂಡ್ರು. ಅಮೆರಿಕಾದ ಮೂಲ ನಿವಾಸಿಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ, ಈ ಯುರೋಪಿನ ಜನ ಏನು ಅಲ್ಲೋ ಉಳ್ಕೊಂಡ್ರಲ್ಲ ಅವ್ರೊಳಗಿದ್ದಾರೆ. ಅವರೆಲ್ಲರೂ ಇವತ್ತು ಮ್ಯೂಸಿಯಂಗಳಲ್ಲಿ ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳಲ್ಪಟ್ಟಿದ್ದಾರೆ. ಅವ್ರು ಹಾಕ್ತಾ ಇದ್ದ ಡ್ರೆಸ್ಸು, ಅವ್ರು ಹಾಕ್ತಾ ಇದ್ದ ಆಭರಣಗಳು, ನಿಮಗೆ ಸ್ವತಃ ಅವರೇ ಜೀವಂತವಾಗಿದ್ದರೆ ಎಷ್ಟು ಚೆನ್ನಾಗಿ ಎಕ್ಸಿಬಿಟ್ ಮಾಡಬಹುದಾಗಿತ್ತೋ ಅದಕ್ಕಿಂತ ಚೆನ್ನಾಗಿ ಎಕ್ಸಿಬಿಟ್ ಮಾಡಲಾಗಿದೆ. ಅಂದರೆ ಅವ್ರು ಎಲ್ಲಿದ್ದಾರೆ? ಅಮೆರಿಕನ್ರ ಒಳಗಿದ್ದಾರೆ. ಆದರೆ ಪ್ರತ್ಯಕ್ಷ ಅವರಿದ್ದಾರಾ? ಇಲ್ಲ, ಹೋಗಿದ್ದಾರೆ. ಇದೇ ಅನಾಲಜಿನ ಮುಂದುವರಿಸೋದಾದ್ರೆ ಅವ್ರು ಹೇಳ್ತಾರೆ, ಅದನ್ನ ಗ್ರೀಕರು ರೋಮನ್ರೊಂದಿಗೆ ಕಾದಾಟ ಮಾಡ್ತಾ ಇದ್ರು, ಇಬ್ರು ಕಿತ್ತಾಡ್ತಿದ್ರು. ಕಾದಾಟ ನಿಂತಿದ್ಯಾವಾಗ? ರೋಮನ್ರು ಗ್ರೀಕರನ್ನು ಪೂರ್ತಿ ಡೈಜೆಸ್ಟ್ ಮಾಡ್ಕೊಂಡಾಗ ಕಾದಾಟ ನಿಲ್ತು. ಪೂರ್ತಿ ಡೈಜೆಸ್ಟ್ ಆದ್ರು ಅವರು. ಆ ಡೈಜೆಸ್ಟ್ ಆದ್ಮೇಲೆ ಏನಾಯ್ತು, ರೋಮನ್ರ ಒಳಗೆ ಗ್ರೀಕರ ಕಲ್ಚರ್ ಸೇರ್ಕೊಳ್ತು, ಆದರೆ ಗ್ರೀಕರೇ ಇರಲಿಲ್ಲ, ಡೈಜೆಸ್ಟ್ ಆಗೋಗಿದ್ರು. ರೋಮನ್ರು ಅಗಾಧವಾಗಿ ಬೆಳೆದು ನಿಂತರು. ಈ ರೋಮನ್ರು ಕ್ರಿಶ್ಚಿಯನ್ರನ್ನ ಜೀರ್ಣಿಸಿಕೊಂಡ್ರು. ಆ ಕ್ರಿಶ್ಚಿಯಾನಿಟಿನ ಜಗತ್ತಿನ ಮೂಲೆ ಮೂಲೆಗೆ ತೆಗೆದುಕೊಂಡೋದ್ರು. ಹಂಗೆ ರೋಮನ್ ಕ್ಯಾಥೋಲಿಕರು ಬಂದಿದ್ದು ಅಂತ. ಅವರು ಜಗತ್ತಿನ ಮೂಲೆ ಮೂಲೆಗೆ ಹೋದ್ರು. ಎಲ್ಲ ತನ್ನೊಳಗೆ ಸಮೀಕರಿಸಿಕೊಂಡು ತಾನು ಪ್ರಬಲವಾಗಿ ಬೆಳೆದು ನಿಂತುಕೊಳ್ತು. ಮೂಲ ಇದ್ದ ಗ್ರೀಕರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವರು ವಸ್ತು ಸಂಗ್ರಹಾಲಯದಲ್ಲಿ ಸಿಗ್ತಾರೆ ಅಂತ. ಇನ್ ದ ಸಿಮಿಲರ್ ಮ್ಯಾನರ್ ಭಾರತಕ್ಕೂ ಮುಸಲ್ಮಾನರು ಬಂದರು. ಮುಸಲ್ಮಾನರು ಮತ್ತು ಭಾರತದ ನಡುವಿನ ಆಕ್ರಮಣಗಳು ನಡೀತಾನೆ ಇತ್ತು.
ಒಂದು ಹಂತಕ್ಕೆ ಅವ್ರು ನಮ್ಮನ್ನು ಆಕ್ರಮಿಸಿಕೊಂಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತು. ಗಲಾಟೆಗಳು ಯಾವಾಗ ನಿಲ್ಲಬೇಕಿತ್ತು ಅಂತಂದ್ರೆ ಅವರು ಡೈಜೆಸ್ಟ್ ಮಾಡ್ಕೊಂಡಾಗ ನಿಲ್ಲಬೇಕಿತ್ತು. ಆದರೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ರಾಮಕೃಷ್ಣರು ಒಂದು ಕಥೆಯನ್ನು ಹೇಳ್ತಾರೆ. ಕೆಲವೊಂದ್ಸಲ ಈ ಹಾವುಗಳು ಕಪ್ಪೆನ ನುಂಗ್ಲಿಕ್ಕೆ ಬರ್ತಾವಂತೆ. ಹಾವುಗಳು ಜೋರಾಗಿಲ್ಲ ಅಂದ್ರೆ ಕಪ್ಪೆನೇ ನುಂಗ್ಬಿಡುತ್ತಂತ, ಹಾವನ್ನ ಉಲ್ಟಾ ಆಗ್ಬಿಡುತ್ತಂತೆ ಕೇಸ್. ಅದಕ್ಕೆ ಜೋರದಾರಾಗಿದ್ದರೆ ಮಾತ್ರ ಸಾಧ್ಯ ಆಗತ್ತೆ ಅಂತವ್ರು ಹೇಳ್ತಿದ್ದೆ. ನಂಗೆ ಇದು ನೋಡುವಾಗ ಅನ್ಸುತ್ತೆ, ಮುಸಲ್ಮಾನರು ನುಂಗ್ತೀವಿ ಎಂದು ಅಫ್ಕೋರ್ಸ್ ನಮ್ಗೆ ತೊಂದರೆ ಮಾಡಿದ್ರು, ನಮ್ಗೆ ತುಂಬಾ ಆಘಾತಗಳನ್ನು ಉಂಟು ಮಾಡಿದ್ರು. ಆದರೆ ಈ ಆಘಾತದಲ್ಲಿ ಬಹಳ ದೊಡ್ಡದಾಗಿರೋದೇನು ಅಂದ್ರೆ ಕಲ್ಚರಲ್ ಜಿನೋಸೈಡ್ ನಮ್ದು ಆಯ್ತಲ್ಲ, ಅದು ಮಾತ್ರ ಭರ್ಜರಿಯಾಗಿದೆ. ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಯಿತು. ನಮ್ಮ ಆಲೋಚನೆ ಏನಿತ್ತು, ನಾವು ಮೊದಲು ಮಾಡ್ತಾ ಇದ್ದ ಆಲೋಚನೆಗೂ ಈಗ ಮಾಡ್ತಾ ಇರುವಂತ ಆಲೋಚನೆಗೂ ಅಜಗಜಾಂತರವಿದೆ. ನಮ್ಮ ನಡವಳಿಕೆ ಬದಲಾಗಿದೆ, ನಮ್ಮ ರೀತಿ ನೀತಿಗಳು ಬದಲಾಗಿವೆ. ಈ ಕಲ್ಚರಲ್ ಜಿನೋಸೈಡ್ ಬರೀ ಇಸ್ಲಾಮಿನಿಂದ ಮಾತ್ರ ಆಯಿತು ಅಂತ ಹೇಳಲ್ಲ ನಾನು. ಕ್ರಿಶ್ಚಿಯಾನಿಟಿನೂ ಕಲ್ಚರಲ್ ಜಿನೋಸೈಡ್ಗೆ ಕಾರಣ ಆಯಿತು, ಇವತ್ತಿಗೂ ಆಗ್ತಿದೆ. ಇವತ್ತು ವೆಸ್ಟ್ನ ಪ್ರಭಾವ ಭಾರತದ ಮೇಲೆ ಹೇಗಿದೆ ಅಂತಂದ್ರೆ ನಮಗೆ ಗೊತ್ತಿಲ್ಲದಂತೆ ಕಲ್ಚರಲ್ ಜಿನೋಸೈಡ್ ನಾವೇ ಮಾಡ್ಕೊಳ್ತಿದ್ದೀವಿ. ಅಂದ್ರೆ ಯಾವುದೋ ಒಂದು ಬಾಣ ತಗೊಂಡು ನಾವೇ ಚುಚ್ಕೊಂಡು ಸಾಯೋದಿರುತ್ತಲ್ಲ, ಹಂಗಿದ್ದು ವೆಸ್ಟಿಂದ ಬಂದಿರುವಂತ ಆ ಬಾಣವನ್ನು ತಗೊಂಡು ನಾವೇ ಚುಚ್ಕೊಂಡು ಸಾಯೋದು ಕಲ್ಚರಲ್ ಜಿನೋಸೈಡ್ ಅಂದ್ರೆ ಹಂಗೆ. ಕಲ್ಚರಲ್ ಜಿನೋಸೈಡ್ಗೆ ನಮ್ಮ ವಿರೋಧ ಇದೆ ಅಂತ ಜಗತ್ತಿನ ಅನೇಕರು ವಿರೋಧ ವ್ಯಕ್ತಪಡಿಸಿದ್ರು. ಇದು ಪ್ರತ್ಯಕ್ಷ ಜಿನೋಸೈಡ್ಗಿಂತ ಕೆಟ್ಟದ್ದು. ಪ್ರತ್ಯಕ್ಷ ಮಾರಣ ಹೋಮದಲ್ಲಿ ಏನಾಗುತ್ತೆ ಅಂದ್ರೆ ವ್ಯಕ್ತಿಯನ್ನ ಕೊಲ್ತಾರೆ. ಅನೇಕ ಬಾರಿ ವ್ಯಕ್ತಿಯನ್ನ ಕೊಂದ ನಂತರ ಕಲ್ಚರ್ ಉಳ್ಕೊಳ್ಬಹುದು. ಆದ್ರೆ ಇಲ್ಲಿ ಏನಾಗುತ್ತೆ, ವ್ಯಕ್ತಿ ಹಂಗೆ ಇರ್ತಾನೆ, ಆದರೆ ಅವನು ಪರಂಪರಾನುಗತವಾಗಿ ಬಂದಿರುವಂತ ಅವನ ಸಂಸ್ಕೃತಿಯನ್ನ ಪೂರ್ತಿ ಉದ್ಧ್ವಸ್ತಗೊಳಿಸಲಾಗತ್ತೆ. ಆದ್ರೆ ಗೊತ್ತಿಲ್ಲ ನನಗೆ ಭಾರತದ ಇನ್ನೇಟ್ ಪವರ್ ಎಂಥದ್ದೋ ಗೊತ್ತಿಲ್ಲ, ಒಳಗಿರುವಂತ ಅಂತರಂಗದ ಶಕ್ತಿ ಎಂಥದ್ದು ಅಂತ ಗೊತ್ತಿಲ್ಲ. ಕಾಲಘಟ್ಟದಲ್ಲಿ ಮತ್ತು ಒಳಗಿಂದ ಆ ಕಲ್ಚರ್ ಎದ್ದೆದ್ದು ಬಂದು ಜಗತ್ತನ್ನು ಆಳತ್ತೆ. ಬಹುಶಃ ಈ ಭರವಸೆಯ ಕಾರಣದಿಂದಾಗಿಯೇ ನಾವು ಯುದ್ಧ ಮಾಡುವಾಗ ಸ್ವಲ್ಪ ವೀಕ್ ಆಗ್ಬಿಡ್ತೀವ ಅಂತ. ನಾನು ಇಲ್ಲದೆ ಹೋದ್ರೆ ಏನು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ ಅಂತ ಕೃಷ್ಣನೇ ಹೇಳಿರೋದ್ರಿಂದ ನಾನು ಶತ್ರು ಚಿಂತೆ ಇಲ್ಲ, ಒಂದಿನ ಕೃಷ್ಣ ಬಂದೇ ಬರ್ತಾನೆ ಅನ್ಕೊಂಡೇ ಹೋಗ್ತೀವಿ. ಮೇಲ್ನೋಟಕ್ಕೆ ಯುದ್ಧದಲ್ಲಿ ಸೋಲ್ಬೋದೇನೋ, ಆದ್ರೆ ಸುದೀರ್ಘ ಕಾಲ ಬದುಕಿದ್ದೀವಿ. ಇಸ್ಲಾಮಿನ ಪ್ರಭಾವಕ್ಕೆ ಮಣಿಯದ ಭೂಭಾಗವಿಲ್ಲ. ಅವ್ರು ಎಲ್ಲೆಲ್ಲಿ ಹೋದ್ರು ಅಲ್ಲಿ ಕಲ್ಚರಲಿ ಹೆಂಗೆ ಉದ್ಧ್ವಸ್ತಗೊಳಿಸಿದ್ರು ಅಂತಂದ್ರೆ ನಾಮೋ ನಿಶಾನ್ ತೆಗಿತಾರೆ ಅಂತಾರಲ್ಲ, ಹಂಗೆ ಹೆಸರಿಲ್ಲದಂತೆ ಧ್ವಂಸಗೊಳಿಸುವಂತ ಕೆಪಾಸಿಟಿ ಅವರದ್ದು. ಅವರವರು ನಾಶ ಮಾಡೋದಂದ್ರೆ ಹೆಂಗೆ ಅಂತಂದ್ರೆ ಅತ್ಯದ್ಭುತವಾಗಿರುವಂತ ಸ್ಟ್ರಕ್ಚರ್ ಅನ್ನು ಉರುಳಿಸೋದು, ಅತ್ಯದ್ಭುತವಾಗಿ ಯಾವುದು ಸುಂದರವಾಗಿ ಕಾಣುತ್ತೋ ಅದನ್ನೆಲ್ಲ ಧ್ವಂಸಗೊಳಿಸುವುದು. ಅಂಥದ್ರಲ್ಲೂ ಆ ಧ್ವಂಸಗೊಳಿಸುವ ಅವರ ಚಿಂತನೆಯ ನಡುವೆ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ನಿಲ್ಲಬೇಕು ಅಂತಂದ್ರೆ ಏನೋ ಒಂದು ಅದ್ಭುತವಾದ ಶಕ್ತಿ ಅಂತ. ನಾನು ತುಂಬಾ ಸಿಂಪಲ್ ಆಗಿ ಯೋಚನೆ ಮಾಡ್ತಿರ್ತೀನಿ. ಮನೆಯಲ್ಲಿ ಪುಟ್ಟ ಮಗು ಬರ್ತ್ಡೇ ಆಚರಣೆ ಅಥವಾ ಹುಟ್ಟಿದ ಹಬ್ಬದ ಆಚರಣೆ ಮಾಡೋದು ಅಂದ್ರೆ ಹೆಂಗೆ, ಅವಳಿಗೊಂದು ಸುಂದರವಾದ ಟ್ರೆಡಿಷನಲ್ ಬಟ್ಟೆ ಲಂಗಾದಾವಣಿ ಹಾಕಿ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರ ಆರತಿ ಮಾಡಿಸಿ ಅರ್ಚಕರಿಗೆಲ್ಲ ಹೇಳಿ, ಅರ್ಚಕರು ಅವಳ ಬಗ್ಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಅವಳ ಹೆಸರಲ್ಲೊಂದು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿಬಿಟ್ರೆ ಏನ್ ತಂದೆ ತಾಯಿಗೆ ಆನಂದ ಇದ್ದ ಕಾಲ ಇತ್ತು. ಪ್ರಾಮಾಣಿಕವಾಗಿ ಹೇಳಿ, ಎಷ್ಟು ಹಂಗೆ ನಡೆಯುತ್ತೀಗ. ಆ ಮಕ್ಕಳಿಗೂ ಹೆಂಗಾಗಿದೆ ಅಂತಂದ್ರೆ ದೇವಸ್ಥಾನ ಎಲ್ಲ ಬೋರಿಂಗು, ನಮಗೊಂದು ಕೇಕ್ ಕಟ್ ಮಾಡಬೇಕು ಅಂತ ಆಗಿದ್ದು. ಅಂದ್ರೆ ಕಲ್ಚರಲಿ ಎಷ್ಟು ಬದಲಾಗಿದ್ದೀವಿ ನಾವು ಅಂತ. ಒಂದು ಕೇಕ್ ಕಟ್ ಮಾಡಬೇಕು, ದೀಪವನ್ನು ಆರಿಸ್ಬೇಕೋ ಬೆಳಗಿಸ್ಬೇಕೋ ಸೆಕೆಂಡ್ರಿ, ಒಂದು ಕೇಕನ್ನು ಕಟ್ ಮಾಡ್ಕೋಬೇಕು, ಆ ಕೇಕನ್ನು ಪ್ರೆಸೆಂಟ್ ಮಾಡಬೇಕು, ಆ ಕೇಕನ್ನು ತಿನ್ನಿಸ್ಬೇಕು, ಈ ಒಂದು ಕಲ್ಪನೆಗಳನ್ನು ನಾವು ಬೆಳೆಸ್ಕೊಂಡ್ ಬಂದಿದ್ದೀವಿ. ಕಲ್ಚರಲಿ ಎಷ್ಟು ದೂರಕ್ಕೆ ಬಂದಿದ್ದೀವಿ ಅಂತ. ಆದ್ರೆ ಇದ್ರ ಜೊತೆಗೆ ಇನ್ನೊಂದಿದೆ, ಮಗು ಕೇಕ್ ಕಟ್ ಮಾಡುತ್ತೆ, ಆಮೇಲೆ ಅಪ್ಪ ಅಮ್ಮ ಪಾರ್ಟಿ ಶುರು ಮಾಡ್ತಾರೆ. ಅಂಡ್ ಈ ಪಾರ್ಟಿ ಕಲ್ಚರ್ ಇದೆಯಲ್ಲ, ಇದು ಭಾರತದ ಕಲ್ಚರ್ ಅಲ್ಲ. ನೀವು ಒಂದು ಎಕ್ಸಾಮ್ ಪಾಸ್ ಆಗಿ ಯಾವಾಗಲೂ ಪಾರ್ಟಿ ಅಂತೀವಿ. ಏನ್ ಪಾರ್ಟಿ ಅಂದ್ರೆ ಏನ್ ನಡೆಯುತ್ತೆ ಅಲ್ಲಿ? ಅದು ಯಾವುದಾದ್ರೂ ಕಲ್ಚರಿಗೆ ಹತ್ತಿರವಾಗಿರುವಂತ ಸಂಗತಿಗಳು ನಡೆಯುತ್ತಾ ಅಂತ ಕೇಳಿದ್ರೆ ಇಲ್ಲ ಅಂತ. ನಮ್ಮನೆಯಲ್ಲಿ ಹಬ್ಬ, ಪಾರ್ಟಿ ಅನ್ನೋದಕ್ಕೆ ನಮ್ದು ಪರ್ಯಾಯ ಹಬ್ಬ. ಮಗ ಹುಟ್ಟಿದ ಅಂದ್ರೆ ಮಗು ಹುಟ್ಟಿದ ಹಬ್ಬ, ಮಗಳು ಹುಟ್ಟಿದ್ಲು ಅಂದ್ರೆ ಮಗಳು ಹುಟ್ಟಿದ ಹಬ್ಬ. ಅದು ಹಬ್ಬವೇ ಆಗಿರಬೇಕು ಅಂತಲ್ಲ, ಹುಟ್ಟಿದ ದಿನವೇ ಹಬ್ಬ. ಹಬ್ಬದ ಅಡುಗೆ ಮಾಡಿ ಊಟ ಮಾಡೋದು, ಅಡುಗೆ ಮಾಡಿದ್ದು ಅದರ ಹಿಂದೆ ಇರುವಂತಹ ಪ್ರೀತಿನೆಲ್ಲ ಜೋಡಿಸ್ಕೊಂಡು ಸೇರಿಸ್ಕೊಳ್ಳೋದು. ಈಗ ಹಂಗಿಲ್ಲ. ಈಗೊಂದು ಕನ್ಸ್ಯೂಮರಿಸಮ್ ಹೆಂಗ್ ಡೆವಲಪ್ ಆಗಿದೆ ಅಂತಂದ್ರೆ ಹೊರಗಡೆ ಹೋಗಿ ಊಟ ಮಾಡಿದ್ರೇನೆ ತೃಪ್ತಿ ಅಂತ. ಹೊರಗಡೆ ಹೋಗಿ ಪಾರ್ಟಿ ಮಾಡೋದರ ಕಲ್ಪನೆ ಇದೆಯಲ್ಲ, ಇದು ಪ್ರಾಬಬ್ಲಿ ವಿಲಿಯಂ ಬೆಂಟಿಂಗ್ನ ಕಾಲಕ್ಕೆ ಈ ಒಂದು ಪತ್ರ ಭಾರತದಿಂದ ಹೋಗುತ್ತೆ. ಅವನೇ ಬರಿತಾನೆ, ಭಾರತೀಯರು
ನಮ್ಮ ಶಿಕ್ಷಣವನ್ನ ಪಡ್ಕೊಂಡ ನಂತರ ಹೆಂಗಾಗಿದ್ದಾರೆ ಅಂತಂದ್ರೆ ಅವರು ಪಾರ್ಟಿಗಳಿಗೆ ಹೆಚ್ಚು ಹಣ ಖರ್ಚು ಮಾಡ್ತಿರೋದು ನೋಡಿ ನಂಗೆ ಖುಷಿ ಆಗ್ತಿದೆ ಅಂತ ಬರೀತಾನೆ. ಅವನು ಈ ಪಾರ್ಟಿ ಅನ್ನೋ ಪದವನ್ನು ಯೂಸ್ ಮಾಡ್ತಾನೆ. ಪಾರ್ಟಿ ಮಾಡಬೇಕು ಅನ್ನುವಂಥ ಈ ಚಿಂತನೆಗೆ ಅವರು ಬಲಿಯಾಗ್ತಾ ಇರೋದು ನೋಡಿ, ಅಥವಾ ಅದಕ್ಕೆ ಹೆಚ್ಚು ಹಣ ಖರ್ಚು ಮಾಡ್ತಾ ಇರೋದು ನೋಡಿ ನನಗೀಗ ನಮ್ಮ ಎಜುಕೇಶನ್ ಸಾರ್ಥಕ ಆಯ್ತು ಅಂತ ಅನ್ನಿಸ್ತಿದೆ ಅಂತ ಪತ್ರ ಬರೀತಾನೆ ಅಂತ. ಅಂದ್ರೆ ಕಲ್ಚರಲ್ ಇನ್ವೇಷನ್ಸ್ ಇದೆಯಲ್ಲ ಬಹಳ ಡೇಂಜರಸ್. ನಾವು ಹಾಕ್ತಿರುವಂತ ಬಟ್ಟೆಗಳು ರೂಪಾಂತರಗೊಂಡಿದ್ದು ಕಲ್ಚರಲ್ ಇನ್ವೇಷನ್ ಕಾರಣದಿಂದಾಗಿ. ಒಳ್ಳೇದಾಯ್ತೋ ಕೆಟ್ಟದ್ದಾಯ್ತೋ ಬೇರೆ ಪ್ರಶ್ನೆ, ಆದರೆ ಕಲ್ಚರಲ್ ಇನ್ವೇಷನ್ಗಳು ಹೀಗೆ ನಿರಂತರವಾಗಿ ನಡೀತಾ ಹೋಗ್ತವೆ. ಭಾರತದಲ್ಲಿ ದೇವಸ್ಥಾನಗಳು ಅಂತಂದ್ರೆ ಬಯಲಿನಲ್ಲಿ ಇದ್ದಿದ್ದು, ಆ ದೇವಸ್ಥಾನ ಒಂದು ಕೋಟೆ ತರ ಆಗಿದ್ದು ಮುಸಲ್ಮಾನರ ಆಕ್ರಮಣದ ನಂತರ. ನಾನು ಹಂಪಿಗೆ ಹೋದಾಗ ನೀವು ಗಮನಿಸಬೇಕು, ಗೊತ್ತಾಗತ್ತೆ ನಿಮಗೆ. ಹಂಪಿಯ ಎಲ್ಲ ದೇವಸ್ಥಾನಗಳ ಔಟರ್ ಲೇಯರ್ ಏನಿರುತ್ತೆ, ಕಾಂಪೌಂಡು ಎತ್ತರಕ್ಕೆ ಕೋಟೆಯ ಕಾಂಪೌಂಡ್ ಇದ್ದಂತೆ. ಅಂದ್ರೆ ಹೊರಗಡೆ ನಿಂತರೆ ದೇವ್ರು ಕಾಣ್ಲೇಬಾರದಪ್ಪ. ನಾವು ದೇವಸ್ಥಾನ ಹೆಂಗ್ ಬೇಕು ಅಂತ ಅನ್ಕೊಳ್ತೀವಿ ಅಂತಂದ್ರೆ ಒಂದು ಅರ್ಧ ಕಿಲೋಮೀಟರ್ ಆಚೆ ನಿಂತರೂ ದೇವ್ರು ಕಾಣಬೇಕು ಅಂತ, ಹಂಗೆ ಪ್ರತಿಷ್ಠಾಪನೆ ಆಗ್ಬೇಕು ಅಂತ. ಆದ್ರೆ ಹಂಪಿಯಲ್ಲಿ ಪೂರ್ತಿ ಆ ಕೋಟೆಗಳು ಯಾಕೆ ಅಂತಂದ್ರೆ ಕಲ್ಚರಲಿ ಚೇಂಜ್ ಆದ್ವಿ ನಾವು. ಮುಸಲ್ಮಾನರು ನಿರಂತರ ಆಕ್ರಮಣ ಮಾಡೋದನ್ನ ನೋಡಿದಾಗ ದೇವಸ್ಥಾನವೇ ಕೋಟೆ ಆಗಬೇಕು, ಸೊ ದಟ್ ಒಳಗೆ ಸೈನಿಕರು ನಿಂತ್ಕೊಂಡು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ಅದಕ್ಕೆ ತಕ್ಕಂತೆ ದೇವಸ್ಥಾನಗಳನ್ನು ರೂಪಿಸಬೇಕು ಅಂತ ಬಂದ್ವಿ ನಾವು. ಪ್ರತಿ ಹಂತದಲ್ಲೂ ನಮ್ಗೆ ಗೊತ್ತಿಲ್ಲದಂತೆ ಈ ಅಂಡರ್ ಕರೆಂಟ್ ಒಂದು ಚೇಂಜ್ ಮಾಡುತ್ತಲ್ಲ, ಅದು ತುಂಬಾ ವಿಶೇಷವಾಗಿರುವಂಥದ್ದು. ಆದರೆ ಯಾವಾಗ ಯಾವುದಾದ್ರೂ ಒಂದು ಜನಾಂಗಕ್ಕೆ ಇದನ್ನ ರೆಸಿಸ್ಟ್ ಮಾಡುವಂತ ಶಕ್ತಿ ಕಡಿಮೆ ಆಗುತ್ತೋ ಅದು ಡೈಜೆಸ್ಟ್ ಆಗ್ಬಿಡುತ್ತೆ. ರೆಸಿಸ್ಟ್ ಮಾಡುವಂತ ಶಕ್ತಿಯನ್ನು ಕಳ್ಕೊಳ್ಬಾರ್ದು. ಇದನ್ನ ಎದುರಿಸಿ ನಿಲ್ಲುವಂತ, ನಮ್ಮದನ್ನ ನಿರಂತರವಾಗಿ ಉಳಿಸುವಂತ ಪ್ರಕ್ರಿಯೆ ಆಗಬೇಕು ಅಂತ. ಅಂಬೇಡ್ಕರ್ ಓದಿದ್ರೆ ಅನೇಕ ಬಾರಿ ಅನೇಕ ಸಂಗತಿಗಳಿಗೆ ಉತ್ತರ ಸಿಗುತ್ತೆ. ಅಂಬೇಡ್ಕರ್ ಒಂದ್ ಕಡೆ ಪ್ರಶ್ನೆಗೆ ಚರ್ಚೆ ಮಾಡ್ತಾ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಬುದ್ಧಿಸ್ಟ್ಗಳು, ನಾನು ಇದರ ಹಿಂದೆ ಉಲ್ಲೇಖ ಮಾಡಿದ್ದೆ ಅದನ್ನ, ಬುದ್ಧಿಸ್ಟ್ಗಳು ಅಥವಾ ಬುದ್ಧನ ಅನುಯಾಯಿಗಳು ಭಾರತ ಬಿಟ್ಟು ಓಡೋಗ್ಲಿಕ್ಕೆ ಕಾರಣರಾದವ್ರು ಯಾರು? ನಮ್ಗೆ ನಮ್ಮ ಪಠ್ಯ ಪುಸ್ತಕಗಳೆಲ್ಲ ಶಂಕರಾಚಾರ್ಯರು ಮತ್ತು ಅವರ ಅನುಯಾಯಿಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಶಂಕರಾಚಾರ್ಯರು ಮತ್ತು ಅವರ ಅನುಯಾಯಿಗಳು ಯಾರನ್ನು ಓಡಿಸ್ಲಿಲ್ಲ, ಬದಲಿಗೆ ನಮ್ಮನ್ನ ಫಾಲೋ ಮಾಡಿ ಅಂತ ಕೇಳಿಕೊಂಡು. ಭಾರತದಲ್ಲಿ ವೈಚಾರಿಕ ಚರ್ಚೆಗಳಿದ್ದಿದ್ದು ಹಿಂಗೆ. ಸರ್ ತನ್ಸೆಜುದ ಯಾವತ್ತೂ ಇಲ್ಲ ಈ ದೇಶದಲ್ಲಿ. ಸರ್ ತನ್ಸೆಜುದ ನಮ್ಮ ಕಲ್ಚರ್ರೇ ಅಲ್ಲ. ಸರ್ ತನ್ಸೆಜುದ ಅರಬ್ಬಿ ಕಲ್ಚರ್. ನಾವು ಯಾರನ್ನೂ ಯಾವತ್ತೂ ಕತ್ತು ಕಡಿಲಿಲ್ಲ, ಯಾರನ್ನೂ ಯಾವತ್ತೂ ಕೊಲ್ಲಬೇಕು ಅಂತ ನಿಶ್ಚಯ ಮಾಡಲಿಲ್ಲ. ಉಲ್ಟಾ ನನ್ನ ಸಿದ್ಧಾಂತ ಮತ್ತು ನಿನ್ನ ಸಿದ್ಧಾಂತ ಎರಡನ್ನೂ ಹೊರಗೆ ಹಚ್ಚೋಣ. ಯಾವ ಸಿದ್ಧಾಂತ ಗೆಲ್ಲುತ್ತೋ ಅದನ್ನ ಸೋತವರು ಫಾಲೋ ಮಾಡೋ ತರ ಮಾಡೋಣ ಅಂತ. ಸಿದ್ಧಾಂತದಲ್ಲಿ ಸೋಲೋದು ಅಂದ್ರೆ ಏನರ್ಥ? ನಾನು ಇದುವರೆಗೂ ತಿಳ್ಕೊಂಡಿರೋದು ಸರಿ ಇಲ್ಲ, ಈ ಮಾರ್ಗ ಸರಿಯಲ್ಲ, ನಿನ್ನ ಮಾರ್ಗ ಸರಿಯಾಗಿದೆ ಅಂತ ನನಗೆ ಅರ್ಥ ಆಯ್ತು, ಹೀಗಾಗಿ ನಿನ್ನ ಮಾರ್ಗದಲ್ಲಿ ಬರ್ತೀನಿ ಅಂತ. ಸಿಂಪಲ್. ಅದಕ್ಕಿಂತ ಭಿನ್ನವಾದ ಏನೂ ಇಲ್ಲ. ಹೀಗಾಗಿ ಶಂಕರಾಚಾರ್ಯರು ಉದ್ದಕ್ಕೂ ವಾದಗಳನ್ನ ಮಾಡ್ತಾ ಯಾರು ಭಾರತದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದ್ರು, ವೈದಿಕತೆಯಿಂದ ಆ ದಿಕ್ಕಿಗೆ ಹೋಗಿದ್ರು, ಅವ್ರನ್ನೆಲ್ಲ ವಾಪಸ್ ತನ್ನ ಪಥಕ್ಕೆ ಕರ್ಕೊಂಡು ಬಂದು ಕಳೆದು ಹೋಗಿದ್ದ ಮೌಲ್ಯವನ್ನ ಪುನರ್ ಸ್ಥಾಪಿಸಿದ್ರು ಅಂತ. ಇದು ತುಂಬಾ ಚೆನ್ನಾಗಿ ಅಂಬೇಡ್ಕರ್ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ವೈದಿಕ ಪಂಥ ಇಲ್ಲಿಂದ ಓಡಲಿಲ್ಲ ಮುಸಲ್ಮಾನರ ಆಘಾತಕ್ಕೊಳಗಾಗಿ, ಆದ್ರೆ ಬೌದ್ಧರು ಓಡಬೇಕಾಗಿ ಬಂತು. ಯಾಕೆ ಅಂತ ಪ್ರಶ್ನೆ ಬರಲೇಬೇಕಾಗಿರೋ ಪ್ರಶ್ನೆ ತಾನೆ. ರೆಸಿಸ್ಟಿಂಗ್ ಫೋರ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ ನಾನು ನಿಮ್ಗೆ. ಅಂದ್ರೆ ನಮ್ ಜವಾಬ್ದಾರಿ ಏನು ಅಂತ ಹೇಳಲಿಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವರಲ್ಲಿ ಅಗ್ರಹಾರಗಳನ್ನ ಕಟ್ಕೊಂಡು ಅಲ್ಲಿದ್ದಂತ ಬ್ರಾಹ್ಮಣರು ಅವರು ಹಳ್ಳಿಗೆ ಹೋಗಿ ಯಾವುದರ ಕೊಂಡಿ ಕಳಚಿ ಹೋಗಿತ್ತು ಇಸ್ಲಾಮಿನ ಆಕ್ರಮಣದಿಂದ ಅದನ್ನು ಉಳಿಸುವಂತ ಪ್ರಯತ್ನ ಮಾಡ್ತಿದ್ರು ಅಂತ. ಕದ್ದು ಮುಚ್ಚಿಯಾದ್ರೂ ಶಾಸ್ತ್ರಗಳ ಅಧ್ಯಯನ ಬಿಡದೆ ಮಾಡ್ಕೊಂಡು ಬಂದ್ರು ಅಂತ. ಆ ಕಾರಣಕ್ಕೋಸ್ಕರ ಏನಾಯ್ತು, ಯಾವುದು ಇವರ ಆಕ್ರಮಣದ ಕಾಲಘಟ್ಟದಲ್ಲಿ ಪೂರ್ತಿ ತಪ್ಪೋಗ್ಬೇಕಿತ್ತೋ ಅದರ ಆಚರಣೆಗೆ ಭಿನ್ನ ಭಿನ್ನ ಮಾರ್ಗಗಳನ್ನು ಬಳಸಿ ಅವ್ರ ಹತ್ರ ಉಳಿಸ್ಲಿಕ್ಕೆ ಸಾಧ್ಯ ಆಯ್ತು. ಅವರು ಉಳಿಸಿದ್ರಿಂದ ಹಿಂದೂ ಧರ್ಮ ಇಲ್ಲೇ ಉಳ್ಕೊಳ್ತು. ಆದರೆ ಬೌದ್ಧ ಧರ್ಮದಲ್ಲಿ ಈ ತರದ ಮಿಷನರಿಗಳು ಕಂಡು ಬರಲಿಲ್ಲ. ಹೀಗಾಗಿ ಬೌದ್ಧ ಧರ್ಮ ಪಲಾಯನ ಮಾಡಬೇಕಾಗಿ ಬಂತು. ಹಾಗಂತ ಹಿಂದೂಗಳು ಓಡ್ಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಬಾಲಿಗೆ ಯಾವಾಗ ಮುಸಲ್ಮಾನರ ಆಕ್ರಮಣ ಇಲ್ಲಿ ತೀವ್ರಗೊಳ್ತೋ, ದಕ್ಷಿಣದಲ್ಲೂ ಅವರ ಆಕ್ರಮಣ ತೀವ್ರಗೊಂಡಾಗ ಅನಿವಾರ್ಯವಾಗಿ ಅನೇಕ ರಾಜರು ಈ ಭಾಗವನ್ನು ಬಿಟ್ಟು ಬಾಲಿಗೆ ಹೋಗಿ ಉಳ್ಕೊಂಡ್ರು ಅಂತ ಆರ್ಸಿ ಮಜುಮ್ದಾರ್ ಹೇಳ್ತಾರೆ. ಬಾಲಿ ಅನ್ನೋದು ನಾವೇ ನಿರ್ಮಾಣ ಮಾಡಿದಂತ ಒಂದು ದ್ವೀಪ ಸಮೂಹ. ಜಾವಾ, ಬಾಲಿ, ಸುಮಾತ್ರ ಅಲ್ಲಿ ಪಕ್ಕ ಇವತ್ತಿಗೂ ಇದೆ. ಹಿಂದುತ್ವದ ಚಿಂತನೆಗಳು, ಹಿಂದುತ್ವದ ಆಚರಣೆಗಳು ಇವತ್ತೂ ಇವೆ. ಇವರೆಲ್ಲ ಅಲ್ಲಿ ಹೋಗಿ ಸೆಟ್ಲ್ ಆದರು.
ಅಲ್ಲೋಗಿ ಸೆಟ್ಲ್ ಆಗಿ ಅಗತ್ಯ ಬಿದ್ದಾಗ ಯಾವಾಗ ಇಲ್ಲಿರೋ ಫೋರ್ಸ್ ವೀಕ್ ಆಗಿದೆ ಅಂತ ಗೊತ್ತಾಯ್ತೋ ಅಲ್ಲಿಂದ ಬಂದು ಇಲ್ಲಿ ಅಟ್ಯಾಕ್ ಮಾಡಿ ತಮ್ಮ ಜಾಗ ವಾಪಸ್ ತಗೊಂಡ್ರು ಮತ್ತು ಹಿಂದೂ ಧರ್ಮವನ್ನು ಉಳಿಸುವಂತ ಪ್ರಯತ್ನ ಮಾಡಿದ್ರು ಅಂತ. ಈ ರೆಸಿಸ್ಟಿಂಗ್ ಫೋರ್ಸ್ ಇದೆಯಲ್ಲ, ಅದು ಯಾವತ್ತೂ ಬೇಕು ಸಮಾಜದಲ್ಲಿ. ಹೆದರಿಕೆಯಿಂದ ನರಳಿ ವೀಕ್ ಆಗುವಂತ ಒಂದು ಜನಾಂಗ ಇದ್ರೆ ಅದನ್ನ ಮೆಟ್ಟಿ ನಿಂತು ಸಮಾಜದಲ್ಲಿ ಹಳೆಯ ಚಿಂತನೆಗಳನ್ನು ಉಳಿಸುವಂತ ಪ್ರಕ್ರಿಯೆ ನಡೀತಾನೆ ಇರಬೇಕು. ಅಂಡ್ ಇಂಟ್ರೆಸ್ಟಿಂಗ್ಲಿ ನಂಗೆ ಗೊತ್ತಿಲ್ಲ ಹೆಂಗಾಗತ್ತೋ ಇದು. ನಾವು ಎಲ್ಲವನ್ನೂ ಕಳ್ಕೊಂಡಿದೀವಿ ಅನ್ಕೊಂಡಾಗ ಇದ್ದಕ್ಕಿದ್ದಂತೆ ಯೋಗ ಮತ್ತೆ ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತ್ಕೊಳ್ತು. ಯೋಗ ನಮ್ದೇ, ಯಾವ ಕಾರಣಕ್ಕೂ ಇದನ್ನು ಜನರಲೈಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ನಮಗೊಂದು ಭೂತ ಸವಾರಿ ಆಗತ್ತೆ ಯಾವಾಗ್ಲೂ. ನಮ್ಮದ್ದಾಗಿರೋದನ್ನ ಜನರಲೈಸ್ ಮಾಡೋದು, ಅತ್ಯಂತ ಶ್ರೇಷ್ಠವಾಗಿರೋದನ್ನು ಮುಸ್ಲಿಮರು ಕ್ರಿಶ್ಚಿಯನ್ರು ಕೊಟ್ರೆ ಅವ್ರು ಕೊಟ್ಟಿದ್ದು ಅಂತ ಹೇಳೋದು. ಯೋಗವನ್ನು ಯಾಕೆ ಜನರಲೈಸ್ ಮಾಡಬೇಕು? ಯೋಗ ಹಿಂದೂಗಳದ್ದು ಮಾತ್ರ ಅಲ್ಲ, ಅದು ಎಲ್ಲರದ್ದು. ಇಲ್ಲಪ್ಪ, ಯೋಗ ಹಿಂದೂಗಳದ್ದೇ, ಅದನ್ನು ಎಲ್ಲರೂ ಮಾಡ್ಬೋದು ಅಂತ ನಮ್ಮ ಕೊಡುಗೆ. ಅದರ ಟ್ಯಾಗ್ ಅನ್ನು ತೆಗಿಲಿಕ್ಕೆ ಹೋಗ್ಬೇಡಿ ಅಂತ. ಯೋಗ ನಾವೇ ಕೊಟ್ಟಿದ್ದು. ಯೋಗದ ಜೊತೆಗೆ ಓಂಕಾರ ಬಂದೇ ಬರುತ್ತೆ, ನೀವು ಬಿಟ್ಟು ಯೋಗ ಇಲ್ಲ. ಓಂಕಾರದ ಜೊತೆಗೆ ಯೋಗ. ಓಂಕಾರ ಯಾವುದು? ಅತ್ಯಂತ ಆದ್ಯಕ್ಷರ ಅಂತ ನಾವು ಕರಿತೀವಿ. ಅದೇ ಪರಬ್ರಹ್ಮ ಅನ್ನುವಂಥ ಚಿಂತನೆಯಿಂದ ಯಾವ ಸಿದ್ಧಾಂತವನ್ನು ನಾವು ಹೇಳ್ಕೊಂಡು ಬಂದಿದ್ದೀವೋ ಅದಕ್ಕೂ ಯೋಗಕ್ಕೂ ಒಂದು ಲಿಂಕ್ ಇದೆ. ಯಾಕೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅದನ್ನ? ಈ ರೆಸಿಸ್ಟಿಂಗ್ ಫೋರ್ಸ್ ನಮ್ದಿದೆಯಲ್ಲ, ಅದು ಯಾವತ್ತೂ ಇರಬೇಕು ಅಂತ. ಆಗ ಮಾತ್ರ ಮುಂದಿನ ಪೀಳಿಗೆಗೂ ಇದನ್ನು ಉಳಿಸ್ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯ. ಈ ವೈಚಾರಿಕ ಯುದ್ಧ ನಡಿದೇ ಹೋದರೆ ಉಳ್ಕೊಳ್ಳಲ್ಲ. ಕ್ಷಾತ್ರ ಯುದ್ಧ ಅಥವಾ ಕ್ಷತ್ರಿಯರು ನಡೆಸುವಂತ ಯುದ್ಧ ಭೂಮಿಯನ್ನು ಉಳಿಸ್ಕೊಡತ್ತೆ. ಆದರೆ ಬ್ರಹ್ಮ ತೇಜದ ಕಾರಣಕ್ಕೋಸ್ಕರ ನಡೆಯುವಂತ ಯುದ್ಧ ಇದೆಯಲ್ಲ, ಅದು ನಮ್ಮತನವನ್ನು ಉಳಿಸುತ್ತೆ, ಕಲ್ಚರ್ನ ಉಳಿಸುತ್ತೆ ಅಂತ. ಹಿಂಗಾಗಿ ನಮಗಿರುವಂತ ದೊಡ್ಡ ಚಾಲೆಂಜ್ ಏನು ಅಂದ್ರೆ ಎರಡೂ ಬೇಕು ಅಂತ. ಅದಕ್ಕೆ ಈ ದೇಶದಲ್ಲಿ 4 ವರ್ಣಗಳನ್ನ ಅಂತಂದ್ರಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಪ್ರತಿಯೊಬ್ಬರಿಗೂ ಅವರವರ ಕರ್ತವ್ಯ ಎಲ್ಲ ಚೆನ್ನಾಗಿದ್ದಾಗ ಮಾತ್ರ ಅಲ್ಲ, ಹಾಳಾಗಿದ್ದಾಗಲೂ ಹೇಗಿರಬೇಕು ಅನ್ನೋದಕ್ಕಿದೆ ಅಂತ. ಈಗಲೂ ಕೂಡ ವೈಚಾರಿಕ ಯುದ್ಧ ಮಾಡಬಲ್ಲಂತ ಬ್ರಾಹ್ಮಣರು ಬೇಕು. ವೈಚಾರಿಕ ಯುದ್ಧ ಅನ್ನೋ ಪದವನ್ನು ಬಳಸ್ತಿದ್ದೀನಿ. ಅದಕ್ಕೆ ಭಾರತಕ್ಕೆ ಹೇಳ್ತಾರಲ್ಲ, ಡೇವಿಡ್ ಫ್ರಾಲಿ ಹೇಳ್ತಾರೆ, ಅರೈಸ್ ಅರ್ಜುನ. ಅವ್ರದ್ದೊಂದು ಪುಸ್ತಕನೇ ಇದೆ, ಅರೈಸ್ ಅರ್ಜುನ ಅಂತ. ಯಾಕೆ ಗಾಂಡಿವ ಬಿಸಾಕೊಂಡು ಕೂತ್ಕೊಂಡಿದ್ದೀಯ ಅರ್ಜುನ, ಏಳು ಮೇಲೆ ಅಂತ. ನೀನು ಎಲ್ಲವನ್ನು ತಿಳ್ಕೊಂಡು ಯುದ್ಧಕ್ಕೆ ಸಿದ್ಧನಾಗಬೇಕಾದಂತ ಅಗತ್ಯ ಇದೆ ಅಂತ. ಅವರೇ ಬಳಸಿರುವಂತ ಪದ ಇಂಟೆಲೆಕ್ಚುಯಲ್ ಕ್ಷತ್ರಿಯಾಸ್ ಭಾರತಕ್ಕೆ ಬೇಕಾಗಿದ್ದಾರೆ ಅಂತ. ಅವ್ರು ಎಂಥ ಯುದ್ಧವನ್ನ ಮಾಡಬಲ್ಲರು ಅಂತಂದ್ರೆ ಬೌದ್ಧಿಕವಾದ ಸಮರಕ್ಕೆ, ಕತ್ತಿ ಹಿಡಿಬೇಕು ಅಂತಿಲ್ಲ, ಆದ್ರೆ ಬೌದ್ಧಿಕವಾದ ಸಮರಕ್ಕೆ ಸಿದ್ಧವಾಗಬೇಕು. ಆ ಬೌದ್ಧಿಕ ಸಮರವನ್ನ ಎದುರಿಸಲಿಕ್ಕೆ ಬೇಕಾಗುವಂತ ತರುಣರನ್ನ ಭಾರತ ತಯಾರು ಮಾಡಬೇಕಾಗಿದೆ, ಹಿಂದೂ ಧರ್ಮ ತಯಾರು ಮಾಡಬೇಕಾಗಿದೆ. ಇವತ್ತಿನ ರೆಸಿಸ್ಟಿಂಗ್ ಫೋರ್ಸ್ ಅದು. ಆದ್ರೆ ಭಾರತಕ್ಕೆ ಈ ರೆಸಿಸ್ಟಿಂಗ್ ಫೋರ್ಸ್ ಯಾವತ್ತಿಗೂ ಇತ್ತು. ಕುತುಬ್ದಿನ್ ಐಬಕ್ಕು ಭಾರತದಲ್ಲಿ ಇದ್ನಲ್ಲ, ಅವನಿಗಿಂತ ಮುಂಚೆ ಮಹಮ್ಮದ್ ಗೋರಿ ಆಗ್ಲಿ, ಮಹಮ್ಮದ್ ಘಜ್ನಿ ಆಗ್ಲಿ, ಯಾರ್ಯಾರು ಇದ್ರಲ್ಲ, ಇವರೆಲ್ಲರೂ ಕೂಡ ಎಷ್ಟು ಕ್ವಿಕ್ ಆಗಿ ಬಂದು ಈ ದೇಶದಲ್ಲಿ ತಮ್ಮ ದಾಳಿ ಮಾಡಿ ಲೂಟಿ ಮಾಡಿಕೊಂಡು ಇಲ್ಲಿನ ಜನರನ್ನ ಬಡ 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 ಕನ್ವರ್ಟ್ ಮಾಡಿ ಯಾರೋ ಒಬ್ಬರನ್ನ ಕೂರಿಸಿ ಇವರಿಗೆ ಇಸ್ಲಾಮಿನ ಆಚರಣೆಗಳನ್ನ ಹೇಳ್ಕೊಡಿ ಅಂತ ಹೇಳಿ ವಾಪಸ್ ಹೋದ ಕೆಲವೇ ತಿಂಗಳಲ್ಲಿ ವಾಪಸ್ ಆ ಜಾಗವನ್ನು ನಾವು ಕಿತ್ಕೊಳ್ತಿದ್ವಿ. ಅಲ್ಲಿರುವಂತ ಮತಾಂತರಗೊಂಡವರನ್ನ ವಾಪಸ್ ನಮ್ಮ ಧರ್ಮಕ್ಕೆ ಕರ್ಕೊಂಡು ಬರ್ತಿದ್ವಿ. ಕರ್ಕೊಂಡು ಬರ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ, ಬ್ರಾಹ್ಮಣರದು ಒಂದಷ್ಟು ರೂಲ್ಸ್ ಇದ್ವು, ಆ ರೂಲ್ಸ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಿದ್ರು. ರೂಲ್ಸ್ ಏನು? ಅತ್ಯಂತ ಸಿಂಪಲ್ ಆಗಿರುವಂತ ಪ್ರಾಯಶ್ಚಿತ್ತ ಪದ್ಧತಿಗಳು. ದೇವಸ್ಥಾನವನ್ನ 3 ದಿನ ಕಸ ಗುಡಿಸಿದ್ರೆ ನೀನು ವಾಪಸ್ ಹಿಂದೂ ಆಗ್ಬಿಟ್ಟೆ ಅಂತ. ನೀನು 10 ಏಕಾದಶಿ ಉಪವಾಸ ಮಾಡಿದ್ರೆ ಹಿಂದೂ ಆಗ್ಬಿಟ್ಟೆ ಅಂತ ಒಂದು ಸಣ್ಣ ಪುಟ್ಟ ರೂಲ್ಗಳು ಹಾಕೊಂಡು ಆ ರೂಲ್ಗಳ ಕಾರಣಕ್ಕೆ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಿದ್ರು. ಹೀಗಾಗಿ ಅವ್ರು ಏನನ್ನು ಗಳಿಸ್ತಿದ್ರು ಯಾವುದು ಉಳ್ಕೊಳ್ತಿರ್ಲಿಲ್ಲ ಅವ್ರ ಕೈಯಲ್ಲಿ. ಒಂದು ನಮ್ಗೆ ಆಗ್ತಾ ಇದ್ದಿದ್ದ ಕಷ್ಟ ಏನು ಅಂತಂದ್ರೆ, ಆ ದೇವಸ್ಥಾನಗಳು ಧ್ವಂಸಗೊಂಡಿದ್ದು ತುಂಬಾ ಕಷ್ಟ ಅನ್ನಿಸ್ತಿತ್ತು, ದೇವರೇ ಕಾಪಾಡ್ಕೊಳ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ. ಆದ್ರೆ ಈ ದೇಶದಲ್ಲಿ ಮತ್ತೆ ವಾಪಸ್ ಅಂಥದ್ದೇ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡಿ ನಾವು ಆ ದೇವರಿಗೆ ಆವಾಹನೆ ಮಾಡಿ ಕೂರಿಸ್ಬಿಟ್ರೆ ಇನ್ನೊಂದು ದೇವಸ್ಥಾನ ತಂತಾನೆ ರೆಡಿಯಾಗಿದೆ. ನಮಗೆ ದೇವರ ವಿಚಾರದಲ್ಲಿ ತುಂಬಾ ಇವ್ರೇನು ಭಾವಿಸ್ತಾರೋ ಆ ಥರದ ಕಟ್ಟರತೆ ಇಲ್ಲ. ನಾವೇನು ಅನ್ಕೊಂಡ್ವಿ ಅಂತಂದ್ರೆ, ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ನೆಲೆಸಿದ್ದಾನೆ ಅಂತ ಭಾವಿಸಿಕೊಂಡಿರೋದ್ರಿಂದ ನಮಗೆ ಒಂದು ದೇವರನ್ನ ತೆಗೆದುಹಾಕಿದ್ರೆ ಮತ್ತೊಂದು ದೇವರನ್ನ ತಂದು ಕೂರಿಸಿ ಅದಕ್ಕೆ ಆವಾಹನೆ ಮಾಡುವಂತ ಎಲ್ಲ ಮಂತ್ರಗಳನ್ನ ಜಪಿಸಿದ್ರೆ ಅಲ್ಲಿರುವಂತ ಭಗವಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ ಅಂತ. ನೀವು ತಗೊಂಡೋಗಿದ್ದು ಕಲ್ಲು ಮಾತ್ರ, ಭಗವಂತ ಇಲ್ಲಿದ್ದಾನೀಗ ಅಂತ. ನಮ್ಮ ಪ್ರಾಬ್ಲಮೇ ಇರಲಿಲ್ಲ. ನಂಗೆ ಅದಕ್ಕೆ ಯಾವಾಗಲೂ ಅನ್ಸೋದು, ಈ ದೇವರ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಹೊಸ್ತಿಲ ಹೊರಗಡೆ ಹಾಕ್ಕೊಂಡು ಅದನ್ನು ತುಳಿಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರಲ್ಲ, ಪ್ರತಿದಿನ ತುಳಿಯುವಾಗೇನು ಅನ್ಸುತ್ತೆ ಹೇಳಿ ಅವರಿಗೆ? ಇಲ್ಲಿ ಶಿವ ಇದ್ದಾನೆ, ಇಲ್ಲಿ ಶಿವ ಇದ್ದಾನೆ, ಅವನನ್ನು ತುಳಿತಿದ್ದೀನಿ ನಾನು ಅಂತ.
ಅಷ್ಟು ಯೋಚನೆ ನಾವು ಮಾಡಲ್ಲ ರೀ ಶಿವಂದು. ಅಂದರೆ ಪ್ರತಿದಿನ ಶಿವನ ಯೋಚನೆ ಮಾಡೋದು ನೀವೇ ಅಲ್ಲ, ನಾವಲ್ಲ ಅಂತ. ನೀವು ಮೂರ್ತಿ ಪೂಜೆಯನ್ನ ಧಿಕ್ಕರಿಸಿ ನಿಮಗೇ ಗೊತ್ತಿಲ್ಲದಂತೆ ಶಿವನ ಆರಾಧನೆ ಎಷ್ಟು ಮಾಡ್ತಿದ್ದೀರಿ ಅಂತಂದ್ರೆ ನಮಗೆ ಅಷ್ಟು ಶುದ್ಧ ಇಲ್ಲ ಅಂತ ನನಗೆ ಅನೇಕ ಬಾರಿ ಅನ್ಸೋದು. ಹಿಂಗಾಗಿ ನಮಗೆ ಪ್ರಾಬ್ಲಮ್ ಇಲ್ಲ. ನೀವು ವಜೂಖಾನದಲ್ಲಿ ಶಿವನನ್ನು ಇರಿಸ್ಕೊಂಡು ನಿಮ್ಗೆ ಗೊತ್ತಿದೆ ಅದು ಒಳಗಿದ್ದ ಶಿವಲಿಂಗ ವಜೂಖಾನದಲ್ಲಿ ಇಟ್ಟಿದ್ದೀನಿ, ಪ್ರತಿನಿತ್ಯ ಕಾಲು ತೊಳ್ಕೊಳ್ತಿರ್ತೀನಿ ಅಂತ. ಪ್ರತಿನಿತ್ಯ ಕಾಲು ತೊಳೆಯುವಾಗ ಅನ್ಸುತ್ತೆ ಇಲ್ಲಿ ಶಿವ ಇದ್ದಾನೆ. ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಹಂಗೆ. ನನಗಿಂತ ಹೆಚ್ಚು ಶಿವಧ್ಯಾನ ವಜೂಖಾನದಲ್ಲಿ ಕಾಶಿಯಲ್ಲಿ ನೀವು ಮಾಡ್ತಿರೋದ್ರಿಂದ ನೀವು ಹೆಚ್ಚು ಶಿವಭಕ್ತರು ನನಗಿಂತ. ಸೊ ನನಗೆ ಬಹಳ ಸಂತೋಷ ಇದೆ ಈ ವಿಚಾರಕ್ಕೆ. ಐ ಆಮ್ ನಾಟ್ ವರಿಡ್. ಅಂದ್ರೆ ನಮ್ಮ ಆಲೋಚನೆಗಳು ಹೀಗೆ ವಿಸ್ತಾರವಾಗಿರೋದ್ರಿಂದ ಅವರಿಗೆ ನಮ್ಮನ್ನು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅಂತ. ಆದರೆ ಇಂಟ್ರೆಸ್ಟಿಂಗ್ಲಿ ಅದು ಮೊಹಮ್ಮದ್ ಘೋರಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಗಜನಿಯಿಂದ ಹಿಡಿದು ಈ ಕುತುಬ್ದೀನ್ ಐಬಕ್ ವರೆಗೂ ಯಾರ್ಯಾರು ಏನೇನು ಗೆದ್ರೋ ಅವ್ರ ಹತ್ರ ಉಳಿಸ್ಕೊಳ್ಳಿಕ್ ಆಗಲಿಲ್ಲ ಅದನ್ನ. ಆದರೆ ಒಂದಂತೂ ಹೌದು, ಅವರಿಗೆ ನಾರ್ತ್ ಈಸ್ಟರ್ನ್ ಪಾರ್ಟಿಗೆ ಅಥವಾ ಈಸ್ಟರ್ನ್ ಪಾರ್ಟಿಗೆ ಹೋಗ್ಲಿಕ್ಕೆ ಇನ್ನೂ ಧೈರ್ಯ ಸಾಕಾಗಿರಲಿಲ್ಲ. ಅದನ್ನ ಭಕ್ತಿಯಾರ್ ಖಿಲ್ಜಿ ಮಾಡಿಕೊಟ್ಬಿಟ್ಟ ಅವ್ರಿಗೆ. ನನ್ನೆನ್ನೆ ಭಕ್ತಿಯಾರ್ ಖಿಲ್ಜಿಯ ಉಲ್ಲೇಖ ಮಾಡಿದ್ದೆ. ಭಕ್ತಿಯಾರ್ ಖಿಲ್ಜಿ ಹೇಗಿದ್ದ ಅಂತಂದ್ರೆ ಉದ್ದುದ್ದ ಕೈಗಳು, ಒಂಥರ ನೋಡ್ಲಿಕ್ಕೆ ವಿಕಾರವಾಗಿ, ಕೆಟ್ಟ ಹೈಟು. ಅವನನ್ನು ನೋಡಿದ್ರೆ ಯಾರು ಅವನೊಬ್ಬ ವಾರಿಯರ್ ಅಂತ ಅನ್ನಿಸ್ತಿರ್ಲಿಲ್ಲ. ಅವನು ನನಗೆ ಗಜನಿಯಲ್ಲಾಗಲಿ ಭಾರತದಲ್ಲಾಗಲಿ ಸಿಂಧ್ನಲ್ಲಾಗಲಿ ನನಗೊಂದು ಸೈನ್ಯದ ಒಳ್ಳೆ ಹುದ್ದೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದವು. ಅಲ್ಲಿ ಘೋರಿ ಒಪ್ಕೊಳ್ಳಿಲ್ಲ. ಸರಿ ಇಲ್ಲಾದ್ರೂ ಸಿಗ್ಬೋದು ಅಂತ ಐಬಕ್ಕನ ಹತ್ರ ಬಂದಾಗ ಐಬಕ್ಕು ಕೂಡ ಅವನನ್ನು ನೋಡಿ ನಿನಗೊಬ್ಬ ಸೈನಿಕನಾಗುವಂತ ಯೋಗ್ಯತೆ ಇದೆಯಂತ ಓಡಿಸಿದ ಅವನು. ಆಗ ಅವನು ಕುತುಬ್ದೀನ್ ಐಬಕ್ಕನ ಸಾಮಂತನ ಬಳಿಗೆ ಹೋಗಿ ನನಗೇನಾದ್ರೂ ಕೆಲಸ ಕೊಡ್ಬೋದಾ ಅಂತ ಕೇಳಿದ. ಸೈನಿಕನಾಗು, ಅವನಿಗೊಂದು ಹುಚ್ಚು, ಯುದ್ಧದ ಅಮಲು. ಅವನಾಯ್ತು ಅಂತೇಳಿ ಒಬ್ಬ ಆರ್ಡಿನರಿ ಸೈನಿಕನ ಕೆಲಸ ಕೊಟ್ಟ. ಅವನ ಕೌಶಲ್ಯವನ್ನು ನೋಡಿ, ಅವನ ಸಾಮರ್ಥ್ಯವನ್ನು ನೋಡಿ ಕೆಲವು ಹಳ್ಳಿಗಳ ಒಡೆತನ ಅವನಿಗೆ ಕೊಟ್ಟ. ಆ ಹಳ್ಳಿಗಳನ್ನ ಆಳ್ತಾ ಇದ್ದಂಥ ಭಕ್ತಿಯಾರ್ ಖಿಲ್ಜಿ ತನಗೆ ಬೇಕಾಗಿರುವಷ್ಟು ದುಡ್ಡನ್ನು ಸಂಪಾದಿಸಿಕೊಂಡು ಒಂದು ಪುಟ್ಟ ಸೇನೆಯನ್ನು ತಾನೇ ಕಟ್ಕೊಂಡು ಏನ್ ಮಾಡ್ದ ಅಂತಂದ್ರೆ ತಾನು ಅಕ್ಕಪಕ್ಕದ ಜಿಲ್ಲೆಗಳ ಮೇಲೆ ಏರಿ ಹೋದ. ಆ ಪುಟ್ಟ ಸೇನೆಯಿಂದ ದೊಡ್ಡ ದೊಡ್ಡ ರಾಜರುಗಳ ಈ ಬಾರ್ಡರ್ ಏರಿಯಾಗಳನ್ನ ಇವನು ಹೋಗಿ ಅಟ್ಯಾಕ್ ಮಾಡಿದ್ರೆ ಅವ್ರು ತಲೆನೂ ಕೇಳಿಸ್ಕೊಳ್ತಿರ್ಲಿಲ್ಲ. ಇವನು ಹಿಂಗಾಗಿ ಏನಾಯ್ತು ಅಂತಂದ್ರೆ ಅಲ್ಲಿ ಸಿಗುವಂತ ದುಡ್ಡಿನಿಂದ ತಾನೊಂದು ದೊಡ್ಡ ಸೇನೆ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು ಅವನಿಗೆ. ಕುತುಬ್ದೀನ್ ಐಬಕನಿಗೆ ಖುಷಿ ಅಲ್ಲ, ನಾನು ಏನೂ ಮಾಡಿದೆ, ಕೂತ ಜಾಗದಲ್ಲಿ ಇವನು ಗೆಲ್ತಿದ್ರೆ ನಾನು ಯಾಕೆ ಬೇಡ ಅನ್ಲಿ ಅಂತ. ಕುತುಬ್ದೀನ್ ಐಬಕ್ ಅವನಿಗೆ ಹೇಳ್ದ, ನಾನು ಬಿಹಾರದ ಮೇಲೆ ಅಟ್ಯಾಕ್ ಮಾಡಬೇಕು, ಪರ್ಮಿಷನ್ ಸಿಗುತ್ತಾ ಅಂತ. ಒಳಗೆ ಬರ್ಲಿಕ್ಕೆ ಹೆದರ್ಕೊಳ್ತಿದ್ರು ಇವರೆಲ್ಲ. ಹೋಗು ಅಂದ್ರು. ಸತ್ತರೆ ಸಾಯ್ತಾನೆ, ನಮಗೇನಾಗದಿದೆ, ನಾವಂತೂ ಸೇರಿಸ್ಕೊಳ್ಬೇಕು ಅಂತ ಇರಲಿಲ್ಲ. ಹೋದ್ರು ಹೋಗ್ತಾನೆ ಅಂತ. ಇವನು ಒಳಗೋದವನು ಬಿಹಾರದ ಓದಾಂತಪುರಿಯಲ್ಲಿರುವಂಥ ಬುದ್ಧ ವಿಹಾರವನ್ನ ಧ್ವಂಸಗೊಳಿಸಿದ. ನಲಂದಾದ ಮೇಲೆ ಅಟ್ಯಾಕಿನ ಇವನದ್ದೇ ಅದು. ಒಂದು ಪುಟ್ಟ ಸೇನೆ ತಗೊಂಡ್ಬಂದು ನಲಂದಾದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋದಾಗ ಸಾಕಷ್ಟು ಪ್ರತಿರೋಧ ಬರುತ್ತೆ ಅಂತ ಅನ್ಕೊಂಡು ಹೋಗಿದ್ದ. ಯಾರೂ ಇರಲಿಲ್ಲ. ತಲೆ ಬೋಳಿಸ್ಕೊಂಡಿದ್ದ ಒಂದಷ್ಟು ಜನ ಕೂತಿದ್ರು ಶಿಖೆ ಬಿಟ್ಕೊಂಡು. ಯಾರು ಇವರು ಇರೋ ಬ್ರಾಹ್ಮಣರು ಇರಬೇಕು ಅಂತ ಅನ್ಕೊಂಡು ಅವ್ರದ್ದೆಲ್ಲ ತಲೆ ಕಡದ. ಅವನು ಯಾರು ಪ್ರತಿರೋಧ ಮಾಡಲಿಲ್ಲ. ಅವರೆಲ್ಲರೂ ಬುದ್ಧಿಸ್ಟ್ಗಳಾಗಿದ್ದರು, ಅಧ್ಯಯನಕ್ಕೆ ಅಂತಿದ್ದವರು. ಅವರೆಲ್ಲರನ್ನು ತಲೆ ಕಡ್ದು ನಲಂದಾಕ್ಕೆ ಬೆಂಕಿ ಹಚ್ಚುವುದನ್ನು ಅವನೇ. ಇಡೀ ನಲಂದ ಧ್ವಂಸಗೊಳಿಸಿದ. ಇವ್ರದ್ದು ಎಂಥ ಕೆಟ್ಟ ಮಾನಸಿಕ ಸ್ಥಿತಿ ಅಂತಂದ್ರೆ ಈ ದೇಶದ ಯಾವುದೇ ದೊಡ್ಡ ಇನ್ಸ್ಟಿಟ್ಯೂಷನ್ಗಳನ್ನು ಉಳಿಸಲಿಲ್ಲ ಅವರು. ದೇವಸ್ಥಾನಗಳನ್ನು ಬಿಡಿ, ದೊಡ್ಡ ದೊಡ್ಡ ಕಾಲೇಜುಗಳನ್ನು ಧ್ವಂಸಗೊಳಿಸಿದ್ರು. ಕೆ.ಎಂ. ಮುನ್ಷಿ ತಾವು ಸ್ಟ್ರಗಲ್ ಫಾರ್ ಫ್ರೀಡಮ್ಗೆ ಬರೆದಿರುವಂಥ ಮುನ್ನುಡಿಯಲ್ಲಿ ಏನು ಬರೀತಾರೆ ಅಂತಂದ್ರೆ, ಭಾರತ ಕಾಲಕ್ರಮದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥ ಅನೇಕ ಸಂಗತಿಗಳು ನಮ್ಗೆ ಗೊತ್ತಿಲ್ಲದಂತೆ ಇವರುಗಳ ಪ್ರಭಾವಕ್ಕೆ ಸಿಕ್ಕಿ ಹೆಂಗೆ ಹಾಳಾಗೋಗಿದೆ ಅಂತ ನನಗೆ ಅನ್ನಿಸ್ತಿರುತ್ತೆ. ಭಾರತ ಒಂದು ಕಾಲಘಟ್ಟದ ನಂತರ ಎಜುಕೇಶನ್ ಹಿಂದುಳಿತು. ಒಂದಷ್ಟು ಜನರಿಗೆ ಎಜುಕೇಶನ್ ಸಿಗಲೇ ಇಲ್ಲ, ಅವ್ರನ್ನ ದೂರ ಉಳಿಸ್ತು. ಯಾಕೆ ಉಳಿಸ್ತು ಅಂತಂದ್ರೆ ಎಜುಕೇಶನ್ ಕೊಡಬಲ್ಲಂತ ಇನ್ಸ್ಟಿಟ್ಯೂಷನ್ಗಳೇ ಉಳಿಲಿಲ್ಲ ಅಂತ. ಆಕ್ಚುಲಿ ಇನ್ ಸೌತ್ ಇಂಡಿಯಾ ವಿ ಸೇವ್ಡ್. ನಾರ್ತ್ ಇಂಡಿಯಾದಲ್ಲಿ ಬ್ರಾಹ್ಮಣರು ಮತ್ತು ದಲಿತರು ಅನ್ನುವಂಥ ಅಂತರ ಏನಾಯ್ತಲ್ಲ, ಸೌತ್ ಇಂಡಿಯಾದಲ್ಲಿ ಹಂಗಾಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂತಂದ್ರೆ ನಮ್ಗೆ ಈ ತರದ ಆಕ್ರಮಣಗಳು ತುಂಬಾ ಕಡಿಮೆ. 18th ಸೆಂಚುರಿನಲ್ಲಿ ಧರ್ಮಪಾಲ್ಜಿ ಅವ್ರದ್ದೊಂದು ಪುಸ್ತಕ ಇದೆ, ದ ಬ್ಯೂಟಿಫುಲ್ ಟ್ರೀ ಅಂತ. ಚಲುವತರು ಅಂತ ಕನ್ನಡಕ್ಕೆ ಬಂದಿದೆ ಆ ಪುಸ್ತಕ. ಬಹಳ ಸುಂದರವಾಗಿರುವಂಥ ಪುಸ್ತಕ. ಅವರು 18ನೇ ಶತಮಾನದಲ್ಲಿ ಇವರೆಲ್ಲರದು ಕಳೆದೋಗಿ ಬ್ರಿಟಿಷರು ಬಂದಾಗ ಬ್ರಿಟಿಷರು ಕೊಟ್ಟಿರುವಂಥ ಡಾಕ್ಯುಮೆಂಟ್ನ ಆಧಾರದ ಮೇಲೆ ಹೇಳ್ತಾರೆ, ಬಳ್ಳಾರಿಯಲ್ಲಿದ್ದಂಥ ಒಂದು ಶಾಲೆಯಲ್ಲಿ
ಓದ್ತಾ ಇದ್ದ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಪ್ರಮಾಣದವರು ದಲಿತರು. ನಾನು ಇವತ್ತಿನ ರಿಸರ್ಚರ್ಗಳ ತರ ಪಾಠ ಮಾಡ್ತಿದ್ದವ್ರು ಯಾರು ಅಂತ ನೋಡಿದೆ, ಅವರಾದರೂ ಬ್ರಾಹ್ಮಣರ ಅಂತ. ಪಾಠ ಮಾಡ್ತಿದ್ದ ಬಹುತೇಕರು ಬ್ರಾಹ್ಮಣರಲ್ಲದವರು. ಅಂದ್ರೆ ಶಾಲೆಯಲ್ಲಿ ಮುಕ್ತವಾಗಿ ಬ್ರಾಹ್ಮಣರಲ್ಲದವರು ಪಾಠವೂ ಮಾಡ್ತಿದ್ರು, ದೊಡ್ಡ ಸಂಖ್ಯೆಯಲ್ಲಿ ಬ್ರಾಹ್ಮಣರಲ್ಲದವರು ಅಧ್ಯಯನಕ್ಕೂ ಬರ್ತಿದ್ರು. ಅವ್ರಿಗೊಂದು ಟೈಮ್ ಪೀರಿಯಡ್, ಇಷ್ಟು ಟೈಮ್ನಲ್ಲಿ ಅಧ್ಯಯನ ಮಾಡ್ಕೊಂಡು ಹೋಗ್ಬೇಕು ಅಂತಿತ್ತು. ಅಂದ್ರೆ ಎಲ್ಲಿತ್ತು ಹಾಗಿದ್ರೆ ಇದೆಲ್ಲ? ಯಾವಾಗ ಶುರುವಾಯಿತು? ಕಲ್ಚರಲ್ ಇನ್ವೆಷನ್ ಹಿಂಗೆ ಆಗೋದು. ಈ ದೇಶದ ಹೆಣ್ಣು ಮಕ್ಕಳು ಪ್ರತಿಯೊಂದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲಂಕಾರದ ದೃಶ್ಯ ಹಿಡ್ಕೊಂಡು, ಅಲಂಕಾರದ ಕನ್ನಡಿ ಹಿಡ್ಕೊಂಡು ನಿಂತಿರುವಂತ ಎಲ್ಲ ಶಿಲಾಬಾಲಕಿಯರನ್ನ ಉದ್ದಕ್ಕೂ ನೋಡ್ಕೊಂಡು ತಿರುಗಾಡ್ತೀವಿ ನಾವು. ಆದ್ರೆ ಹೆಣ್ಮಕ್ಳು ಮನೆಯೊಳಗೆ ಕೂಡ ಹಾಕಲ್ಪಟ್ಟಿದ್ಯಾ? ಯಾವಾಗ ಅವರು ಪರ್ದಾ ಹಾಕೊಳ್ಬೇಕಾದ ಸ್ಥಿತಿ ಬಂತು? ಹಿಂದೂ ಹೆಣ್ಮಕ್ಳು, ನಾನು ಮುಸ್ಲಿಮರ ಬಗ್ಗೆ ಮಾತನಾಡ್ತಿಲ್ಲ. ಯಾವಾಗ ಪರ್ದಾ ಹಾಕೊಳ್ಬೇಕಾದ ಸ್ಥಿತಿ ಬಂತು ಅಂತಂದ್ರೆ, ಸುಂದರಿಯಾದ ಹೆಣ್ಣು ಮಗುವನ್ನು ನೋಡಿದ ತಕ್ಷಣ ಹಾರಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾನಲ್ಲ, ಯಾರ್ದಾದ್ರೂ ಇದ್ರೂ ಪರವಾಗಿಲ್ಲ, ಅವಳು ನನ್ನ ಜೊತೆ ಮಲಗಬೇಕು ಅಂತ ಅನ್ಕೊಂಡು ಭಾವಿಸುವಂತ ಅತ್ಯಂತ ಕ್ರೂರ ಜನಾಂಗದವರು ಯಾವಾಗ ಕಣ್ಣು ಹಾಕಿದ್ರೋ ಆಗ ಹೆಣ್ಮಕ್ಳು ತಮ್ಮನ್ನು ತಾವು ಮುಚ್ಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ನಾನು ಸುಮ್ಮನೆ ಇದನ್ನೆಲ್ಲ ದಯಮಾಡಿ ಗಮನಿಸಿ ಅಂತ ಕೇಳ್ಕೊಳ್ಳಿಕ್ಕೆ ಹೇಳೋದಷ್ಟೇ. ಎಲ್ಲೆಲ್ಲಿ ಪರ್ದಾ ಹಾಕೊಳ್ಳುವಂತ ಹೆಣ್ಮಕ್ಳು ಕಾಣಿಸ್ತಾರೋ ಸ್ವಲ್ಪ ಹಿಸ್ಟ್ರಿ ತೆಗೆದು ನೋಡಿ, ಅಲ್ಲೆಲ್ಲ ಮುಸ್ಲಿಂ ಇನ್ವೇಷನ್ಸ್ ಇರುತ್ತೆ. ನೀವು ಉತ್ತರ ಕರ್ನಾಟಕದ ಭಾಗದಲ್ಲಿ ಎಕ್ಸ್ಟ್ರೀಮ್ ಉತ್ತರಕ್ಕೆ ಹೋದ್ರೆ ಹೆಣ್ಮಕ್ಳು ಪರ್ದಾ ಹಾಕೊಳ್ತಾರೆ, ಅಡಿಗೆ ಮನೆಯಿಂದ ಆಚೆಗೆ ಬರಲ್ಲ ರೀ. ನನಗೆ ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಊಟ ಮಾಡೋದು ಬಹಳ ಕಷ್ಟ. ಯಾಕೆ ಅಂತಂದ್ರೆ ಅವ್ರು ಹೊರಗಡೆ ಬಂದು ಬಡಿಸಲ್ಲ, ಬಡಿಸಿಯೇ ಕೊಟ್ಬಿಡ್ತಾರೆ ತಟ್ಟೆನ. ಹೆಣ್ಮಕ್ಳು ಆಚೆಗೆ ಬರಲ್ಲ. ಯಾಕೆ ಬಡಿಸಿ ಕೊಡ್ತಾರೆ ಅಂದ್ರೆ ಬರುವಂತ ರೂಢಿನೇ ಇಟ್ಕೊಂಡಿಲ್ಲ ಅವರು. ಅವ್ರಿಗೆ ಅಯೋಗ್ಯರೆಲ್ಲ ಬಂದು ರೂಢಿ ಆಗ್ಬಿಟ್ಟಿದೆ, ಅವರಿಗೆ ರಕ್ತದೊಳಗೆ ಸೇರ್ಕೊಂಡ್ಬಿಟ್ಟಿದೆ ಅದು. ಆದ್ರೆ ದಕ್ಷಿಣದಲ್ಲಿ ಹಂಗಿಲ್ವಲ್ಲ. ಯಾಕೆಂದ್ರೆ ನಮಗೆ ಈ ಥರದ ಆಕ್ರಮಣಗಳಾಗಿದ್ದು ಬಹಳ ಕಡಿಮೆ. ನಾವು ಈ ಥರದ ಜನರನ್ನು ನೋಡಲೇ ಇಲ್ಲ. ಹಿಂಗಾಗಿ ಇಲ್ಲಿನ ಹೆಣ್ಮಕ್ಳು ಮುಕ್ತವಾಗಿದ್ದಾರೆ ಅಂತ ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗುತ್ತೆ ಕಲ್ಚರಲ್ ಇನ್ವೇಷನ್ ಹೆಂಗೆ ನಡೆದು ಬಿಡ್ತು. ಆದರೆ ಯಾವಾಗ ಇವರು ಈ ಥರದ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೋ, ಅವನು ಭಕ್ತಿಯಾರ್ ಖಿಲ್ಜಿ ಒಳಗೆ ನುಗ್ಗಿದ ಈ ದೇಶದ ಅತ್ಯಂತ ಪ್ರಮುಖ ಇನ್ಸ್ಟಿಟ್ಯೂಷನ್ಗಳನ್ನು ಧ್ವಂಸಗೊಳಿಸಿದ. ಅವನಿಗೆ ಇದೆಲ್ಲ ಆದಮೇಲೆ ಆದರೂ ಅವನು ಹೆಂಗಿದ್ದ ಅಂತಂದ್ರೆ, ಯಾವುದೋ ಒಂದು ಜಾಗವನ್ನು ಅಟ್ಯಾಕ್ ಮಾಡ್ತಿದ್ದ, ರಾಜ ಬರ್ತಾನೆ ಅಂತ ಗೊತ್ತಾರೆ ತಪ್ಸ್ಕೊಂಡು ನೋಡ್ಬಿಡ್ತಿದ್ದ. ಆದರೆ ತನಗೆ ಬೇಕಾಗಿರುವಷ್ಟು ಸಂಪತ್ತನ್ನು, ರಾಜನಿಗೆ ಕೊಡಬೇಕಾಗಿರುವಷ್ಟು ಸಂಪತ್ತನ್ನು ಕೊಡ್ಲಿಕ್ಕೆ ಬೇಕಾಗಿರೋದು ವ್ಯವಸ್ಥೆ ಮಾಡ್ಕೊಳ್ತಿದ್ದ. ಆದರೆ ಅವನಿಗೆ ಮುಂದೆ ಟಿಬೆಟ್ ಮೇಲೆ ಕಣ್ಬಿಟ್ಟು, ಇಲ್ಲಿವರೆಗೂ ಮಧ್ಯ ಭಾರತದಲ್ಲಿದ್ದ, ಈಗ ಟಿಬೆಟ್ಟಿನ ಮೇಲೆ ಕಣ್ಣು ಹಾಕೋದು ಅಂತಂದ್ರೆ ಪೂರ್ವ ದಿಕ್ಕಿನ ಕಡೆ ಹೊರಡಬೇಕು ಅಂತ. ಅವನು ಆ ಕಡೆ ಹೋಗ್ತಾ ಅಸ್ಸಾಂನ ದಾಟ್ಕೊಂಡು ಟಿಬೆಟ್ಗೆ ಹೋದ. ಟಿಬೆಟ್ನಲ್ಲಿ 50,000 ಸೈನಿಕರು ಅವನನ್ನು ಹೆಂಗೆ ಬಡಿದ್ರು ಅಂತಂದ್ರೆ, ವಾಪಸ್ ಅವನು ಬರಬೇಕಾದ್ರೆ ಇವನು ಕರ್ಕೊಂಡು ಹೋಗಿದ್ದ ದೊಡ್ಡ ಸೇನೆಯಲ್ಲಿ 100 ಜನ ಮಾತ್ರ ಉಳ್ಕೊಂಡಿದ್ರು. ಅಸ್ಸಾಂನಲ್ಲಿ ತಾನು ತನ್ನ ಅಧಿಕೃತವಾಗಿರುವಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತ ಅನುಮತಿ ತೆಗೆದುಕೊಂಡು ಅಸ್ಸಾಂನಲ್ಲಿ ಉಳಿದ. ಮರು ವರ್ಷ 1-2 ವರ್ಷದಲ್ಲಿ ಅವನು ತೀರ್ಕೊಂಡ, ಬೇರೆ ಪ್ರಶ್ನೆ. ಆದರೆ ಆಗ ಇವರಿಗೆ ಅನ್ನಿಸ್ತು ಅಲ್ಲಿವರೆಗೂ ಹೋಗ್ಬೋದು ನಾವು ಅಂತ. ಅಂದ್ರೆ ಪೆನೆಟ್ರೇಟ್ ಮಾಡೋದು ಹೆಂಗಿದೆ ನೋಡಿ ಅಂತ. ಸಣ್ಣಕ್ಕೆ ಹೋಲ್ ಮಾಡಿಕೊಂಡು, ರ್ಯಾಟ್ ಹೋಲ್ಸ್ಗಳನ್ನ ಮಾಡಿಕೊಂಡು, ಇಲಿಗಳು ಹೆಂಗೆ ಕೊರಿತವೋ ಹಂಗೆ ಕೊರ್ಕೊಂಡು ಸ್ವಲ್ಪ ಒಳಗೋದ್ರೆ ಅಲ್ಲೊಂದು ಹೆಜ್ಜೆ ಇಡ್ಬೋದು ನಾನು ಅಂತ. ಅದು ವಲ್ನರಬಲ್ ಏರಿಯಾಸ್ ಅಂತ. ಒಂದು ಸಲ ಇವರಿಗೆ ಬಿಟ್ಕೊಟ್ರೆ ಏನ್ ಬೇಕಿದ್ರೂ ಆಗತ್ತೆ ಅಂತ. ಒಂದು ಸಲ ಜಾಗ ಕೊಟ್ರೆ ಮಿನಿ ಪಾಕಿಸ್ತಾನ ಯಾವಾಗ ನಿರ್ಮಾಣ ಆಗುತ್ತೆ ಗೊತ್ತಿಲ್ಲ ಅಂತ. ನಾನು ತುಂಬಾ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ. ಅಂದ್ರೆ ಯಾಕೆ ಇತಿಹಾಸವನ್ನು ತಗೊಂಡೆ ಅಂತಂದ್ರೆ, ನಾನು ಕಲೀಲಿಕ್ಕೆ ಪಾಠಗಳು ಬಹಳಷ್ಟಿವೆ ಅಂತ. ನಂಜನಗೂಡಿನ ಹತ್ರ ಕೌಲಂದೆ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲೊಂದು ಮೆರವಣಿಗೆ ಆಯಿತು. ಮೆರವಣಿಗೆಯಲ್ಲಿ 1-1.5 ಜನ ಮುಸಲ್ಮಾನರು. ವಿಡಿಯೋ ಮಾಡ್ತಿದ್ದವನು ವಿಡಿಯೋ ಮಾಡ್ತಾ ಹೇಳ್ತಾನೆ, ನೋಡ್ರೋ ಮಿನಿ ಪಾಕಿಸ್ತಾನ, ತಾಕತ್ತಿದ್ಯಾ ನಿಮಗೆ ಮಾತಾಡೋದು ಅಂತ ಹೇಳ್ತಾನೆ. ಅಂದ್ರೆ 1-1.5 ಜನ ನೀವು ಒಂದು ಮೆರವಣಿಗೆ ಮಾಡಿದ್ರೆ ಮಿನಿ ಪಾಕಿಸ್ತಾನನೇ ನಿರ್ಮಾಣ ಮಾಡ್ತೀರಾ ಅಂತಂದ್ರೆ, ಹೇಗೆ ರ್ಯಾಟ್ ಹೋಲ್ಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀರಾ ಅಂತ. ನಾವು ಅಲ್ಲಿವರೆಗೂ ಎಂಟರ್ ಮಾಡ್ಬೋದು ಅಂತ, ಇದನ್ನು ಕಿತ್ಕೋಬಹುದು, ಇದನ್ನು ಮಾಡ್ಬೋದು ಅಂತ. ದೇ ಜಸ್ಟ್ ಟೆಸ್ಟ್ ಯು. ನಿಮ್ಮ ಸಾಮರ್ಥ್ಯ ಎಷ್ಟು, ನಿಮ್ಮ ತಾಕತ್ತೇನಿದೆ, ನಿಮ್ಗೆ ವಿತ್ಸ್ಟ್ಯಾಂಡ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಟೆಸ್ಟ್ ಮಾಡ್ತಾರೆ. ನೀವು ವಿತ್ಸ್ಟ್ಯಾಂಡ್ ಮಾಡಿ 4 ಬಾರಿಸ್ತೀರಾ ಅಂತ ಗೊತ್ತಾದ್ರೆ ಸೈಲೆಂಟಾಗಿ ಇದ್ಬಿಡ್ತಾರೆ. ನೀವು ಬಾರಿಸ್ತಿಲ್ಲ ಬಿಟ್ರಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇದು ಅವ್ರದ್ದು ಸ್ಟ್ರಾಟಜಿ. ಅದು ಭಕ್ತಿಯಾರ್ ಖಿಲ್ಜಿ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥ ಸ್ಟ್ರಾಟಜಿ. ಅದಾದ್ಮೇಲೆ ಅವರು ವ್ಯಾಪಕವಾಗಿ ಬೆಳೀತಾ ಹೋದ್ರು. ಆದರೆ ನೆನ್ನೆಗೆ ನಾವು ನೋಡಿದ್ದೇನು ಅಂತಂದ್ರೆ, ಕುತುಬ್ದೀನ್ ಐಬಕ್ ತೀರ್ಕೊಂಡಿದ್ದ. ಪೋಲೋ ಆಟ ಆಡುವಾಗ ಅವ್ನು ತೀರ್ಕೊಂಡಿದ್ದ. ಕುತುಬ್ದೀನ್ ಐಬಕ್ನ ನಂತರ ಯಾರು ಬರಬೇಕು ಅನ್ನೋ ಗೊಂದಲಕ್ಕೆ ಅವನು ಸ್ಲೇವ್ ಬಂದ. ಅವನು ಅಲ್ತಮಿಷ್ ಅಂತಾನೂ ಕರೀತಾರೆ. ಇಲ್ತಮಿಷ್ ಅಂತಾನೆ ನಾವು ಮುಂದೆ ಯೋಚನೆ ಮಾಡ್ತಾ ಹೋಗ್ಬೋದು. ಆದರೆ ಇಲ್ತಮಿಷ್ಗೆ ಬೆಟ್ಟದಷ್ಟು ಸವಾಲುಗಳಿತ್ತು.
ಈ ಸವಾಲುಗಳು ಏನು ಅಂತಂದ್ರೆ, ಕುತುಬ್ದಿನ್ ಐಬಕ್ ಕಟ್ಟಿದ ಸಾಮ್ರಾಜ್ಯ ಈ ಐಬಕ್ನ ನಂತರದ ಗೊಂದಲಗಳಲ್ಲಿ 4 ಚೂರಾಗಿ ಹೋಗಿತ್ತು. ಹಾಗೆ ಕುತುಬ್ದಿನ್ ಐಬಕ್ ಡೆಲ್ಲಿ ಸೆಂಟರ್ಡ್ ಆಗಿ ಉಳ್ಕೊಂಡಿದ್ದ, ಸುತ್ತಮುತ್ತಲೂ ಏನೂ ಉಳ್ಕೊಂಡಿರಲಿಲ್ಲ, ಎಲ್ಲವನ್ನೂ ಕಿತ್ಕೊಂಡಾಗಿತ್ತು. ಅಷ್ಟರ ವೇಳೆಗೆ ಏನಾಗಿತ್ತು, ಅಲ್ಲಿ ಇಲ್ದೀಸ್ ಯಾರು ಅಲ್ಲಿದ್ನೋ, ಗಜನಿಯಲ್ಲಿ ಆಳ್ತಾ ಇದ್ನೋ, ಅವನ ಮೇಲೆ ಅಟ್ಯಾಕ್ ಆಯಿತು. ಅವನನ್ನು ಅಟ್ಯಾಕ್ ಮಾಡಿ ಓಡಿಸಿದವರು ಅಲ್ಲಾವುದ್ದೀನ್ ಮೊಹಮ್ಮದ್, 2ನೇ ಅಲ್ಲಾವುದ್ದೀನ್ ಮೊಹಮ್ಮದ್. ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಅಲ್ಲಿಂದ ಓಡಿಸ್ದ. ಅವನು ನೇರವಾಗಿ ಪಂಜಾಬಿಗೆ ಬಂದ. ಅವ್ರಿಗೆಲ್ರಿಗೂ ಈಗ ಸೇಫ್ ಹೆವನ್ ಅಂದರೆ ಇಂಡಿಯಾ ಅಂತ. ಅಲ್ಲಿಂದ ಓಡಿದ್ರೆ ಇಲ್ಲಿಗೆ ಬರೋರು ಎಲ್ಲರೂ. ಇಲ್ಲಿಗೆ ಬಂದ ತಕ್ಷಣ ಲಾಹೋರಲ್ಲಿದ್ದ ಇವನೊಬ್ಬನ್ನ ಕೆಳಗಿಳಿಸಿದ. ತಾನು ಲಾಹೋರ್ನ ಅಧಿಪತಿಯಾಗಿದ್ದುಕೊಂಡಂತೆ ನಡ್ಕೊಂಡ. ಇತ್ತ ಇಲ್ತಮಿಷ್ಗೆ ಯಾರ ಜೊತೆ ಜಗಳ ಮಾಡ್ಕೋಬೇಕಾದ ಅಗತ್ಯ ಇರಲಿಲ್ಲ. ಅವನು ಎಲ್ದೀಸಿಗೆ ಏನು ಹೇಳ್ದ, ನಾನು ಯಾವತ್ತಿದ್ರು ನಿನ್ನ ಸಾಮಂತ ರಾಜ, ನನಗೆ ಮಾತ್ರ ತೊಂದರೆ ಕೊಡಬೇಡ ನೀನು ಅಂತ. ಯಾಕಂದರೆ ಲಾಹೋರ್ನಲ್ಲಿ ಇಳಿಸಿದಾನೆ, ನೆಕ್ಸ್ಟ್ ಇಲ್ಲಿಗೂ ಬಂದರೆ ಕಷ್ಟ ಅಂತ ಶಾಂತವಾಗಿ ಲೋ ಪ್ರೊಫೈಲ್ಡ್ ಆಗಿದ್ದಂತೆ ನಡ್ಕೊಂಡ. ಈಗ ಇಲ್ತಮಿಷ್ ಏನು ಮಾಡ್ದ, ಸ್ವಲ್ಪ ಧಿಮಾಕಿನಿಂದ, ಯಾವಾಗ ಸ್ವಲ್ಪ ಲೋ ಪ್ರೊಫೈಲಾಗಿ ಯಾರಾದರೂ ಇರ್ತಾರೋ, ಅಥವಾ ಇನ್ನೊಂದಿದೆ ನೋಡಿ, ಈ ಇಲ್ತಮಿಷ್ ಯಾರು ಅಂತಂದರೆ ಗುಲಾಮಿ ಸಂತತಿಗೆ ಸೇರಿದವನು. ಗುಲಾಮ್ರು ಯಾವತ್ತಿದ್ರೂ ಗುಲಾಮ್ರೆ, ನಾವು ರಾಜರು, ನೀನು ಏನಿದ್ರು ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂಥ ಧಿಮಾಕು ಅವನದ್ದು. ಇವನು ತಕ್ಷಣ ಏನು ಮಾಡ್ದ, ನಾನು ಗಜನಿ ಮೇಲೆ ಅಟ್ಯಾಕ್ ಮಾಡಬೇಕು, ನೀನು ಫೋರ್ಸ್ ಕಳಿಸು ಅಂತ ಆರ್ಡ್ರು. ಇಲ್ತಮಿಷ್ ಸ್ವಲ್ಪ ಸೈಲೆಂಟ್ ಆಗಿ, ಅವನು ತುಂಬ ಕ್ಲೆವರ್ ಮನುಷ್ಯ, ಸ್ವಲ್ಪ ತಾಳ್ಮೆಯಿಂದ ಕಾದ. ಸರಿಯಾದ ಟೈಮಿಗೋಸ್ಕರ ಕಾಯ್ತೀನಿ ಅಂತ ಹಂಗೆ ಮುಂದೆ ತಳ್ತಾ ಬಂದ. ಕೊನೆಗೆ ಇನ್ನಾಗಲ್ಲ ಅಂತ ಗೊತ್ತಾದಾಗ 1216 ಜನವರಿ ತಿಂಗಳಲ್ಲಿ ತರೈನ್ನಲ್ಲಿ, ಎಲ್ಲಿ ಪೃಥ್ವಿರಾಜ್ ಚೌಹಾನ್ಗೆ ಸೋಲುಂಟಾಗಿ ಇಡೀ ಭಾರತದ ಅದೃಷ್ಟವೇ ಬದಲಾಗಿ ಹೋಗಿತ್ತೋ, ಆ ಜಾಗದಲ್ಲಿ ಮತ್ತೊಂದು ಯುದ್ಧ ಆಯಿತು. ಈ ಬಾರಿ ಯುದ್ಧ ನಡೀತು ಯಾರ ಜೊತೆಗೆ ಅಂದರೆ ಇಲ್ದೀಸ್ ಜೊತೆಗೆ ಮತ್ತು ಈ ಕಡೆ ಇಲ್ತಮಿಷ್ ಜೊತೆಗೆ. ಇವರಿಬ್ಬರು ಕಿತ್ತಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಇದರಲ್ಲಿ ಮೂರ್ತಿ ಪೂಜಕ ವರ್ಸಸ್ ಮೂರ್ತಿ ಭಂಜಕ ಅಲ್ಲ, ಮೂರ್ತಿ ಭಂಜಕ ವರ್ಸಸ್ ಮೂರ್ತಿ ಭಂಜಕರೇ ಕಿತ್ತಾಡಿತ್ತು. ಇವರಿಬ್ಬರು ದೊಡ್ಡ ಮಟ್ಟದಲ್ಲಿ ಕಿತ್ತಾಡಿದ್ರು. ಕಿತ್ತಾಡಿದ ನಂತರ ಎಲ್ದೀಸ್ಗೆ ಏಟು ಬಿತ್ತು. ಎಲ್ದೀಸ್ ಸಿಕ್ಕಾಕೊಂಡ. ಅವನನ್ನು ಕರ್ಕೊಂಡ್ಬಂದು ಇವನು ಜೈಲಿನಲ್ಲಿಟ್ಟು, ಆ ಜೈಲಿನಲ್ಲೇ ಅವನು ತೀರ್ಕೊಂಡ. ಐಬಕ್ ತುರ್ಕಿಯಿಂದ ತಾನು ಕಳಿಸ್ಕೊಳ್ಬೇಕು ಅಂತ ಏನು ನಿರ್ಣಯ ಮಾಡಿದ್ನೋ, ಒಂದು ರೀತಿಯಲ್ಲಿ ಈಗ ಅದು ಪೂರ್ಣಗೊಳ್ತು. ಯಾಕೆ ಅಂತಂದರೆ ತುರ್ಕಿಯಿಂದ ನೇರವಾಗಿ ಇವ್ರ ಮೇಲೆ ಪ್ರಭಾವ ಬೀರುವಂಥವ್ರು ಯಾರೂ ಉಳ್ಕೊಳ್ಳಿಲ್ಲ. ಹೊಸದಾಗಿ ಯಾರು ಅಧಿಕಾರಕ್ಕೆ ಬಂದಿದ್ನೋ ಅವ್ರಿಗೂ ಇವ್ರಿಗೂ ಬಹಳ ದೊಡ್ಡ ಸಂಬಂಧ ಏನು ಇರಲಿಲ್ಲ. ಇದಾದ್ಮೇಲೆ ಏನಾಯಿತು, ಅದಾದ 2 ವರ್ಷಗಳಲ್ಲೇ, ಈ ಯುದ್ಧ ನಡೆದಿದ್ದು 1216ರಲ್ಲಿ, ಇದಾದ 2 ವರ್ಷಗಳಲ್ಲೇ ಚಂಗೀಸ್ ಖಾನ್ ಬಂದ ಭಾರತಕ್ಕೆ. ಮುಂಗೋಲ್ರ ದೊರೆ. ಅವನ ಬಗ್ಗೆ ತುಂಬ ಕೇಳಿದ್ದೀವಿ ನಾವು. ಚಂಗೀಸ್ ಖಾನ್ ಅಂದರೆ ಹೇಗಿತ್ತು ಅಂತಂದರೆ, ಅವ್ರದ್ದು ಲಕ್ಷ ಸಂಖ್ಯೆಯಲ್ಲಿ ಸೇನೆ ಬರ್ತಿತ್ತು. ಮಿಡತೆಗಳ ಹಿಂಡು ಅಂತ ಕರೀತಾರೆ. ಹೂಣರನ್ನ, ಮುಂಗೋಲ್ರನ್ನ ಒಂದು ಮಿಡತೆಗಳ ಹಿಂಡಂತೆ ಬರೋದು, ದಬ ಎಲ್ಲವನ್ನೂ ಸರ್ವನಾಶ ಮಾಡೋದು, ಹೊರಟೋಗ್ಬಿಡೋದು. ಚಂಗೀಸ್ ಖಾನ್ ಕೂಡ ಅದೇ ರೀತಿ ಒಂದು ಸೇನೆಯನ್ನು ತಗೊಂಡು ಬಂದ. ಆ ಸೇನೆ ಹೆಂಗೆ ಬಂತು ಅಂತಂದರೆ, ಮೊದಲು ಗಜನಿಗೆ ದಾಳಿ ಮಾಡಿದ್ರು ಅವರು. ಅಲ್ಲಿದ್ದಂಥ ಅಲ್ಲಾವುದ್ದೀನ್ ಮೊಹಮ್ಮದ್, 2ನೇ ಅಲ್ಲಾವುದ್ದೀನ್ ಮೊಹಮ್ಮದ್, ಯಾರು ಎಲ್ದೀಸನ್ ಓಡಿಸಿದ್ನೋ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದರು. ಅವನು ಗಜ್ನಿನ್ ಬಿಟ್ಟ, ಯಾವುದೋ ದ್ವೀಪಕ್ಕೆ ಕದ್ದು ಮುಚ್ಕೊಂಡು ನೋಡೋದ. ಒಂದು 2-3 ವರ್ಷ ಅಸಹ್ಯಕರ ಬದುಕು ನಡೆಸಿ ಅವನಲ್ಲಿ ಸತ್ತ. ಆದರೆ ಅವನಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ಮಗ ನೇರವಾಗಿ ತಪ್ಪಿಸ್ಕೊಂಡು ಮತ್ತೆ ಇಂಡಿಯಾಕ್ಕೆ ಬಂದ, ಸಿಂಧಿಗೆ ಬಂದ. ಪಂಜಾಬಿಗೆ ಬಂದು ಉಳ್ಕೊಂಡು ಏನು ಮಾಡ್ದ, ಜಲಾಲುದ್ದೀನ್ ಮಂಗ್ಬರ್ನಿ ಅಂತ ಕರೀತಾರವನ್ನ, ಅವನು ಪಂಜಾಬಿಗೆ ಬಂದು ಇಲ್ಲಿ ಬಂದು ಏನು ಮಾಡ್ದ, ಖೋಖಾರಗಳು ಯಾರೂ ಘೋರಿ ಮೊಹಮ್ಮದ್ನ ಸಾಯಿಸಿದ್ರು 22 ಬಾರಿ ಇರಿದು, ಅದೇ ಖೋಖಾರಲ್ಲಿ ಪ್ರಬಲವಾಗಿದ್ದರಿಂದ ಅವ್ರ ಜೊತೆ ಸಂಬಂಧ ಬೆಳೆಸ್ದ. ಖೋಖಾರ ದೊರೆಯ ಮಗಳೊಂದಿಗೆ ಮದುವೆ ಕೂಡ ಆದ, ಗಟ್ಟಿ ಸಂಬಂಧ ಮಾಡ್ಕೊಂಡ. ಇವನು ಈ ಸಂಬಂಧ ಮಾಡ್ಕೊಂಡ ನಂತರ ಅವನಿಗೇನಾಯ್ತು, ಸ್ವಲ್ಪ ವಿಶ್ವಾಸ ಬಂತು, ಇನ್ನು ನಾನು ಓಡಬೇಕಾಗಿಲ್ಲ, ಇಲ್ಲಿ ಭದ್ರವಾಗಿ ನೆಲೆ ನಿಲ್ಬೋದು ಅಂತ ಸುತ್ತಮುತ್ತಲಿನ ಪ್ರದೇಶಗಳನ್ನು ಗೆದ್ದುಕೊಳ್ಳಿಕ್ಕೆ ಶುರು ಮಾಡಿದ. ಗೆದ್ಕೊಂಡಾಗ ಏನಾಯ್ತು, ಆ ಕಡೆಯಿಂದ ಮುಂಗೋಲ್ರು ಇವನು ನಟ್ಟಿಸ್ಕೊಂಡು ಬಂದಿದ್ರಲ್ಲ, ಅವ್ರನ್ನ ತಡಿಬೇಕು ಅಂತ ನಿರ್ಣಯ ಮಾಡಿಕೊಂಡ. ಅವನು ಕೇಳ್ಕೊಂಡ, ನೀನು ನಂಗೆ ಆಶ್ರಯ ಕೊಡು, ಸ್ವಲ್ಪ ಹೆಲ್ಪ್ ಮಾಡು. ಇಲ್ತಮಿಷ್ಗೆ ಪತ್ರ ಬರೀತಾನೆ, ನೀನು ನಂಗೆ ಸ್ವಲ್ಪ ಹೆಲ್ಪ್ ಮಾಡು, ಸೇನೆಯನ್ನು ಕಳಿಸ್ಕೊಡು, ನಾನು ಈ ಮುಂಗೋಲರನ್ನು ಬಡಿದು ಗಜನಿಯನ್ನು ನಮ್ದಾಗ ಮಾಡ್ಕೊಳ್ತೀನಿ, ನಿನ್ನ ಸಹಕಾರ ನಮಗಿರಬೇಕು ಅಂತ ಕೇಳ್ಕೊಂಡ. ಆದರೆ ಇಲ್ತಮಿಷ್ ಏನು ಮಾಡ್ದ ಅಂತಂದರೆ, ಅವ್ನು ಭಾಳ ಆಲೋಚನೆ ಮಾಡಿ, ಈಗ ಈ ಚಂಗೀಸ್ ಖಾನನ ಈ ದಾಳಿ ಇವುಗಳನ್ನೆಲ್ಲ ತಡಿಲಿಕ್ಕೆ ನಾನು ಅನವಶ್ಯಕವಾಗಿ ಮುಂದಕ್ಕೆ ಹೋದರೆ, ಚಂಗೀಸ್ ಖಾನ್ ಅವನನ್ನು ಮುಗಿಸಿ ನನ್ನ ಮೇಲೆ ತಿರುಗಿಬಿಟ್ರೆ ಏನು ಮಾಡ್ಬೇಕು ನಾನು? ಹಂಗಂತ ಇವನಿಗಿಲ್ಲ ಅಂತ ಹೇಳೋಂಗೂ ಇಲ್ಲ. ಇವನೇ ಚಂಗೀಸ್ ಖಾನನ್ನು ಮುಗಿಸಿ ನನ್ನ ಮೇಲೆ ತಿರುಗಿ ಬಿದ್ದರೆ ಏನು ಮಾಡೋದು? ಅದಕ್ಕೆ ಏನು ಮಾಡ್ದ, ವ್ಯವಸ್ಥಿತವಾಗಿ ಅವನ ದೂತನನ್ನು ಕೊಂದಾಕಿ
ಇವನೇ ಒಂದು ಮೆಸೇಜ್ ಕಳಿಸ್ದ, ಸಮಯ ಬಂದಾಗ ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಡ್ಡಗೋಡ ಮೇಲೆ ದೀಪ ಇಡುವಂಥ ಪ್ರಯತ್ನ ಮಾಡ್ದ. ಅವನಿಗೆ ಗೊತ್ತಾಯಿತು ಇದು ನನಗೆ ಮಾಡ್ತಿರುವಂಥ ಮೋಸ ಅಂತ. ತಕ್ಷಣ ಅವನೇನು ಮಾಡ್ದ, ಮೊದಲು ಇವನನ್ನು ಕೊಲ್ಲಬೇಕು ಅಂತ ನಿಶ್ಚಯ ಮಾಡಿ ಅವನು ಹೋಗಬೇಕು. ಅಷ್ಟೊತ್ತಿಗೆ ಇರಾನ್ನಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿ ಅವನು ಇರಾನ್ ಕಡೆ ಹೋದ. ಇವನು ಇರಾನ್ಗೆ ಹೋಗಿದ್ದಾನೆ ಅಂತಂತ ಚಂಗೀಸ್ ಖಾನ್ ತನ್ನ ದಾರಿಯನ್ನು ತಿರುಗಿಸಿ ವಾಪಸ್ ಹೋಗ್ಬಿಟ್ಟ. ನಾನು ಶ್ರೀವಾಸ್ತವ ಅವರನ್ನು ಓದ್ತಾ ಇದ್ದೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಕೆಲವೊಂದು ಸಲ ನಮಗೆಲ್ಲ ಏನೇನು ಅನಿಸುತ್ತೆ ನೋಡಿ, ಚಂಗೀಸ್ ಖಾನ್ ಹಂಗೆ ಹೋಗೋ ಬದಲು ಭಾರತದೊಳಗೆ ಬಂದ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಯಾಕೆ ಅಂತ ಕೇಳಿದರೆ, ಮುಂಗೋಲಿಯನ್ರು ಕಲ್ಚರಲ್ಲಿ ನಮ್ಗೆ ಭಾಳ ಹತ್ತಿರದವರು ಅಂತ. ಅವರಲ್ಲಿ ಬಹುತೇಕರು ಬುದ್ಧನ ಅನುಯಾಯಿಗಳು ಇದ್ದಂಥವ್ರು. ಹೀಗಾಗಿ ಕಲ್ಚರ್ಲಿ ನಮ್ಗೆ ಭಾಳ ಹತ್ತಿರ ಇದ್ದಂಥ ಅವರು ಇಲ್ಲಿಗೆ ಆಕ್ರಮಣ ಮಾಡಿ ಉಳ್ಕೊಂಡ್ಬಿಟ್ಟಿದ್ದರೆ ನಮ್ಮ ಜೊತೆಗೆ ಏಕರಸಗೊಂಡು ಬಿಡ್ತಿದ್ರು. ಇವ್ರ ಥರ ಸೆಪರೇಟ್ ಆಗಿ ಉಳ್ಕೊಳ್ತಿರ್ಲಿಲ್ಲ. ಕೊನೆ ಪಕ್ಷ ಭಾರತದ ಕಲ್ಚರ್ಗೆ ಧಕ್ಕೆ ಆದರೂ ಬರ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಬರೀತಾರವ್ರು. ಆದರೆ ಮುಂಗೋಲರು ಈ ಕಡೆ ಬರಲಿಲ್ಲ. ಅವ್ರು ವಾಪಸ್ ಚಂಗೀಸ್ ಖಾನ್ ತನ್ನ ಸೇನೆ ತೆಗೆದುಕೊಂಡು ವಾಪಸ್ ಹೋದ. ಇವನಿಗೆ ಎಷ್ಟು ಲಾಭ ಆಯಿತು ಅಂತಂದರೆ, ಒಂದು, ಚಂಗೀಸ್ ಖಾನನ ದಾಳಿಯಿಂದ ತಪ್ಪಿಸ್ಕೊಂಡ್ಬಿಟ್ಟ, ಇಲ್ತಮಿಷ್ನ ಲಕ್ ನೋಡಿ. ಎರಡನೇದು, ಈ ಅಲ್ಲಾವುದ್ದೀನ್ ಮೊಹಮ್ಮದ್ದು ಅವನು ಏನೇನು ಪ್ರದೇಶಗಳನ್ನು ಗೆದ್ದಿದ್ನೋ ಬಿಟ್ಟೋದ್ನಲ್ಲ, ಈಗ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದ್ದ ಜಾಗ ನೀವು ತುಂಬಿಸೋದನ್ನೆಲ್ಲ ವಾಪಸ್ ತಗೊಂಡ್ಬಿಟ್ಟ. ಸೊ ಇಲ್ತಮಿಷ್ ಒಬ್ಬ ಪವರ್ಫುಲ್ ಕಿಂಗ್ ಆಗ್ಬಿಟ್ಟ. ಆದರೆ ಇಂಟ್ರೆಸ್ಟಿಂಗ್ಲಿ ಇದನ್ನು ಅನೇಕ ಇತಿಹಾಸಕಾರರು ಹೇಳ್ತಾರೆ, ಮುಸಲ್ಮಾನ್ ಇತಿಹಾಸಕಾರರು ಇದ್ರ ಬಗ್ಗೆ ತುಂಬ ಉಲ್ಲೇಖ ಮಾಡಲ್ಲ ಅಂತ. ಯಾಕೆ ಅಂತಂದರೆ, ಚಂಗೀಸ್ ಖಾನನ ವಿರುದ್ಧ ಒಬ್ಬ ಮುಸಲ್ಮಾನನಿಗೆ ಇನ್ನೊಬ್ಬ ಮುಸಲ್ಮಾನ ಸಹಕಾರ ಮಾಡಲಿಲ್ಲ ಅನ್ನೋದು ಒಪ್ಪಿಕೊಳ್ಳಬಹುದಾದ ಸಂಗತಿ ಅಲ್ಲ ಅವರಿಗೆ. ಆದರೆ ಸುಲ್ತಾನನಾಗಿದ್ದವನು ಯಾವತ್ತೂ ತಪ್ಪು ಮಾಡೋದಿಲ್ಲ. ಹಾಗಿದ್ದರಿಂದಾಗಿ ಅವನು ಮಾಡಿರೋದು ಸರಿನೇ ಇರಬೇಕು, ಇದನ್ನು ಜನರಿಗೆ ಹೇಳದೆ ಹೋದರೆ ಆಯಿತು ಅಂತ ಹೇಳದೇನೆ ಇಟ್ಬಿಟ್ಟಿದ್ದಾರೆ ಅಂತ. ಆದರೆ ವಾಸ್ತವವಾಗಿ ಈ ಘಟನೆಗಳು ಹಿಂಗೆ ನಡೆದು ಅವನು ಅಲ್ಟಿಮೇಟ್ಲಿ ಇಲ್ತಮಿಷ್ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡ ಅಂತ ಹೇಳ್ತಾರೆ. ಆದರೆ ಈ ಹೊತ್ತಲ್ಲಿ ಭಾರತದಲ್ಲಿ ಇದ್ದಂಥ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಎಲ್ಲ ಬುಡಕಟ್ಟು ಜನಾಂಗದಲ್ಲಿರುವಂಥ ಒಬ್ಬೊಬ್ಬ ಲೀಡರ್ಗಳು ಮುಂದೆ ಬಂದು ಎಲ್ಲ ಜಾಗವನ್ನು ಕಿತ್ಕೊಂಡಿದ್ರು ಅಂತ. ತುಂಬ ಸೂಕ್ಷ್ಮವಾಗಿ ಗಮನಿಸೋದಾದರೆ ಏನಾಗಿತ್ತು ಅಂತಂದರೆ, ಎಲ್ಲ ಪ್ರಮುಖ ರಾಜರು ಪೃಥ್ವಿರಾಜ್ ಚೌಹಾಣ್ ಜೊತೆ ತೀರ್ಕೊಂಡಿದ್ರು. ಕನಿಷ್ಠ ಪಕ್ಷ 150 ರಾಜರು. ಅವರಿಗೆಲ್ರಿಗೂ ಲೀಡರ್ಶಿಪ್ ಕೆಪಾಸಿಟಿ ಇತ್ತು. ಎಲ್ಲರನ್ನೂ ಬೆಸೆಯಬಲ್ಲಂತ ಪ್ರಮುಖ ರಾಜರಾಗಿದ್ರು. ರಾಜರುಗಳು ಲೀಡರ್ಗಳೇ ಹೋದ ನಂತರ ಇವ್ರಿಗೆ ಬೇರೆ ದಾರಿ ಇರಲಿಲ್ಲ. ಇವರೊಳಗೆ ಬಂದಂಥ ಒಬ್ಬ ಲೀಡರ್ಗಳು ಅಲ್ಲಲ್ಲೇ ಹುಟ್ಕೊಂಡಂಥವ್ರು ತಮ್ಮ ಸಾಮರ್ಥ್ಯದಿಂದ ಮುಸಲ್ಮಾನರು ವೀಕ್ ಆದ ತಕ್ಷಣ ಅವರನ್ನು ಬಡಿದು ತಮ್ಮ ಜಾಗಗಳನ್ನು ಕಿತ್ಕೊಂಡು ಕೋಟೆಯನ್ನು ವಶಪಡಿಸ್ಕೊಳ್ತಿದ್ರು. ಈಗಲೂ ಕೂಡ ಈ ಥರ ಒಬ್ಬೊಬ್ಬರೇ ಇರುವಂಥವ್ರು ಒಟ್ಟಾಗಿದ್ದಿದ್ರೆ ಒಂದು ಸಮರ್ಥವಾಗಿರುವಂಥ ಹೋರಾಟ ಸಂಘಟಿಸ್ಬೋದಿತ್ತು. ಆದರೆ ಆ ಹೋರಾಟ ಸಂಘಟಿಸ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗಲಿಲ್ಲ. ರಣಥಂಬೋರ್ನಲ್ಲಿ ಗೋವಿಂದರಾಜ್ ಚೌಹಾಣ್ ರಣಥಂಬೋರ್ನ ಕಿತ್ಕೊಂಡ, ತುರ್ಕರನ್ನ ಅಟ್ಟಿಸ್ಕೊಂಡೋದ ಅಲ್ಲಿಂದ. ಆನಂತರ ಪೂರ್ವ ಭಾಗದಲ್ಲಿ ಅಲ್ಲೂ ಕೂಡ ನಾವೆಲ್ಲವನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಒಂದು ರೀತಿಯಲ್ಲಿ ನೋಡೋದಾದರೆ ಕಾಶಿಯನ್ನು ವಾಪಸ್ ತಗೊಂಡಾಗಿತ್ತು, ನಾವು ಕಾಥೆವಾಡಿಯನ್ನು ವಾಪಸ್ ತೆಗೆದುಕೊಂಡಾಗಿತ್ತು. ಇವೆಲ್ಲವನ್ನೂ ವಾಪಸ್ ತಗೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಿತ್ತು. ಆದರೆ ಒಟ್ಟಾಗದೆ ಹೋಗಿದ್ದರಿಂದ ಇವನ ಸೇನೆಯ ಆಕ್ರಮಣದ ಕೆಪಾಸಿಟಿ ಜಾಸ್ತಿ ಇತ್ತು. ನಗಾಡಾದಲ್ಲಿ ಕ್ಷೇತ್ರ ಸಿಂಗ್ ಅಂತ ಯಾರಿದ್ದಾರೆ, ಗುಜರಾತಿನ ಚಾಲುಕ್ಯ, ಅವನು ಇವನಿಗೆ ಹೆಂಗೆ ಬಡದ ಅಂದರೆ ಹ್ಯುಮಿಲಿಯೇಟಿಂಗ್ ಡಿಫೀಟ್ ಆಯಿತು ಇವನಿಗೆ. ಮಾಳವದ ಪರಮಾರರನ್ನು ಇವನು ಯಾವತ್ತೂ ಮುಟ್ಲಿಕ್ಕಾಗಲಿಲ್ಲ. ಕಾಶಿ ಕನೂಜ್ ಕಟೆಹಾರಗಳು ಅದು ವ್ಯಕ್ತಗೊಂಡು. ಅಯೋಧ್ಯೆಯಲ್ಲಿ ಒಬ್ಬ ರಾಜ ಇದ್ದ, ಪೃಥು ಅಂತ. ನಮ್ಮ ಇತಿಹಾಸಕಾರರು, ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಅವನ ಹೆಸರೇ ಮಿಸ್ ಆಗಿಬಿಟ್ಟಿದೆ. ಅಯೋಧ್ಯೆಯ ರಾಜನಿದ್ದ ಪೃಥು, ಅವನು ಇಲ್ತಮಿಷನ ಮಗ ನಾಸಿರುದ್ದೀನ್ ಮೊಹಮ್ಮದ್ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ನಾಸಿರುದ್ದೀನ್ ಮೊಹಮ್ಮದನ ಸೇನೆಯನ್ನು ಹೆಂಗೆ ಬಡಿದ ಅಂತಂದರೆ, ಮುಸ್ಲಿಂ ಇತಿಹಾಸಕಾರರೇ ಹೇಳ್ತಾರೆ ಕನಿಷ್ಠ ಪಕ್ಷ 1 ಲಕ್ಷ ಮುಸ್ಲಿಂ ಸೈನಿಕರನ್ನು ಕೊಲ್ಲಲಾಯಿತು ಆ ಯುದ್ಧದಲ್ಲಿ ಅಂತ. ಆ ಪರಿಯ ಹೋರಾಟವನ್ನು ಸಂಘಟಿಸಿದ. ಅಂದರೆ ಯಾವುದನ್ನೂ ಸುಲಭಕ್ಕೆ ಕಿತ್ಕೊಳ್ಳಿಕ್ಕೆ ಬಿಡಲಿಲ್ಲ. ಅದಕ್ಕೋಸ್ಕರ ಇಲ್ತಮಿಷ್ ಏನು ಮಾಡ್ದ, ನಾನು ಕಿತ್ಕೊಂಡು ಮುಸಲ್ಮಾನರನ್ನ ದೊರೆಗಳನ್ನಾಗಿ ಮಾಡಿದರೆ ತಾನೇ ಪ್ರಾಬ್ಲಮ್. ಹಿಂದೂ ರಾಜರನ್ನು ಅಲ್ಲಲ್ಲೇ ಉಳಿಸ್ತೀನಿ, ನೀವು ನಂಗೆ ಸಾಮಂತರಾಗಿದ್ದು ಕಪ್ಪ ಕೊಟ್ಟರೆ ಸಾಕು ಅಂತ ಕೇಳ್ಕೊಂಡ್ಬಿಡ್ತೀನಿ. ದಟ್ ವಾಸ್ ಹಿಸ್ ಕ್ಲೇವರ್ ಮೂವ್. ನಾವು ಭಾಳ ಬರೀ ಅನ್ಕೊಳ್ತಿರ್ತೀವಲ್ಲ, ಯಾಕೆ ಇವನು ಟಿಪ್ಪು ಇವನನ್ನು ಬಿಟ್ಬಿಟ್ಟ, ಯಾಕೆ ಬಿಟ್ಬಿಟ್ಟ ಅಂತಂದರೆ, ಗೆಲ್ಲಕ್ಕಾಗ್ತಿರ್ಲಿಲ್ಲ. ತಾತ್ಕಾಲಿಕವಾಗಿ ಗೆದ್ದರೂ ಅವ್ರು ಮತ್ತೆ ಬಡದು ವಾಪಸ್ ತೆಗೆದುಕೊಳ್ತಿದ್ರು. ಅದಕ್ಕೆ ಬೆಟರ್ ಅವ್ರನ್ನ ಬಿಟ್ಟುಬಿಟ್ಟು ನೀವು ಕೊಟ್ಟಿದ್ದನ್ನು ತೊಗೊಂಡು ಸುಮ್ಮನಿರ್ತೀನಿ ಅಂತ ಹೇಳೋದೇ ಅನುಕೂಲಕರವಾಗಿತ್ತು ಅಂತ. ಭಾರತದ ಸಾಮರ್ಥ್ಯ ಅದು. ಭಾರತದ ವಿಸ್ತಾರ ಹೆಂಗಿತ್ತು ಅಂತಂದರೆ, ಇಲ್ಲಿ ಹೊಡೆದು ಆ ಕಡೆಗೆ ಹೋಗೋದ್ರೊಳಗೆ ಇಲ್ಲಿ ಮತ್ತೊಂದು ದಂಗೆ ಆಗಿರ್ತಿತ್ತು.
ಮಿತ್ರ, ಬ್ರಿಟಿಷರ ವಿರುದ್ಧ ಭಾರತೀಯರು ಕನಿಷ್ಠ ಪಕ್ಷ 400ರಿಂದ 500 ದಂಗೆಗಳನ್ನು ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ. ಮತ್ತೆ ಇವ್ರು ಯಾವ ಲೆಕ್ಕ? ಅವರು ಅತ್ಯಂತ ಬುದ್ಧಿವಂತಿಕೆಯಿಂದ ಇಡೀ ದೇಶವನ್ನು ಆಳುವಾಗ್ಲೂ ಒಂದು ದಿನ ನೆಮ್ಮದಿಯ ನಿದ್ದೆ ಮಾಡಿರಲಿಲ್ಲ. ಅವ್ರು ಅಲ್ಲಿ ದಂಗೆ ಮಟ್ಟ ಹಾಕೋದ್ರ ವೇಳೆಗೆ ಇಲ್ಲಿ ಶುರುವಾಗುತ್ತೆ, ಇಲ್ಲಿ ಹಾಕೋದ್ರ ವೇಳೆಗೆ ಅಲ್ಲೆಲ್ಲೋ ಶುರುವಾಗುತ್ತೆ. ಹಿಂಗಾಗಿ ಆಗಿ ಎವ್ರಿ ಡೇ ಇದರಲ್ಲೇ ಕಾಲ ಕಳೆದಂಥವ್ರು ಬ್ರಿಟಿಷ್. ಮುಸಲ್ಮಾನರದು ಅದೇ ಸ್ಥಿತಿ ಇತ್ತು. ಹಿಂಗಾಗಿ ಇವರು ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡು ಅವರು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋದ್ರು. ಆದರೆ ಇವನಿಗೆ ಬಂಗಾಳದಲ್ಲಿ ತನ್ನ ಪ್ರಭುತ್ವ ಸ್ಥಾಪಿಸಿದ್ದು ಸ್ವಲ್ಪ ಗೌರವ ಕೊಡ್ತು. ಆದರೆ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ, ಇದುವರೆಗೂ ನಾವು ಮಾತಾಡಿರುವಂಥ ಬಹುತೇಕ ಸುಲ್ತಾನರೆಲ್ಲ ಸುನ್ನಿಗಳು. ಇವರಿಗೆ ಶಿಯಾಗಳನ್ನು ಕಂಡ್ರೆ ಆಗ್ತಿರಲಿಲ್ಲ. ಎಷ್ಟು ಅಂತಂದ್ರೆ ಶಿಯಾಗಳನ್ನ ಇದ್ದ ಜಾಗದಿಂದ ಮೇಲಕ್ಕೆ ಬರಲಿಕ್ಕೆ ಬಿಡಲಿಲ್ಲ. ಶಿಯಾಗಳು ಒಂದ್ಸಲ ಇವನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಥವಾ ದಂಗೆ ಹೇಳ್ತಾರೆ. ಆ ದಂಗೆಯನ್ನು ಹೆಂಗ್ ಬಡಿತಾನೆ ಗೊತ್ತಾ? ಹಿಂದೂಗಳನ್ನ ಹೆಂಗ್ ಮಸಾಕರ್ ಮಾಡ್ತಾನೋ ಅದಕ್ಕಿಂತ ಕೆಟ್ಟದ್ದಾಗಿ ಶಿಯಾಗಳ ಮಸಾಕರ್ ಮಾಡ್ತಾನೆ. ಆದರೆ ನಾವು ಯಾವತ್ತೂ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ತರದೇ ಇಲ್ಲ. ಬ್ರಾಹ್ಮಣರು ದಲಿತರ ವಿಚಾರವನ್ನು ಮಾತ್ರ ಸಿಕ್ಕಾಪಟ್ಟೆ ತರ್ತೀವಿ. ಆದರೆ ಶಿಯಾಗಳ ಮಸಾಕರ್ನ ಇಲ್ತಮಿಶ್ ಮಾಡಿದ್ನಲ್ಲ, ಯಾಕೆ ಮಾಡಿದ ಅಂತ ತರದಿಲ್ಲ. ಬಿಕಾಸ್ ಅವ್ರು ಒಗ್ಗಟ್ಟಿರ್ಬೇಕು. ವೀಕ್ ಆಗ್ಬೇಕಾಗಿರೋದು ನಾವು ಮಾತ್ರ ಅಲ್ಲ, ನಮಗೆ ಮಾತ್ರ ಬಡಿಬೇಕು ಅನ್ನೋಂಥ ಪ್ರಯತ್ನ. ಆದರೆ ಆ ಥರ ಕೆಟ್ಟದಾಗಿ ಬಡ್ದ. ಇನ್ನು ಒಂದು ಸಾಯೋಕ್ಕಿಂತ ಮುಂಚೆ, ತಾನು ಹೋಗೋಕ್ಕಿಂತ ಮುಂಚೆ ವಿದಿಶಾದಲ್ಲಿರುವಂಥ ಸನ್ ಟೆಂಪಲ್ನ ಧ್ವಂಸಗೊಳಿಸಿದ. ಉಜ್ಜಯಿನಿಯ ಮಹಾಕಾಲ ಟೆಂಪಲ್ನ ನಾಶ ಮಾಡ್ದ. ನಾನು ಅದನ್ನೇ ಹೇಳೋದಲ್ಲ, ಒಂದು ಟೆಂಪಲ್ ಜೊತೆಗೆ ಬರೀ ಟೆಂಪಲ್ ಮಾತ್ರ ಉಳ್ಕೊಳ್ಳಲ್ಲ, ಅದ್ರ ಜೊತೆಗೆ ಒಂದು ಕಲ್ಚರ್ ಇರುತ್ತೆ. ಸಾವಿರಾರು ವರ್ಷಗಳ ಕಾಲ ಬೆಳ್ಕೊಂಡು ಬಂದಂಥ ಒಂದು ಸುಂದರವಾಗಿರುವಂಥ ಕಲ್ಚರ್ ಅದ್ರ ಜೊತೆಗಿತ್ತು. ಅಷ್ಟನ್ನೂ ಧ್ವಂಸಗೊಳಿಸ್ಬಿಟ್ಟ. ಮುರಿದ ಮೂರ್ತಿಗಳು, ವಿಕ್ರಮಾದಿತ್ಯನ ಸುಂದರವಾಗಿರುವಂಥ ಮೂರ್ತಿ, ಅದನ್ನೆಲ್ಲ ತಗೊಂಡು ವಿಜಯೋತ್ಸವ ಆಚರಿಸ್ಲಿಕ್ಕೆ ಎಲ್ಲಿ ಬರ್ತಾನೆ ಗೊತ್ತಾ? ಅವನು ಕುವತ್ತುಲ್ ಇಸ್ಲಾಂ ಮಸ್ಜಿದಿಗೆ ಬರ್ತಾನೆ. ಕುವತ್ತುಲ್ ಇಸ್ಲಾಂ ಮಸ್ಜಿದ್ ಅಂತಂದ್ರೆ ತಾನು ವಿಜಯೋತ್ಸವವನ್ನು ಆಚರಿಸಿ ಕುತುಬ್ದಿನ್ ಐಬಕ್ಕು ಕಟ್ಟಿದಂಥ ಕುತುಬ್ ಮಿನಾರ್ನ ಕುವತ್ತುಲ್ ಇಸ್ಲಾಂ ಮಸ್ಜಿದ್ ಅಂತ ಕರೀತಾರೆ. ಆ ಕುವತ್ತುಲ್ ಇಸ್ಲಾಂ ಮಸ್ಜಿದಿಗೆ ಬಂದು ಅಲ್ಲಿ ಎದುರುಗಡೆ ಜನ ಓಡಾಡೋ ಜಾಗ ಹಾಕ್ತಾನೆ. ಉಜ್ಜಯಿನಿಯ ಮಹಾಕಾಲನ ಮೂರ್ತಿಯನ್ನ, ವಿಕ್ರಮಾದಿತ್ಯನ ಮೂರ್ತಿಯನ್ನ ಅಲ್ಲಿ ಹಾಸ್ತಾನೆ. ಬರುವಂತ ಎಲ್ಲ ದೇವ ವಿಶ್ವಾಸಿಗಳು ಅವನು ತುಳ್ಕೊಂಡು ಬರಬೇಕು ಅಂತ ಅವ್ರಿಗೆ ಖುಷಿ. ನಾನು ಅದನ್ನೇ ಯಾವಾಗಲೂ ಅಂದ್ಕೊಳ್ಳೋದು, ಯಾರಿಗಾದರೂ ಏನಾದರೂ ಒಂದು ಕೆಲಸ ಸುದೀರ್ಘವಾಗಿ ಮಾಡಲಿಕ್ಕೆ ಒಂದು ಗೋಲ್ ಇರಬೇಕು ಅಂತ, ಏನಾದರೂ ಒಂದು ಅಜೆಂಡಾ ಇರಬೇಕು. ತಾನು ಸಾಗಬೇಕಾಗಿರುವ ಹಾದಿ ಇದಕ್ಕೋಸ್ಕರ ಅಂತ ಗೊತ್ತಿರಬೇಕು. ನೀವು ನನ್ನನ್ನು ಕೇಳಿದರೆ ನೀನು ಇಷ್ಟೆಲ್ಲ ಯಾಕೆ ಮಾಡ್ತೀಯ ಅಂತ ಕೇಳಿದರೆ ನಾನು ಹೇಳೋದು ಅಲ್ಟಿಮೇಟ್ಲಿ ಭಗವಂತನನ್ನು ಗುರುತಿಸ್ಕೊಳ್ಬೇಕು, ನನ್ನೊಳಗಿರುವ ಭಗವಂತನನ್ನು ಕಾಣಬೇಕು, ಮೋಕ್ಷ ಪಡಿಬೇಕು. ನಮಗೊಂದು ವೇಗ ಆಗಿರುವಂಥ ಐಡಿಯಾ ಇದೆ, ಇದು ಮಿಥಮ್ ಅಂತ ಗೊತ್ತಿಲ್ಲ. ಆದರೆ ಅವರಿಗೆ ತುಂಬ ಚಿಕ್ಕದಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ರೂಲ್ ಏನಿದೆ ಅಂತಂದರೆ ಮಂದಿರಗಳನ್ನು ಹೊಡಿಬೇಕು. ನೀವು ದೇವರುಗಳನ್ನು ಲೂಟಿ ಮಾಡಬೇಕು, ಆ ದೇವರುಗಳನ್ನು ಚೂರು ಮಾಡಬೇಕು. ಅದನ್ನು ಮಾಡಿದಷ್ಟು ನೀವು ಹೆಚ್ಚು ಹೆಚ್ಚು ಸ್ಟಾರ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ ಅಂತ. ನಾಳೆ ನೀವು ಸ್ವರ್ಗಕ್ಕೆ ಹೋದಾಗ ಈ ಸ್ಟಾರ್ಸ್ಗಳ ಆಧಾರದ ಮೇಲೆ ನಿಮಗೆ ಸ್ವರ್ಗದಲ್ಲಿ ಯಾವ ಸ್ಥಾನ ಅಂತ ನಿಮ್ಗೆ ಪ್ರೂವ್ ಆಗುತ್ತೆ. ಹೀಗಾಗಿ ಆ ಸ್ಟಾರ್ಸ್ ಅನ್ನು ಪಡ್ಕೋಬೇಕು. ಆ ಸ್ಟಾರ್ಸ್ ಅನ್ನು ಪಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು? ಇದನ್ನು ಮಾಡಬೇಕು ಅಂತ ಬಂದ ಪ್ರತಿಯೊಬ್ಬ ಮುಸಲ್ಮಾನನು ಹಿಂಗೆ ಮಾಡಿರೋದು. ಬಹಳ ವಿಚಿತ್ರವಾಗಿದೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಇತ್ತೀಚೆಗೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ, ಮುಸಲ್ಮಾನರಿಗೂ ಮತ್ತು ಹಿಂದೂಗಳಿಗೂ ಇರುವಂಥ ಡಿಫರೆನ್ಸ್ ಏನು, ಮೇಜರ್ ಡಿಫರೆನ್ಸ್ ಏನು. ನಂಗೆ ತುಂಬ ಜನ ಡಿಬೇಟಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಹಿಂದೂ ದೇವತೆಗಳ ಕೈಯಲ್ಲಿ ಆಯುಧಗಳಿವೆ, ಆಯುಧಗಳನ್ನು ಇಟ್ಕೊಂಡು ತಿರುಗಾಡೋರು ನೀವೇ, ನಾವಲ್ಲ ಅಂತ. ನಾನು ಭಾಳ ಬಾರಿ ಅವ್ರಿಗೆ ತಮಾಷೆ ಮಾಡ್ತಿರ್ತೀನಿ, ನಾವು ದೇವತೆಗಳ ಕೈಯಲ್ಲಿ ಕೊಟ್ಟು ನಾವು ನಾರ್ಮಲ್ ಆಗಿದ್ದೀವಿ, ನೀವು ದೇವರಿಂದ ಕಿತ್ಕೊಂಡು ನೀವೇ ಹಿಡ್ಕೊಂಡು ತಿರುಗಾಡ್ತಿದ್ದೀರಾ ಅದನ್ನು ಅಂತ. ಮೇಜರ್ ಡಿಫರೆನ್ಸ್ ಅದು. ಆದರೆ ಯಾಕೆ ಹಿಂದೂ ದೇವತೆಗಳ ಕೈಯಲ್ಲಿ ಆಯುಧ ಇದೆ? ಯಾಕೆ ಮುಸಲ್ಮಾನರು ದೇವತೆಗಳ ಕೈಯಲ್ಲಿ ಅಥವಾ ದೇವರ ಮೂರ್ತಿಯೇ ಇಲ್ಲ, ದೇವತೆಗಳ ಕೈಯಲ್ಲಿ ಆಯುಧ ಇಲ್ಲ? ಯಾಕೆ ಅಂತಂದ್ರೆ ಅರಬ್ ರಾಷ್ಟ್ರಗಳಲ್ಲಿ ಹುಟ್ಟಿದ ಅಥವಾ ಆ ಭಾಗದಲ್ಲಿ ಹುಟ್ಟಿದ ಸೆಮಿಟಿಕ್ ರಿಲಿಜನ್ಗಳ ಕಲ್ಪನೆ ಏನು ಅಂತಂದ್ರೆ ದೇವರ ರಕ್ಷಣೆಯನ್ನು ಭಕ್ತ ಮಾಡಬೇಕು. ನಮ್ದ್ರಲ್ಲಿ ತುಂಬಾ ಕಷ್ಟ ಆದಾಗ ದೇವರು ನಮ್ಮ ರಕ್ಷಣೆ ಮಾಡ್ತಾರೆ. ಡಿಫರೆನ್ಸ್, ಮೇಜರ್ ಡಿಫರೆನ್ಸ್ ಇದು. ಈ ಟೋಟಲ್ ಇಸ್ಲಾಂ ಹುಟ್ಟಿದ್ದು ಹೆಂಗೆ ಅಂತಂದ್ರೆ ಟ್ರೈಬ್ಸ್ಗಳಲ್ಲಿರುವಂಥ ದೇವರುಗಳ ಕಿತ್ತಾಟ. ಯಾವ ದೇವರು ಸ್ಟ್ರಾಂಗ್ ಅಂತ, ದೇವರು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದು ಹೆಂಗೆ? ದೇವರುಗಳನ್ನು ಫಾಲೋ ಮಾಡುವಂಥ ಜನ ಕಿತ್ತಾಡಬೇಕು. ಯಾರು ಗೆಲ್ತಾರೋ ಅವರು ನೀ ದೇವ್ರು ಗೆಲ್ಸಿದ್ದು ಅಂತ ಅರ್ಥ. ದಿಸ್ ಇಸ್ ಹೌ ದ ಗಾಡ್ಸ್ ವಿನ್.
ನಮ್ದ್ರಲ್ಲಿ ದೇವ್ರು ಗೆಲ್ಲೋ ಪ್ರಶ್ನೆಯೇ ಇಲ್ಲ. ನಮ್ದ್ರಲ್ಲಿ ದೇವ್ರು ಗೆಲ್ಲೋದು ಆತ ತಾಯಿಗಳ ವಿರುದ್ಧ ಮಾತ್ರ. ರಾಕ್ಷಸರ ವಿರುದ್ಧ ದೇವ್ರು ಗೆಲ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅಭಯ ಪ್ರದಾನ ಮಾಡ್ತಾನೆ. ಈ ಕಾರಣಕ್ಕೋಸ್ಕರ ದೇವರ ಈ ಕಲ್ಪನೆ ಹುಟ್ಕೊಂಡಿರೋದು. ದೇವರುಗಳನ್ನ ಈ ಜನ ರಕ್ಷಿಸಬೇಕಾಗಿರೋದ್ರಿಂದ, ದೇವರುಗಳ ಸುಪ್ರೀಂ ದೇವರು ಅಂತ ಪ್ರೂವ್ ಮಾಡಬೇಕಾದ್ರೆ ಈ ಜನ ಫೈಟ್ ಮಾಡಬೇಕಾಗಿರೋದ್ರಿಂದ ಇವ್ರ ಕೈಯಲ್ಲಿ ಕತ್ತಿ. ನಮ್ದರಲ್ಲಿ ದೇವರೇ ನಮ್ಮನ್ನು ರಕ್ಷಿಸಬೇಕಾಗಿರೋದ್ರಿಂದ ಎಲ್ಲ ಆಯುಧಗಳು ದೇವರ ಕೈಯಲ್ಲಿ, ನಾವು ನಿರಾಯುಧರಾಗಿ ನಿನ್ನ ರಕ್ಷಣೆಯಲ್ಲಿ ನಾವು ಬದುಕ್ತೀವಿ ಅಂತ ಹೇಳ್ಕೊಳ್ಳುವಂಥ ಬುದ್ಧಿ ಅಂತ. ಇದು ಮೇಜರ್ ಡಿಫ್ರೆನ್ಸ್. ಈಗ ಅವ್ರಿಗೆ ಹಂಗೆ ಅವರ ದೇವರು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಜಗತ್ನಲ್ಲಿ ಇನ್ಯಾವ ದೇವರು ಇರಬಾರ್ದು. ಈ ದೇವರುಗಳನ್ನು ನೀವು ಧ್ವಂಸಗೊಳಿಸ್ತಾ ಹೋದಷ್ಟು ನಮ್ಮ ದೇವರು ಸ್ಟ್ರಾಂಗ್ ಆಗ್ತಾರೆ. ಮತ್ತು ನಮ್ಮನ್ನು ಗೆಲ್ಲಿಸೋದು ಯಾರು? ನಮ್ಮ ದೇವರು ಗೆಲ್ಲಿಸ್ತಾರೆ. ಸಿನ್ಸ್ ಹಿ ಇಸ್ ಸ್ಟ್ರಾಂಗ್, ಅವ್ರು ನಮ್ಮನ್ನು ಗೆಲ್ಲಿಸ್ತಾ ಹೋಗ್ತಾರೆ. ಈ ಎರಡೂ ಒಂದಕ್ಕೊಂದು ಹೆಂಗೆ ಕನೆಕ್ಟೆಡ್ ಆಗಿದೆ ಅವ್ರದ್ರಲ್ಲಿ ಅಂತಂದ್ರೆ, ಈ ಕಾರಣಕ್ಕೋಸ್ಕರ ಬಹಳ ಸ್ಟ್ರಾಂಗ್ ಆಗಿ ಅದನ್ನ ಬೆಳೆಸ್ಕೊಳ್ತಾ ಹೋಗ್ಬಿಟ್ರು ಅವರು ಅಂತ. ಆದರೆ ಇವನು ಎಷ್ಟರ ಮಟ್ಟಿಗೆ ಹಿಂದೂಸ್ತಾನದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ ಅಂದ್ರೆ, ಬಹಳ ಹಿಂದೆ ಒಂದು ಮಾತನ್ನ ಘೋರಿ ಹೇಳಿದ್ನಂತೆ, ನನಗೆ ಮಕ್ಕಳಿಲ್ಲ, ಆದರೆ ಸ್ಲೇವ್ಗಳು ಸಾಕಷ್ಟಿದ್ದಾರೆ, ಈ ಸ್ಲೇವ್ಗಳು ನನ್ನ ಹೆಸರನ್ನು ಉಳಿಸ್ತಾರೆ ಅಂತ. ಅವನು ಉಳಿಸ್ಬಿಟ್ಟ ಹೆಸರನ್ನು. ಹೆಂಗೆ ಉಳಿಸ್ತಾ ಅಂತಂದರೆ, ಇವತ್ತು ಭಾರತದಲ್ಲಿರುವಂಥ ಅನೇಕ ಮುಸಲ್ಮಾನರಿಗೆ, ಬೇಸಿಕಲಿ ಮುಸ್ಲಿಮರೇ ಅಲ್ಲ ಅವರು, ಬೇಸಿಕಲಿ ಹಿಂದೂಗಳೇ. ನಂಗೆ ಭಾಳ ವಿಚಿತ್ರ ಅನ್ಸುತ್ತೆ ಇವರನ್ನು ಹೆಂಗೆ ಅವರು ನೋಡ್ತಾರೆ ಅಂತಂದರೆ, ಅತ್ಯಂತ ಕೆಳ ಜನಾಂಗವಾಗಿ ನೋಡ್ತಾರೆ. ನಾನು ಮುಂದೆ ನಿಮ್ಗೊಂದು ಘಟನೆ ಉಲ್ಲೇಖ ಮಾಡ್ತೀನಿ ಅದೇ ಥರದ್ದು. ಆದರೆ ಇವರಿಗೆ ತಾವು ಮುಸಲ್ಮಾನರು ಅಂತ ಅನ್ಕೊಳ್ಳೋದಲ್ಲದೆ ಘೋರಿ ಗಜನಿಯರ ಮೇಲೆ ಏನು ಅಪಾರವಾದ ಭಕ್ತಿ ಇದೆ ಅಂತಂದರೆ, ನಿಮಗೆ ಭಾರತದ ಮುಸಲ್ಮಾನರು ಅಂತಂದರೆ ಬಹುಶಃ ಇಲ್ಲ ಅಂತ ಅನ್ನಿಸ್ಬೋದು. ಪಾಕಿಸ್ತಾನದ ಮುಸಲ್ಮಾನರು ಅವರೇನು ಅರಬ್ನಿಂದ ಬಂದವ್ರೇನು? ಅವರೇನು ಅಫ್ಘಾನಿಸ್ತಾನದಿಂದ ಬಂದವರ? ತುರ್ಕಿಗಳ? ಅವರು ಭಾರತೀಯರೇ, ಇದೇ ನೆಲದ ಜನ. ಅವ್ರಿಗೆ ಹೆಂಗಾಗಿದ್ದಾರೆ ಗೊತ್ತೇನು? ನಾವೊಂದು ಮಿಸೈಲ್ಗೆ ಪೃಥ್ವಿ ಅಂತ ಹೆಸರಿಟ್ವಿ. ನಾವಿಟ್ಟಿದ್ದು ಪಂಚಭೂತಗಳ ಆಧಾರದ ಮೇಲೆ. ಅಗ್ನಿ ಅಂತ ಒಂದು ಮಿಸೈಲ್ ಇದೆ, ಪೃಥ್ವಿ ಅಂತ ಒಂದಿದೆ. ನಾವು ಈ ಪಂಚಭೂತಗಳ ಆಧಾರದ ಮೇಲೆ ಅವುಗಳಿಗೆ ಹೆಸರಿಟ್ಟಿದ್ದೀವಿ. ನಾವು ಪೃಥ್ವಿ ಅಂತ ಇಟ್ಟ ತಕ್ಷಣ ಅವ್ರು ಮುಂದಿಟ್ಟಿದ್ದು ಘೋರಿ ಅಂತ. ಅವ್ರು ಪೃಥ್ವಿರಾಜ್ ಚೌಹಾನ್ ಇದು ಒಂದು ಅನ್ಕೊಂಡ್ರು. ಏನ್ ಕರ್ಮ, ಏನ್ ಹೇಳೋದು ಅವರಿಗೆ? ಅವರ ಬುದ್ಧಿ, ಅವರ ಆಲೋಚನೆ ಯಾವ ಮಟ್ಟದ್ದು ಅಂತ. ನಾವಿಟ್ಟಿದ್ರೋ ಕಲ್ಪನೆಗಳು ಹೆಂಗೆ, ಅವ್ರು ಅದಕ್ಕೆ ಪ್ರತಿಯಾಗಿ ರಿಯಾಕ್ಟ್ ಮಾಡೋದು ಹೆಂಗೆ ಅಂತ ಕೇಳುವಾಗಲೆಲ್ಲ ನನಗನ್ಸುತ್ತೆ, ಯಾರು ಇವರು ಪೂರ್ವಜರು? ಇಂಡೋನೇಷ್ಯಾದಲ್ಲಿ ಅಲ್ಲಿನ ಅನೇಕ ನೋಟುಗಳಲ್ಲಿ ಗಣೇಶನ ಚಿತ್ರ ಇದೆ. ಗಂಡಬೇರುಂಡ ಅವರು ಲಾಂಛನವಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ಇತ್ತೀಚೆಗೆ ತುಂಬ ಹಾಳಾಗಿದೆ, ರ್ಯಾಡಿಕಲೈಸೇಷನ್ ಜಾಸ್ತಿ ಆಗಿ. ಆದರೆ ಕಳೆದ ಕೆಲವು ದಶಕಗಳ ಹಿಂದೆಯೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಭಾರತೀಯ ಅಥವಾ ಹಿಂದೂ ಸಂಸ್ಕೃತಿಯನ್ನು ಪಾಲಿಸ್ತಾ ಇದ್ರು. ಯಾರೋ ಅವ್ರು ಕೇಳ್ತಾರೆ, ನೀವೆಲ್ಲ ಮುಸಲ್ಮಾನರು ಆದರೆ ಹಿಂದೂ ಸಂಸ್ಕೃತಿಯನ್ನು ಪಾಲಿಸ್ತಿರಲ್ಲ ಅಂತ. ನಮ್ದು ಮತ ಬದಲಾಗಿರ್ಬೋದು, ಕಲ್ಚರ್ ಚೇಂಜ್ ಆಗಲಿಲ್ಲ ನಮ್ದು ಅಂತ ಹೇಳ್ಕೊಳ್ಳೋರು. ನಾವು ಮತದಿಂದ ಬದಲಾಗಿರ್ಬೋದು, ಆದರೆ ನಾವು ಯಾವ ಕಲ್ಚರಿಂದ ಬಂದಿದ್ದೀವಿ ಅನ್ನೋಂಥ ಪ್ರಜ್ಞೆ ನಮಗಿದೆ ಅಂತ. ಆದರೆ ನಮ್ಮಲ್ಲಿ ಗೊತ್ತಿಲ್ವಲ್ಲ ಇವರುಗಳಿಗೆ. ನೀವು ಮತ ಬದಲಾಗೋದ್ರಲ್ಲಿ ತಪ್ಪೇ ಇಲ್ಲ. ಇವತ್ತು ನಾನು ವೈದಿಕ ಪಂಥದಲ್ಲಿರೋನು, ನಾಳೆ ಜೈನನಾಗ್ತೀನಿ ಅಂತಂದ್ರೆ ನನ್ನ ಧರ್ಮ ಯಾವತ್ತೂ ನಂಗೆ ಬೇಡ ಅನ್ನಲೇ ಇಲ್ಲ. ಆದರೆ ದುರದೃಷ್ಟಕರ ಸಂಗತಿ, ಇದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಈ ದೇಶದ ಜನ ಇವತ್ತಿಗೂ ಇಲ್ಲ ಅಂತ. ಅವನ ಹತ್ರ ಅನೇಕ ಸ್ಲೇವ್ಗಳಿದ್ರು. ಈ ಸ್ಲೇವ್ಗಳನ್ನು ಅವನು ಹೆಂಗೆ ಸಂಪಾದಿಸಿದ್ದ ಅಂತಂದರೆ, ವಿಶೇಷವಾಗಿ ತುರ್ಕಿಗಳನ್ನೇ ಸ್ಲೇವ್ಗಳನ್ನಾಗಿ ಮಾಡ್ಕೊಂಡಿದ್ದ. ಅವರೆಲ್ಲರೂ ಚಂಗೀಸ್ ಖಾನನ ದಾಳಿಯಿಂದ ಓಡಿ ಬಂದು ಅವರು ಲಾಹೋರ್ನಲ್ಲಿ ನೆಲೆಸಿದ್ರು. ಅವರನ್ನು ಇವ್ನು ಕರ್ಕೊಂಡ್ಬಂದು ಸ್ಲೇವ್ಗಳಾಗಿ ಅವ್ರು ಯಾರು ಬಂದಿದ್ರು ತನ್ನ ಜೊತೆ ಇಟ್ಕೊಂಡಿದ್ದ. ಈ ಸ್ಲೇವ್ಗಳಲ್ಲಿ ಪ್ರಮುಖವಾಗಿ ಒಂದು 40 ಜನ ಸ್ಲೇವ್ಸ್ ಇದ್ರಲ್ಲ, ಅವರನ್ನು ತುರ್ಕಿ 40 ಅಂತ ಕರೀಬೋದು ನೀವು. ಎಂಥ ಡೇಂಜರಸ್ ಆಗಿದ್ರು ಅಂತಂದರೆ, ಸ್ಲೇವ್ಗಳಾಗಿ ಬಂದರು, ತುಂಬ ಬುದ್ಧಿವಂತರಾಗಿದ್ದರು. ಆಡಳಿತದ ವಿಚಾರದಲ್ಲಿರ್ಬೋದು, ಸೈನ್ಯದ ವಿಚಾರದಲ್ಲಿರ್ಬೋದು ತುಂಬ ಬುದ್ಧಿವಂತರಾಗಿದ್ದರಿಂದ ಆಯಕಟ್ಟಿನ ಜಾಗದಲ್ಲಿ ಹೋಗಿ ಕುಳಿತುಕೊಂಡ್ರು. ಮೊದಲು ತನ್ನ ಸುಲ್ತಾನ ಹೇಳಿದಂತೆ ಕೇಳಬೇಕಿತ್ತು. ಈಗ ಸುಲ್ತಾನನಿಗೂ ಗೈಡ್ ಮಾಡುವ ಹಂತಕ್ಕೆ ಬಂದ್ಬಿಟ್ರು. ಈ ಡೆಡ್ಲಿಯೆಸ್ಟ್ 40 ಇದೆಯಲ್ಲ, ಅವ್ರು ಎಲ್ಲ ಗೇಮನ್ನು ಪ್ಲ್ಯಾನ್ ಮಾಡ್ತಾರೆ. ಈ ಎಲ್ಲ ಗೇಮನ್ನು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ, ನನಗೆ ಈ ಹಿರಿಯರು ಅಥವಾ ಈ ಡೆಡ್ಲಿಯೆಸ್ಟ್ 40 ನೋಡಿದಾಗ, ಈ ಕಾಂಗ್ರೆಸ್ನಲ್ಲೂ G23 27 ಒಂದಿದೆ, G23. ಅವರೊಂದು ಹೆಂಗಿದ್ದಾರೆ ಅಂತಂದರೆ, ಅವ್ರು ಹೇಳಿದಂತೆ ನಡಿಬೇಕು. ಯಾರು ಪ್ರಧಾನಿ ಆಗಬೇಕು ದೇ ವಿಲ್ ಡಿಸೈಡ್. ಯಾರಿಗೆ ಯಾವ ಸ್ಥಾನ ಕೊಡಬೇಕು ದೇ ವಿಲ್ ಡಿಸೈಡ್. ಅವ್ರು ಹೇಳಿದಂತೆ ಕೇಳಬೇಕು ಅಂತ. ಅವರನ್ನು ನೀವು ಡಿಸ್ಮ್ಯಾಂಟಲ್ ಮಾಡುವಂಥ ಪ್ರಯತ್ನ ಮಾಡಿದರೆ
ನೀವು ಇಡೀ ಪಕ್ಷವನ್ನ, ಇಡೀ ದೇಶವನ್ನೇ ಛಿದ್ರ ಮಾಡಬಲ್ಲಂತ ಸಾಮರ್ಥ್ಯ ಇದೆ. ಹಂಗಂತ ಮಾಡಿದ್ದಾರೆ ಅವರು. ಅವರಲ್ಲಿ ಒಬ್ಬೊಬ್ಬರು ತೀರ್ಕೊಂಡ ನಂತರ ಅವರವರೇ ವೀಕ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಹಿಂಗಿದೆ. ಅದರ್ವೈಸ್ ಇವತ್ತು ಮಾಡಬಾರದನ್ನೆಲ್ಲ ಮಾಡುವಂತ ಸಾಮರ್ಥ್ಯ ಅವರಿಗಿತ್ತು ಅಂತ. ಇದೊಂಥರ ಈ ತುರ್ಕಿ 40 ಡೆಡ್ಲಿಯೆಸ್ಟ್ 40 ಏನಿತ್ತೋ ಅದೇ ಥರದ ಕಾನ್ಸೆಪ್ಟು ಅಂತ. ನಾನು ತುಂಬ ಬಾರಿ ನಾನು ಯಾಕಿದೆ ನಿಮಗೆ ಸಮೀಕರಣ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಇತಿಹಾಸವನ್ನು ಓದಿದಾಗ ಇದು ಎಲ್ಲಿ ಕಾಣುತ್ತೆ ಅಂತ ಒಂದ್ಸಲ ನೋಡಬೇಕು ಅಂತ. ಆ ಕಾಣುತ್ತೆ ಅಂತ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ನಾವು ಪಾಠ ಕಲಿದೆ ಹೋದ್ರೆ ಅದನ್ನು ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ. ಇದೇ ಇದೇ 40ಯಲ್ಲಿ G40 ಅಂತಾನೆ ಬಂತು ನನಗೆ. ಇದೇ ಡೆಡ್ಲಿಯೆಸ್ಟ್ 40ಯಲ್ಲಿ ಪ್ರಮುಖವಾದ ನಾಯಕನಾಗಿದ್ದವನು ಬಲ್ಬನ್ ಅಂತ. ನಾವೆಲ್ಲರೂ ಪಠ್ಯಪುಸ್ತಕದಲ್ಲಿ ಹೋಗಿದ್ದೀವಿ. ಘಿಯಾಸುದ್ದೀನ್ ಬಲ್ಬನ್ ಅಂತ. ಅವನು ಈ ಗುಲಾಮಿ ಸಂತತಿಯ ಕೊನೆಯ ವ್ಯಕ್ತಿ. ಅವನಿಂದ ಗುಲಾಮಿ ಸಂತತಿ ಕೊನೆಯಾಯಿತು. ಈ ಘಿಯಾಸುದ್ದೀನ್ ಬಲ್ಬನ್ ತುಂಬಾ ಸಿರಿವಂತರ ಕುಟುಂಬದವನು. ಅವರ ತಂದೆ 10,000 ಕುಟುಂಬಗಳಿಗೆ ಖಾನ್ ಆಗಿದ್ದವು. ಖಾನ್ ಅಂದ್ರೆ ಒಡೆಯ ಅಂತ. 10,000 ಕುಟುಂಬಗಳಿಗೆ. ಈ ಮಂಗೋಲಿಯನರ ಅಟ್ಯಾಕ್ ಆದ ನಂತರ ಮಂಗೋಲಿಯನರು ಈ ಹುಡುಗನ್ ನೋಡಿದ್ರು, ಇವನನ್ನ ಸ್ಲೇವ್ ಆಗಿ ಕರ್ಕೊಂಡೋದ್ರು. ಅವನನ್ನ ಒಬ್ಬ ಸೂಫಿ ಖ್ವಾಜಾನಿಗೆ ಮಾರಾಟ ಮಾಡಿದ್ರು. ಸೂಫಿ ಖ್ವಾಜಾ ಅವನನ್ನ ಅಲ್ತಮಿಷ್ ಕಡೆ ಕರ್ಕೊಂಡು ಬಂದ. ಇಲ್ತಮಿಷ್ ಅವನು ಸ್ಫುರದ್ರೂಪಿ ಆಗಿದ್ದ. ನಾನು ಮತ್ತೇನು ಹೇಳಲಿಕ್ಕೆ ಹೋಗಲ್ಲ. ಅವನನ್ನ ಇಲ್ತಮಿಷ್ ಇಟ್ಕೊಂಡ ಜೊತೆಯಲ್ಲೇ. ಅವನ ನಿಧಾನವಾಗಿ ಅವನ ಸಾಮರ್ಥ್ಯವನ್ನು ನೋಡಿ ಅವನು ಸಾಕಷ್ಟು ಎತ್ತರಕ್ಕೆ ಬೆಳೆದ ಮತ್ತು ಈ ಡೆಡ್ಲಿಯೆಸ್ಟ್ 40ಯ ಒಂದು ಪ್ರಮುಖ ವ್ಯಕ್ತಿಯಾಗಿ ಅವನು ನಿಂತುಕೊಂಡ. ಆದರೆ ಇತರ ಎಲ್ಲ ಜನರಂತೆ ಇಲ್ತಮಿಷ್ ಇರದೆ ಅವನು ತನ್ನ ಮುಂದಿನ ವ್ಯಕ್ತಿ ಯಾರಾಗಬೇಕು ಅಂತ ಸ್ಪಷ್ಟವಾದ ಕಲ್ಪನೆ ಕಟ್ಕೊಂಡಿದ್ದರಿಂದ ತನ್ನ ದೊಡ್ಡ ಮಗನಿಗೆ ತನ್ನ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಆದರೆ ದೊಡ್ಡ ಮಗ ಅವನೊಂದು ಗವರ್ನರ್ ಆಗಿ ಒಂದ್ ಕಡೆ ಇದ್ದವನು, ಪ್ರಾಬಬಲಿ ಬಂಗಾಳದ ಭಾಗದಲ್ಲಿ ಇದ್ದವನು. ಎಲ್ಲೋ ಒಂದು ಸಣ್ಣ ಯುದ್ಧ ಮಾಡಿದ ನಂತರ ಅವನಿಗೆ ಹೆಲ್ತ್ ಹಾಳಾಯ್ತು, ತೀರ್ಕೊಂಡ್ಬಿಟ್ಟ. ಎರಡನೇ ಮಗ ಅವನು ರುಕ್ನುದ್ದೀನ್ ಅಂತ ಅವನ ಹೆಸರು. ಅವನು ಸಮರ್ಥನಾಗಿರ್ಲಿಲ್ಲ. ಹೀಗಾಗಿ ಇವನು ಏನ್ ಮಾಡ್ದ, ಒಂದು ಬೋಲ್ಡ್ ಸ್ಟೆಪ್ ತಗೊಂಡ, ವೆರಿ ರೇರ್ ಸ್ಟೆಪ್. ತನ್ನ ಮಗಳಾಗಿದ್ದ ರಜಿಯಾಳ ಕೈಗೆ ಅವನ ಅಧಿಕಾರವನ್ನು ಕೊಟ್ಟ ಅಂತ. ನನ್ಗೆ ಕೆಲವೊಂದ್ಸಲ ಅನ್ಸುತ್ತೆ, ಕಲ್ಚರಲ್ ಅಟ್ಯಾಕು ಅವ್ರು ಮಾಡದಂತೆ ಬಹುಶಃ ಆಂತರಿಕವಾಗಿ ಕಲ್ಚರಲ್ ಚೇಂಜ್ ನಮ್ಮ ಕಾರಣದಿಂದಾಗ ಅವ್ರಿಗೂ ಬಂದ್ಬಿಡ್ತು ಅಂತ. ಹೆಣ್ಮಕ್ಳು ಅಂದ್ರೆ ಒಂದು ಚೂರು ಗೌರವ ಕೊಡದ ಜನ ತನ್ನ ಅಧಿಕಾರ ಇನ್ಯಾರಿಗೂ ಹೋಗ್ಬಿಡುತ್ತೆ ಅಂತ ಬುದ್ಧಿವಂತಳಾಗಿದ್ದ ತನ್ನ ಮಗಳನ್ನೇ ಸುಲ್ತಾನ ಅಂತ ಕರೆದು ಅವಳಿಗೆ ಪಟ್ಟ ಕಟ್ತಾನಲ್ಲ ಅವನು ಬದುಕಿದ್ದಾಗ್ಲೇ. ಇದು ನಿಜವಾಗ್ಲೂ ನಾವು ಕೂಡ ಕಲ್ಚರಲ್ಲಿ ಹೆಂಗ್ ಒಳಗೆ ನುಗ್ಗಿದ್ವಿ ಅನ್ನೋದಕ್ಕೆ ಕಾರಣ ಇರ್ಬೋದು ಅಂತ ನನ್ಗನ್ಸತ್ತೆ. ಪ್ರಾಬಬ್ಲಿ ಅವಳು ಭಾರತದ ಮೊದಲನೇ ಸುಲ್ತಾನ ಮತ್ತು ಕೊನೆಯ ಸುಲ್ತಾನ ಇರ್ಬೋದು ಅಂತ. ಆದರೆ ಈ ಡೆಡ್ಲಿಯೆಸ್ಟ್ 40 ಇದ್ದಿರಲ್ಲ ಇವರು, ತುರ್ಕಿ 40ಗಳು, ಯಾವ ಕಾರಣಕ್ಕೂ ರಜಿಯಾಳನ್ನ ತಮ್ಮ ಬಾಸ್ ಆಗಿ ಒಪ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ತಲೆ ಕೇಳ್ತಿಲ್ಲ ಅವ್ರದ್ದು. ಒಂದು ಹೆಣ್ಣು ಮಗಳ ಎದುರುಗಡೆ ತಲೆ ತಗ್ಗಿಸದ, ಅವಳು ಆರ್ಡರ್ ತಗೊಳ್ಳೋದ. ನಾವು ಭಾರತಕ್ಕೆ ಕಂಪೇರ್ ಮಾಡಿ ನೋಡಿ, ಎಷ್ಟು ಜನ ರಾಣಿ ಇರಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಹಿಡಿದು ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮ, ಕೆಳದಿ ಚೆನ್ನಮ್ಮನವರೆಗೂ, ಬೆಳವಡಿ ಮಲ್ಲಮ್ಮನವರೆಗೂ ಎಷ್ಟು ರಾಣಿಯರು. ಇಡೀ ಸೇನೆಯ ರಾಣಿಯ ಮಾತನ್ನ ಕೇಳ್ಕೊಂಡು ನಿಲ್ಲುವಂತ ವಾತಾವರಣ ಇತ್ತಲ್ಲ. ಈವನ್ ಆಫ್ಟರ್ ಆಲ್ ದಿಸ್, ಅಂದ್ರೆ ಭಾರತದ ಅಂತಃಶಕ್ತಿಯ ವಿಶಿಷ್ಟವಾಗಿರೋದು ಅಂತ ಈ ಕಾರಣಕ್ಕೆ ಹೇಳ್ತೀನಿ. ತಕ್ಷಣ ಅವ್ರು ಏನ್ ಮಾಡಿದ್ರು, ಈಕೆಯನ್ನ ಪಕ್ಕಕ್ಕೆ ಹೆಸರಿಸಿ ಇವನು ತೀರ್ಕೊಂಡ್ಮೇಲೆ, ಇಲ್ತಮಿಷ್ನ ನಂತರ ಅವ್ರು ಏನ್ ಮಾಡಿದ್ರು, ಇವನ ಕಿರಿಯ ಮಗನಾಗಿದ್ದ ರುಕ್ನುದ್ದೀನ್ನ ಕರ್ಕೊಂಡು ಬಂದು ಪಟ್ಟಕ್ಕೆ ಕೂರಿಸಿದ್ರು. ಅವನು ಕೆಲ್ಸಕ್ಕೆ ಬರ್ದವನು. ಆದರೆ ರುಕ್ನುದ್ದೀನ್ ಕೂರಿಸಿದ ತಕ್ಷಣ ಅವನ ತಾಯಿ ರೋಲ್ ಜೋರಾಯ್ತು. ಅವನ ತಾಯಿ ಏನ್ ಮಾಡಿದ್ಲು, ಯಾರ್ಯಾರು ತನಗೆ ಹಿಂದೆ ಎಲ್ಲ ವಿರೋಧ ಮಾಡಿದ್ರೋ, ತೊಂದರೆ ಕೊಟ್ಟಿದ್ರೋ ಅವರೆಲ್ಲರನ್ನೂ ಮರ್ಡರ್ ಮಾಡಿಸಿದ್ರು. ಒಂದೊಂದು ಕೆಟ್ಟದ್ದಾಗಿರುವಂಥ ರಾಜಕಾರಣ ಶುರುವಾಗೋಯ್ತು. ಆ ರಾಜಕಾರಣದ ಪರಿಸ್ಥಿತಿ ಹೆಂಗಾಗೋಯ್ತು ಅಂತಂದ್ರೆ, ತನ್ನ ಸವತಿಯರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಕೊಲ್ಲಿಸಿ ಹಾಕಿದ್ಲು. ಮತ್ತು ಆಡಳಿತವೂ ಕೂಡ ಎಷ್ಟು ಲ್ಯಾವಿಶ್ ಆಗಿತ್ತು ಅಂತಂದ್ರೆ, ಅವನು ರುಕ್ನುದ್ದೀನಂತೂ ಬೇರೆ ಏನೂ ಮಾಡ್ಲಿಕ್ಕೆ ಆಗ್ತಿರಲ್ಲ. ಚೆನ್ನಾಗಿ ಕುಡ್ಕೊಂಡು ತಿನ್ಕೊಂಡು ಹಾಯಾಗಿದ್ಬಿಟ್ಟಿದ್ದ. ಇಡೀ ರಾಜ್ಯ ಒಂಥರ ಪತನಗುಟ್ಟುವಂಥ ಸಂದರ್ಭ ಬಂದಾಗ ರಜಿಯಾ ತಕ್ಷಣಕ್ಕೆ ಬಂದು ಇಡೀ ಆಡಳಿತವನ್ನು ತನ್ನ ತೆಕ್ಕೆಗೆ ತಗೊಂಡ್ಬಿಟ್ರು. ತನ್ನ ತೆಕ್ಕೆಗೆ ತೆಗೆದುಕೊಂಡು ಮಾಡಿದ ಮೊದಲನೇ ಕೆಲಸ ಏನು ಅಂತಂದ್ರೆ, ಈ ಡೆಡ್ಲಿಯೆಸ್ಟ್ 40ಯನ್ನು ಸೈಡ್ ಲೈನ್ ಮಾಡಿದ್ಲು. ನೀವಿದ್ರೆ ತಾನೇ ಪ್ರಾಬ್ಲಮ್, ನಿಮ್ಮನ್ನೇ ಸೈಡ್ ಲೈನ್ ಮಾಡ್ತೀನಿ ಅಂತ. ಹಂಗೆ ಮಾಡಿ ಅವಳು ಏನು ಮಾಡಿದ್ಲು, ತಾನು ಅಧಿಕಾರವನ್ನು ಚಲಾಯಿಸ್ತೀನಿ ಅಂತ. ಅವಳು ತುಂಬ ಬುದ್ಧಿವಂತೆ. ಅವಳ ರಾಜ್ಯಾಡಳಿತದ ಶೈಲಿಯೂ ಭಾಳ ಚೆನ್ನಾಗಿತ್ತು. ಆದರೆ ಈ ಡೆಡ್ಲಿಯೆಸ್ಟ್ 40ಯರನ್ನ ಪಕ್ಕಕ್ಕಿಟ್ಟು ಆಕೆ ನಡೆಸೋದು ಸಾಧ್ಯವೇ ಇರಲಿಲ್ಲ. ಯಾಕೆ ಅಂದರೆ
ಇವರು ಎಲ್ಲವನ್ನೂ ಕೂಡ ತಮಗೆ ಬೇಕಾದಂತೆ ತಯಾರು ಮಾಡ್ಕೊಂಡಿದ್ದರಿಂದ ಇವಳನ್ನು ಹೇಗೆ ಪಕ್ಕಕ್ಕೆ ಸರಿಸಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು. ಅವಳನ್ನು ಒಂದೇ ಒಂದು ಕಾರಣ ಹೇಳಿ ಪಕ್ಕಕ್ಕೆ ಸರಿಸಿದ್ರು. ಹೆಂಗೆ ಅಂತಂದರೆ, ಅವಳು ಹಾಕುವಂಥ ಬಟ್ಟೆಗಳು ಎಲ್ಲವೂ ಚೆನ್ನಾಗಿದೆ, ಅವಳದು ಆಡಳಿತ ಚೆನ್ನಾಗಿ ಮಾಡ್ತಾಳೆ, ಆದರೆ ಹಾಕುವಂಥ ಬಟ್ಟೆ ಇಸ್ಲಾಮಿನ ವಿಚಾರಕ್ಕೆ ಪೂರಕವಾಗಿಲ್ಲ, ಹೀಗಾಗಿ ಅವಳನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಎಂಥ ಕಟ್ಟರತೆ ಇದೆ ನೋಡಿ ಇಸ್ಲಾಂನಲ್ಲಿ. ಅಂದರೆ ಏನು ಕಾರಣ ಹೇಳಿಯೂ ಬ್ರೈನ್ ವಾಶ್ ಮಾಡ್ಬೋದು ಅಂತ, ಒಂದು ಸಣ್ಣ ಕಾರಣ ಹೇಳಿ ಬ್ರೈನ್ ವಾಶ್ ಮಾಡ್ಬೋದು ಅಂತ. ನಂಗೆ ಬಹಳ ಆಶ್ಚರ್ಯ ಅನ್ಸೋದು ಏನು ಅಂತಂದರೆ, ಈ ಆರ್ಫಾಕ್ ಹನ್ನೂಮ್ ಥರದವರು ಹಿಜಾಬ್ ಗಲಾಟೆ ಆದಾಗ ಟ್ವೀಟ್ ಮಾಡೋರು. ಆರ್ಫಾಕ್ ಹನ್ನೂಮ್ ಆಗಲಿ, ಈ ಕೆಲವು ಪತ್ರಕರ್ತೆಯರು, NDTV ಪತ್ರಕರ್ತೆಯರು, ಮುಸ್ಲಿಂ ಪತ್ರಕರ್ತೆಯರು ಟ್ವೀಟ್ ಮಾಡೋರು. ಆ ಟ್ವೀಟ್ ಮಾಡುವಾಗ ಮಾತ್ರ ಹಿಜಾಬ್ ಹಾಕ್ಕೊಂಡು ಹಿಜಾಬ್ ನಮ್ಮ ರೈಟು ಅಂತ. ಆದರೆ ಮಾರನೇ ದಿನ ಯಾವುದೋ ಊರಿಗೆ ಒಂದು ಅರ್ಧ ಮಿಡಿನೋ ಫ್ರಾಕೋ ಹಾಕ್ಕೊಂಡು ತಿರುಗಾಡ್ಕೊಂಡಿರುವಂಥ ಫೋಟೋ. ಹಿಜಾಬ್ ರೈಟ್ ಯಾರಿಗೆ? ಈ ಕೆಳವರ್ಗದ ಜನ ಇರ್ತಾರಲ್ಲ, ಇವ್ರು ಹಿಜಾಬ್ ಹಾಕ್ಕೊಂಡು ತಿರುಗಾಡಬೇಕು. ನೀವು ಮಾತ್ರ ಜಗತ್ತಿನ ಮೂಲೆ ಮೂಲೆಯಲ್ಲಿ ನಿಮ್ಗೆ ಬೇಕಾಗಿರುವಂಥ ಬಟ್ಟೆ ಹಾಕ್ಕೊಂಡು ತಿರುಗಾಡ್ಬೋದು. ಈ ಮೇಲ್ವರ್ಗ ಮತ್ತು ಕೆಳವರ್ಗದ ಚಿಂತನೆಯ ಡಿಫರೆನ್ಸ್ ಇಂಥದ್ದು ಅಂತ ಹೇಳಲಿಕ್ಕೋಸ್ಕರ. ಆದರೆ ಎಷ್ಟು ಕಟ್ಟರ್ಗಳು ಅಂತಂದ್ರೆ, ಆ ಒಂದು ಕಾರಣ ಕೊಟ್ಟು ರಜಿಯಾಳನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ತಳ್ಳಿಸಿದ್ರು, ಅಲ್ಲೇ ಅವಳನ್ನ ಕೊಲ್ಲಿಸಿಬಿಟ್ರು ಅಂತ. ಆ ನಂತರ ಶುರುವಾಯ್ತು ನೋಡಿ. ಮುಂದಿನ 3-4 ವರ್ಷಗಳಲ್ಲಿ ಕನಿಷ್ಠ ಪಕ್ಷ 15-20 ಮರ್ಡರ್ಗಳು ನಡೆದವು. ಅಧಿಕಾರಕ್ಕೆ ಕರ್ಕೊಂಡು ಬರೋದು, ಅವನನ್ನು ಸಾಯಿಸೋದು, ಮತ್ತೊಬ್ಬನ ತಗೊಂಡು ಬರೋದು, ಅವನನ್ನು ಸಾಯಿಸೋದು. ಹಿಂಗೆ ಮಾಡಿದ್ಯಾರು ಅಂತಂದರೆ ಈ ಡೆಡ್ಲಿಯೆಸ್ಟ್ 40 ಟೀಮ್ದವ್ರು ಮಾಡಿದ್ರು. ಅವ್ರೇನು ಮಾಡಿದ್ರು, ತಕ್ಷಣಕ್ಕೆ ಅವರು ಪಪೆಟ್ಗಳಂತಂದು ಅಧಿಕಾರಕ್ಕೆ ಕೂರಿಸಿದ್ರು. ಮುಂದೆ ಅವ್ರು ಮಾಡಿದ್ದು ಮೊದಲನೇದು, ಇವೆಲ್ಲವನ್ನು ಕರ್ಕೊಂಡ್ಬಂದು ಕೂರಿಸಿರುವಾಗ ಒಂದು ವಿಶೇಷವಾದ ಸಂಗತಿ ಏನು ಅಂತಂದರೆ, ಇಲ್ತಮಿಷ್ನ ಮೊಮ್ಮಗ ನಾಸಿರುದ್ದೀನ್ನ ಕರ್ಕೊಂಡ್ಬಂದು ಕೂರಿಸಿದ್ರು. ನಾಸಿರುದ್ದೀನ್ ಮೊಹಮ್ಮದ್ ಅಂತ ಬಹಳ ವಿಶೇಷವಾಗಿರುವಂಥ ಘಟನೆ. ಸ್ವಲ್ಪ ಎಲಾಬ್ರೇಟ್ ಮಾಡ್ತೀನಿ ನಾನು. ಈ ನಾಸಿರುದ್ದೀನ್ನ ಮೊಹಮ್ಮದ್, ನಾಸಿರುದ್ದೀನ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ನಾನು ಅಯೋಗ್ಯ, ನನ್ನನ್ನು ಕೂರಿಸಿರೋದು ಈ ಡೆಡ್ಲಿಯೆಸ್ಟ್ 40. ಇವ್ರು ಯಾವಾಗ ಕೂರಿಸ್ತಾರೋ ಕೂತ್ಕೋಬೇಕು, ಯಾವಾಗ ಹೋಗು ಅಂತಾರೋ ಹೋಗಬೇಕು ಅಂತ. ಈ ಬಲ್ಬನ್ ಏನ್ ಮಾಡಿದ್ದ, ಇವನಿಗೆ ತನ್ನ ಮಗಳನ್ನು ಕೊಟ್ಟು ಮಾವ ಅಂತ ಅನ್ನಿಸ್ಕೊಂಡಿದ್ದ. ಸ್ವಲ್ಪ ಬಲ್ಬನ್ ಜೊತೆ ಚೆನ್ನಾಗಿದ್ದರಿಂದ ಬಲ್ಬನ್ನ ಆಯಕಟ್ಟಿನ ಜಾಗಕ್ಕೆ ಇವನು ತಗೊಂಡು ಬಂದು ಬಲ್ಬನ್ಗೆ ಹೇಳಿದ, ನೀನೇ ರಾಜ್ಯವನ್ನ ಸರಿಯಾಗಿ ಸಂಭಾಳಿಸ್ಬೇಕು ಅಂತಂದ್ರೆ 40ರಲ್ಲಿ ಅವನು ಒಬ್ಬ ಇದ್ದಿದ್ರಿಂದ ಅವ್ರನ್ನೊಂದು ಮ್ಯಾನೇಜ್ ಮಾಡ್ತಾನೆ ಅಂತ. ಈ ಬಲ್ಬನ್ ಏನ್ ಮಾಡ್ದ, ಪ್ರತಿ ಆಯಕಟ್ಟಿನ ಜಾಗಕ್ಕೆ ಎಲ್ಲೆಲ್ಲಿ ಬೇಕೋ ತನ್ನ ಜನರನ್ನು ಕರ್ಕೊಂಬಂದು ಕೂರಿಸ್ಕೊಂಡ ತುರ್ಕರು ಅಂತಂದ್ರೆ, ಸ್ಪೀಕಿಂಗ್ ಆಫ್ ತುರ್ಕಿಸ್ತಾನ್, ನೀವು ತುರ್ಕರು ಅಂತಂದ್ರೆ ಮುಸ್ಲಿಮರು ಅಂತ ಓವರ್ ಜನರಲ್ ಆಗಿ ತಗೊಳ್ಬೇಕಾದಂತ ಅಗತ್ಯ ಇಲ್ಲ. ತುರ್ಕರನ್ನ ಸ್ಪೆಷಲ್ ಆಗಿ ಕರ್ಕೊಂಡು ಬಂದು ಕೂರಿಸ್ಕೊಂಡ. ಈ ಕೂರಿಸ್ಕೊಂಡಂತ ಸಂದರ್ಭದಲ್ಲಿ ತುರ್ಕರ ಪ್ರಭಾವ ಬಹಳ ಜೋರಾಗ್ಲಿಕ್ಕೆ ಶುರುವಾಯಿತು. ಯಾವತ್ತೂ ರಾಜ್ಯ ನಡೆಸಬೇಕಾದ್ರೆ ಪ್ರಮುಖ ಜಾಗಗಳಲ್ಲಿ ತಮ್ಮವರೇ ಇರಬೇಕು. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ, ಆದರೆ ಯಾವುದೇ ಹಗರಣ ನಡೆದ್ರು ಮೊದಲು ಗೊತ್ತಾಗೋದು ಕುಮಾರಸ್ವಾಮಿಗೆ. ಹೆಂಗೆ? ವಾಟ್ ಈಸ್ ದ ರೀಸನ್? ಸಿಂಪಲ್ ಲಾಜಿಕ್. ಆಯಕಟ್ಟಿನ ಜಾಗದಲ್ಲಿ ಇವತ್ತು ಕುಮಾರಸ್ವಾಮಿಗೆ ಬೇಕಾದವರು ಇದ್ದಾರೆ ಅಂತ. ಅನೇಕ ಘಟನೆಗಳು ಸಿದ್ದರಾಮಯ್ಯನವರಿಗೆ ಮೊದಲು ಗೊತ್ತಾಗುತ್ತೆ, ಕರ್ನಾಟಕದ CMಗಿಂತ ಮುಂಚೆ. ಹೆಂಗ್ ಗೊತ್ತಾಗತ್ತೆ? ಅವರು CMಗೆ ರಿಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿ ಬರ್ತಾರೆ. ಯಾಕೆ ಹಿಂಗ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಗೊತ್ತಿದೆ ನಮ್ಮನ್ನ ಕರ್ಕೊಂಬಂದು ಕೂರಿಸಿದ್ದೆ ಅವರು ಅಂತ. ಅವ್ರಿಗೆ ನಾವು ರಿಪೋರ್ಟ್ ಆಯಕಟ್ಟಿನ ಜಾಗಗಳು ಹಂಗಿರ್ತವೆ. ಕೆಲವೊಂದು ಸೆಕ್ರೆಟರಿ ಪೋಸ್ಟ್ಗಳು ಹಂಗಿರ್ತವೆ, ಕೆಲವೊಂದು IAS IPS ಆಫೀಸರ್ಗಳು ಹಂಗಿರ್ತಾರೆ. ಅವರು ಪರ್ಫೆಕ್ಟ್ ಆಗಿರುವಂಥವ್ರು ಕೂತರು ಅಂತಂದ್ರೆ ಸರ್ಕಾರ ವ್ಯವಸ್ಥಿತವಾಗಿ ನಡೆಯುತ್ತೆ. ಇಲ್ಲದೆ ಹೋದ್ರೆ ಸರ್ಕಾರವನ್ನು ಹೇಗೆ ಮಟ್ಟ ಹಾಕಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಕೂತು ಜಾಗದಲ್ಲಿ ಮಾಡಿಬಿಡ್ತಾರೆ. ನಿಮ್ಗೆಲ್ರಿಗೂ ನೆನಪಿರಬೇಕು, ನರೇಂದ್ರ ಮೋದಿ ಪ್ರಧಾನಿಯಾದ ತಕ್ಷಣ ಅವರು ಮೊದಲು ಮಾಡಿದ ಕೆಲಸ, ಹಳಬರು ಯಾರ್ಯಾರು ಸೆಕ್ರೆಟರಿಗಳಿದ್ರು ಫಸ್ಟ್ ಕಿತ್ತಾಕಿದ್ರು ಅವರನ್ನ. ಎಲ್ರಿಗೂ ಮೌಖಿಕವಾಗಿ ಹೇಳಿದ್ರು, ನಿಮ್ಮ ಹತ್ರನೂ ಯಾರ್ಯಾರು ಸೆಕ್ರೆಟರಿಗಳು ಆಯಾ ಟೀಮಲ್ಲಿ ಹಳಬರಿದ್ರು ತೆಗೆದಾಕಿ ಅವರನ್ನ ಅಂತ. ಸುಷ್ಮಾ ಸ್ವರಾಜ್ ತೆಗಿಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಲಿಖಿತ ಆದೇಶ ಹೊರಡಿಸಿದ್ರು, ಯಾರು ಹಳಬರನ್ನ ಸೆಕ್ರೆಟರಿಯಾಗಿ ಇಟ್ಕೊಳ್ಳುವಂತಿಲ್ಲ, ತೆಗಿಬೇಕು, ಹೊಸಬರನ್ನು ತಗೋಬೇಕು ಅಂತ. ಹಳಬರು ಅಂತಂದ್ರೆ ನಮಗೊಂದು ಸೇಫರ್ ಝೋನ್ ಅಂತ ಅವ್ರಿಗೆ ಮುಂಚಿತವಾಗಿ ಎಲ್ಲ ಗೊತ್ತಿರುತ್ತೆ, ಅವ್ರು ನಮ್ಗೆ ಈಸಿಯಾಗಿ ಗೈಡ್ ಮಾಡ್ತಾರೆ ಅಂತ. ಬಟ್ ಮುಂಚಿತವಾಗಿ ಗೊತ್ತಿರೋರು ಯಾರು ಇರ್ತಾರೆ ಅಂತಂದ್ರೆ, ಹಳೆ ಸರ್ಕಾರದೊಂದಿಗೆ ಬೆಸುಗೆ ಇದ್ದವರೇ ಇರ್ತಾರೆ. ದಟ್ ಈಸ್ ಡೇಂಜರಸ್. ಅದನ್ನ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಬೇಕಿತ್ತು. ಆದ್ರೆ ಬಲ್ಬನ್ ಏನ್ ಮಾಡ್ದ, ಸರಿಯಾದ ಜಾಗಕ್ಕೆ ಸರಿಯಾದ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡ್ಬಿಟ್ಟ. ಹಿಂಗಾಗಿ ಅವನು ಹೇಳ್ದಂತೆ ಸರ್ಕಾರ ನಡೀಲಿಕ್ಕೆ ಶುರುವಾಯಿತು. ರಾಜ ಪಪೆಟ್, ಸಹಜವಾಗಿ ಪಪೆಟ್ ಆಗಿದ್ದ. ಇಂಥ ಸಂದರ್ಭದಲ್ಲಿ ಅಲ್ಲಿಗೊಬ್ಬ ಅವ್ರ ಜೊತೆ ಬಂದವನು ಒಬ್ಬ ವ್ಯಕ್ತಿ ಬರ್ತಾನೆ, ಹೆಸರು
ಹೆಸರು, ಇಮಾದುದ್ದೀನ್ ರಿಹಾನ್ ಅಂತ. ಇಮಾದುದ್ದೀನ್ ರಿಹಾನ್ ಪ್ರೀವಿಯಸ್ಲಿ ಹಿಂದೂ ಆಗಿದ್ದವನು, ಕನ್ವರ್ಟ್ ಆಗಿದ್ದವನು. ಈಗ 2 ಪಂಗಡಗಳು ನಿರ್ಮಾಣವಾಗಿತ್ತು. ಒಂದು, ವಿದೇಶದಿಂದ ಬಂದ ಮುಸಲ್ಮಾನರು, ಅವರು ತುರ್ಕರಿರ್ಬೋದು, ಅವರು ಅರಬ್ಬರಿರ್ಬೋದು, ಅಫ್ಘನ್ಗಳಿರ್ಬೋದು, ಅವರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಭಾರತದಲ್ಲಿ ಕನ್ವರ್ಟ್ ಆದವರು ಅಂತ 2 ಗುಂಪಿತ್ತು. ಭಾರತದಲ್ಲಿ ಬಂದು ಕನ್ವರ್ಟ್ ಆದವರನ್ನ ಇವರು ಎಷ್ಟು ಕೆಟ್ಟದಾಗಿ ಕಾಣ್ತಿದ್ರು ಅಂತಂದ್ರೆ, ಅವ್ರನ್ನ ತೀರಾ ಅವಗಣನೆ ಮಾಡ್ತಿದ್ರು. ನಮ್ಮವರಾದರೂ ಕನ್ವರ್ಟ್ ಆದ್ಮೇಲೆ ಹೆಂಗ್ ಮಾಡ್ತಿದ್ರು ಗೊತ್ತಾ? ಅವ್ರು ಹೆಂಗ್ ಮಾತಾಡ್ತಿದ್ರು ಹಂಗೆ ಮಾತಾಡುವಂತ, ಅವ್ರ ಭಾಷೆಯನ್ನು ಅನುಕರಣೆ ಮಾಡುವಂತ, ಅವರ ವೇಷಭೂಷಣವನ್ನ ಅನುಕರಣೆ ಮಾಡುವಂತ, ಅವ್ರು ಮೀಸೆ ತೆಗೆದ್ರೆ ಇವರು ಮೀಸೆ ತೆಗೆಯೋದು, ಅವ್ರ ಪ್ಯಾಂಟನ್ನ ಮೊಣಕಾಲ್ವರೆಗೂ ಹಾಕೊಂಡ್ರೆ ಇವರು ಮೊಣಕಾಲ್ವರೆಗೂ ಹಾಕೊಳ್ಳೋದು. ಅಂದ್ರೆ ನೇರ ಅನುಕರಣೆ. ಯಾಕೆ ಅಂತ ಕೇಳೋದಿಲ್ಲ. ನಾನು ಲಾಯಲ್ ಅಂತ ಪ್ರೂವ್ ಮಾಡಬೇಕು, ನಾನು ಇಸ್ಲಾಮಿಗೆ ಲಾಯಲ್ ಅಂತ ಪ್ರೂವ್ ಮಾಡೋದು ಹೆಂಗೆ? ನೀವ್ ಹೆಂಗಿದ್ದೀರೋ ನಾನು ಹಂಗೆ ಇರ್ತೀನಿ ಅಂತ ತೋರಿಸ್ಬೇಕು. ಆದ್ರೆ ನಮ್ಮವರು ಕಲಿಯೋ ಬರದಲ್ಲಿ ಬರೀ ಇಷ್ಟನ್ನೇ ಕಲೀಲಿಲ್ಲ, ಬೆನ್ನಿಗೆ ಚೂರಿ ಹಾಕೋದು ಅವ್ರ ಥರದ್ದೇ ಕಲ್ತು, ಮೋಸ ಮಾಡೋದು ಅವ್ರ ರೀತಿಯಲ್ಲೇ ಕಲ್ತು. ಈ ರಿಹಾನ್ ಏನ್ ಮಾಡ್ದ, ವ್ಯವಸ್ಥಿತ, ತಮ್ಗೆ ಈಗ ಅವಮಾನ ಆಗ್ತಿದೆ ಅಂತ ಗೊತ್ತಾಯ್ತಲ್ಲ, ವ್ಯವಸ್ಥಿತವಾಗಿ ಹೋಗಿ ಅವನು ಈ ಘಿಯಾಸುದ್ದೀನ್ ಬಲ್ಬನ್ನ ಅಳಿಯ ಏನಿದ್ದಾನೆ ಅವನ ಸಂಪರ್ಕ ಬೆಳೆಸ್ಕೊಂಡ್ಬಿಟ್ಟ. ಅವನ ಸಂಪರ್ಕ ಬೆಳೆಸ್ಕೊಂಡು ಅವನ ಜೊತೆ ಪ್ರೀತಿಯನ್ನ ಬೆಳೆಸ್ಕೊಂಡ. ಮತ್ತು ಅವನಿಗೆ ನಿಧಾನವಾಗಿ ಕಿವಿ ತುಂಬಲಿಕ್ಕೆ ಶುರು ಮಾಡ್ದ. ಬಲ್ಬನ್ ಹೆಂಗೆ ನಿನ್ನ ಹತ್ರ ಎಲ್ಲ ಅಧಿಕಾರವನ್ನು ಕಿತ್ಕೊಳ್ತಾ ಇದ್ದಾನೆ ಅಂತ ಕಿವಿ ತುಂಬಲಿಕ್ಕೆ ಶುರು ಮಾಡಿದ್ಮೇಲೆ ಅವನಿಗೆ ಅನ್ನಿಸ್ತು, ಇವನೇ ನನಗೆ ಸರಿ ಹೋಗ್ತಾನೆ. ನಾಸಿರುದ್ದೀನ್ ಅನ್ಕೊಂಡ, ಇವನೇ ನನಗೆ ಸೂಟ್ ಆಗ್ತಾನೆ ಅಂತ ಹೇಳಿ ಇವನಿಗೆ ತನ್ನ ಡೆಪ್ಯೂಟಿ ಪಟ್ಟವನ್ನು ಕಟ್ಬಿಟ್ಟ. ಆ ಡೆಪ್ಯೂಟಿ ಪಟ್ಟವನ್ನು ತಗೊಂಡ್ಮೇಲೆ ಅವನು ಫಸ್ಟ್ ಮಾಡಿದ ಕೆಲಸ ಅಂದರೆ, ಆಯಕಟ್ಟಿನ ಜಾಗದಲ್ಲಿ ಯಾರ್ಯಾರು ಬಲ್ಬನ್ ಕಡೆ ಇರೋದ್ರು ಎಲ್ಲರನ್ನೂ ಕಿತ್ ಬಿಸಾಕ್ತಿ ತನ್ನ ಕಡೆಯವ್ರನ್ನ ಕರ್ಕೊಂಡು ಬಂದ. ಅಂದ್ರೆ ಹಿಂದೂಸ್ತಾನಿ ಮುಸ್ಲಿಮರು ಬಂದು ಕೂತರಲ್ಲಿ ಈ ಡೆಡ್ಲಿಯೆಸ್ಟ್ 40 ಸಹಿಸ್ಕೊಳ್ಳೋದಾದ್ರು ಹೆಂಗೆ? ನಾಸಿರುದ್ದೀನ್ ಸುಮ್ಮನಿರದೆ ಅವನು ಬಲ್ಬನ್ನ ಅವಗಣನೆ ಮಾಡಲಿಕ್ಕೂ ಶುರು ಮಾಡ್ದ. ನಿಧಾನವಾಗಿ ಈ ಬಲ್ಬನ್ನ ಅವಗಣನೆ ಮಾಡ್ತಾ ಇದ್ದಂತೆ ಬಲ್ಬನ್ ಅರಮನೆಯಿಂದ ದೂರ ಆಗ್ತಾ ಹೋದ, ಇವನು ತುಂಬಾ ಹತ್ರ ಆಗ್ತಾ ಹೋದ. ಒಂದು ವರ್ಷ ಆಗೋದ್ರ ವೇಳೆಗೆ ಈ ಡೆಡ್ಲಿಯೆಸ್ಟ್ 40ಗಳು ಡಿಸೈಡ್ ಮಾಡಿದ್ರು, ಏನಾದರೂ ಆಗಲಿ ನಾಸಿರುದ್ದೀನ್ ಸತ್ರು ಚಿಂತೆ ಇಲ್ಲ, ಈ ರಿಹಾನ್ನಿಂದ ಮೊದಲು ಮುಕ್ತಿ ಪಡಿಬೇಕು ನಾವು ಅಂತ ನಿಶ್ಚಯ ಮಾಡಿದ್ರು. ಮುಸಲ್ಮಾನರು ಹೇಳ್ತಾರಲ್ಲ, ಆಲ್ ಮುಸಲ್ಮಾನ್ಸ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್. ತುರ್ಕರಿಗೆ ಭಾರತೀಯ ಮುಸಲ್ಮಾನರನ್ನು ಕಂಡ್ರೆ ಎಷ್ಟು ಅವಗಣನೆ ಇತ್ತು, ಈಗಲೂ ಹಂಗೆ ಇದೆ. ಈಗಲೂ ಅವ್ರು ಇವ್ರನ್ನೇನು ಬಹಳ ಗೌರವಿಸಲ್ಲ. ಇವರು ತಾವು ಹೆಚ್ಚು ಪ್ರಖರ ಅಂತ ತೋರಿಸ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಸರ್ ತನ್ಸಜುದ ಅಂತ ಘೋಷಣೆ ಕೂಗಿನೇ. ನಾವು ಸಹಿಸ್ಕೊಳ್ಳಲ್ಲ ಅಂತ ಹೇಳೋದ್ರ ಮೂಲಕ ಇವರು ತಾವು ಇನ್ನೂ ಹೆಚ್ಚು ಕಟ್ಟರ್ಗಳು ಅಂತ ತೋರಿಸ್ಕೊಂಡಾಗ ನಮ್ಗೆ ಗೌರವ ಸಿಗುತ್ತೆ ಅಂತ ಅನ್ಕೊಳ್ತಾರೆ. ನೆವರ್. ನಾನು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗತ್ತೆ, ಇವ್ರನ್ನ ಅಂತ ಕರೀತಿದ್ರು, ಲೋ ಬರ್ತ್ನ ಜನ ಅಂತ, ಕೆಳ ಜಾತಿಯ ಜನ, ನೀಚ ಜನಾಂಗದ ಜನ ಅಂತಾನೆ ಕರೀತಾ ಇದ್ದಿದ್ದವರು. ಹೈ ಕಾಸ್ಟ್ ನ ಜನ ಯಾರು ಅಂತಂದ್ರೆ ತುರ್ಕರು, ಹಿಂದೂ ಮುಸ್ಲಿಮರು ಅಂತ, ಅಥವಾ ಇಂಡಿಯನ್ ಮುಸ್ಲಿಮ್ಸ್ ಲೋ ಕಾಸ್ಟ್ ನ ಜನ ಅಂತ. ಇವತ್ತಿಗೂ ಬದಲಾಗ್ಲಿಲ್ಲ ಅದು, ಇವತ್ತಿಗೂ ಹಂಗಿದೆ. ಇದನ್ನೇ ಅಂಬೇಡ್ಕರ್ ಹೇಳ್ತಾರಲ್ಲ, ನಾವು ಬ್ರದರ್ಹುಡ್ ಮುಸ್ಲಿಮರಲ್ಲಿದೆ ಅಂತ ಹೇಳಿದಾಗ ಅಂಬೇಡ್ಕರ್ ಹೇಳ್ತಾರೆ, ಬ್ರದರ್ಹುಡ್ ಅವರಲ್ಲಿದೆ. ಬ್ರದರ್ಹುಡ್ ಯಾರಲ್ಲಿ ಅಂದ್ರೆ ಅವರವರಲ್ಲಿ ಮಾತ್ರ ಬ್ರದರ್ಹುಡ್, ಬೇರೆಯವ್ರು ಬಂದ್ರೆ ಬ್ರದರ್ಹುಡ್ ಅಲ್ಲ ಅಂತ. ತುರ್ಕರ ಮುಸ್ಲಿಮರು ತುರ್ಕಿ ಮುಸ್ಲಿಮರನ್ನ ಮಾತ್ರ ಬ್ರದರ್ಹುಡ್ ಅಂತ ಕರೀತಾರೆ, ಇಂಡಿಯನ್ ಮುಸ್ಲಿಮ್ಸ್ ಅಲ್ಲ. ಪಾಕಿಸ್ತಾನಿ ಮುಸ್ಲಿಮ್ಸ್ಗೂ ಇಷ್ಟೇ ಗೌರವ ಇರೋದು. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಇದೆಯಲ್ಲ, ಅದು ಪಾಕಿಸ್ತಾನದ ಜನರನ್ನೇ ಕೊಲ್ಲಿಕ್ಕೆ ಹೊರಟಿದೆ. ಈಗ ಅವರಿಗೆ ಭಾರತದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪಾಕಿಸ್ತಾನದ ಸಹಕಾರ ಬೇಕು ಅಂತ ಸದ್ಯಕ್ಕೆ ಬಾಯಿ ಮುಚ್ಕೊಂಡಿದ್ದಾರೆ. ಯಾವತ್ತಾದ್ರೂ ಭಾರತ ಏನಾದರೂ ನ್ಯೂಟ್ರಲ್ ಆಗ್ಬಿಡ್ತು ಅಥವಾ ಹಿಂದೂ ಧರ್ಮ ಇಲ್ಲಿ ಕಳೆದೋಗಿ ನಾರ್ಮಲ್ ಆಗ್ಬಿಡ್ತು ಅಂತಂದ್ರೆ ಅವ್ರು ಮೊದಲು ಅಟ್ಯಾಕ್ ಮಾಡಿ ಕೊಲ್ಲೋದು ಪಾಕಿಸ್ತಾನದ ಮುಸಲ್ಮಾನರನ್ನೇ. ನೀವು ಎಲ್ಲೂ ಕೂಡ ಅವರು ತಮ್ಮಲ್ಲೇ ಒಗ್ಗಟ್ಟಿನಿಂದಿರೋದು ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಚಿಂತನೆ ಇವ್ರಿಗೆ ತುಂಬಾ ವ್ಯಾಪಕವಾಗಿತ್ತು. ರಿಹಾನ್ಗೆ ಅದು ಅರ್ಥ ಆಗಿರಲಿಲ್ಲ. ಆದರೆ ಇವನೇನ್ ಮಾಡಿದ, ಬಲ್ಬನ್ ಈ ಉಳಿದ 39 ಜನರು ಅವನಿಗೆ ತಮ್ಮ ಸೇನೆಯನ್ನು ಕೊಟ್ಟು ನೀ ಏನಾದರೂ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ರು. ದೆಹಲಿಯ ಹೊರವಲಯದಲ್ಲಿ ನಿಂತ್ಕೊಂಡು ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ದೊಡ್ಡ ಸೇನೆಯನ್ನು ಅಟ್ಯಾಕ್ ಮಾಡಲಿಕ್ಕೆ ಅಂತ ತಗೊಂಡು ಹೋದಾಗ ನಾಸಿರುದ್ದೀನ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ರಿಹಾನ್ ಹೇಳ್ದ, ಹೆಡ್ ಆನ್ ಫೈಟ್ ಮಾಡಿಬಿಡೋಣ ಅಂತ. ಹೆಡ್ ಆನ್ ಫೈಟ್ ಮಾಡ್ಲಿಕ್ಕೆ ಹೋಗಬೇಕು ಅಂತಂದಾಗ ಅವನಿಗೆ ಗೊತ್ತಾಯ್ತು, ನಾನು ವೀಕ್ ಇದ್ದೀನಿ, ಫೈಟ್ ಮಾಡೋದು ಕಷ್ಟ ಅಂತ. ಏನು ಮಾಡಬೇಕು ಅಂದ್ಕೊಂಡ್ರೆ ಬಲ್ಬನ್ ತುಂಬ ಸಲೀಸಾಗಿ ಹೇಳ್ದ, ಏನೂ ಮಾಡಬೇಕಾಗಿಲ್ಲ, ನಿನ್ನ ಜೊತೆ ಇರೋ ಅಯೋಗ್ಯನನ್ನು ದೂರಕ್ಕೆ ಓಡಿಸು, ನಾವು ಯುದ್ಧ ಮಾಡೋದು ನಿಲ್ಲಿಸ್ತೀವಿ ಅಂತ. ಅಷ್ಟೇ. ಅವನನ್ನು ತೆಗೆದ್ರು, ಪಕ್ಕಕ್ಕೆ ಎಸೆದ್ರು, ಬಲ್ಬನ್ ಮತ್ತೆ ಪ್ರಭಾವಿ ಆಗ್ಬಿಟ್ಟ. ರಿಹಾನ್ 1 ವರ್ಷದಲ್ಲೇ ತೀರ್ಕೊಂಡ. ಇವರು ಸಾಯಿಸಿದ್ರು.
ರಿಹಾನ್ ತೀರ್ಕೊಂಡಿದ್ದು ಅಷ್ಟೇ ಅಲ್ಲದೆ ನಾಸಿರುದ್ದೀನನ್ನು ಪಾಯ್ಸನ್ ಹಾಕಿ ಕೊಂದುಬಿಟ್ರು. ಈಗ ಯಾರೂ ಉಳ್ಕೊಳ್ಳಿಲ್ಲ, ಉಳಿದವನೊಬ್ಬನೇ ಘಿಯಾಸುದ್ದೀನ್ ಬಲ್ಬನ್ ಮಾತ್ರ. ಬಲ್ಬನ್ ತಾನೇ ಪಟ್ಟಕ್ಕೆ ಬಂದ. ಬಲ್ಬನ್ ಪಟ್ಟಕ್ಕೆ ಬಂದ ತಕ್ಷಣ ಮಾಡಿದ ಕೆಲಸ ಏನು ಗೊತ್ತೇನು? ಅವನು ವಾಪಸ್ಸು ಈ ರೇಸನ್ನು ಪ್ಯೂರ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ. ಯಾವಾಗ ಹಿಂದೂಗಳ ಈ ಚಿಂತನೆಗಳು ಸೇರ್ಕೊಳ್ತಾ ಹೋದ್ವೋ, ವೀಕ್ ಆಯ್ತಾ ಹೋಗಿತ್ತಲ್ಲ, ಅದನ್ನು ಮತ್ತೆ ಗಟ್ಟಿ ಮಾಡಬೇಕು ಅಂತ ಅವನು ಸ್ಟ್ರಿಕ್ಟ್ ಆಗಿರುವಂಥ ರೂಲ್ ತಂದ. ರೂಲ್ ಏನು ಅಂತಂದ್ರೆ, ನನ್ನ ಆಸ್ಥಾನದಲ್ಲಿ ನಾನ್ ಇಸ್ಲಾಮಿಕ್ ನಾನ್ ಶರಿಯಾ ಯಾವುದು ನಡೆಯೋದೇ ಇಲ್ಲ ಅಂತಂದ. ಅಲ್ಲಿವರೆಗೂ ಹೆಂಡ ಎಲ್ಲ ವ್ಯಾಪಕವಾಗಿ ಹರಿತಾ ಇತ್ತು, ಲಿಕರ್ ಟೋಟಲಿ ನಿಷೇಧ ಮಾಡಿಬಿಟ್ಟ. ಈ 40 ಜನ ಯಾರಿದ್ರೋ ಡೆಡ್ಲಿಯಸ್ಟ್ 40 ಚೆನ್ನಾಗಿ ಕುಡ್ಕೊಂಡು ಮಜಾ ಮಾಡ್ಕೊಂಡಿದ್ದವರು, ಲಿಕರ್ನೇ ನಿಂತೋಯ್ತು ಅವ್ರಿಗೆಲ್ಲ. ಅವನು ಆ ಕೆಲಸವನ್ನು ಮಾಡಿದ. ಮ್ಯೂಸಿಕ್ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ. ಶರಿಯಾ ಪ್ರಕಾರ ಮ್ಯೂಸಿಕ್ಕಿಗೆ ಅನುಮತಿ ಇಲ್ಲ. ಫಸ್ಟ್ ಹೊಡಿಬೇಕಾಗಿರೋದು AR ರೆಹಮಾನ್ನ ಶರಿಯಾ ಪ್ರಕಾರ. ಪಾಪ AR ರೆಹಮಾನ್ ಚೆನ್ನಾಗಿ ಮ್ಯೂಸಿಕ್ ಕೊಡ್ತಾನೆ, ನಂಗೇನು ಬೇಜಾರಿಲ್ಲ. ಆದರೆ ಇವ್ರ ಪ್ರಕಾರ, ಶರಿಯಾ ಪ್ರಕಾರ ಮೊದಲು ಹೊಡಿಬೇಕಾಗಿರೋದು AR ರೆಹಮಾನ್ಗೆ. ಶರಿಯಾ ಪ್ರಕಾರ ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಇಲ್ಲ. ನೋ ಮೂವೀಸ್ ಆರ್ ಅಲೌಡ್ ಅಕಾರ್ಡಿಂಗ್ ಟು ಶರಿಯಾ. ಯಾರು ಹೊಡಿಬೇಕು? ಕರೆಕ್ಟು. ಶಾರುಖ್ ಖಾನು, ಅಮೀರ್ ಖಾನು, ಸಲ್ಮಾನ್ ಖಾನ್ಗೆ ತುರ್ಕಿಸ್ತಾನದಲ್ಲಿ ಗೌರವ ಇಲ್ಲ. ಈ ಗೌರವ ಕೊಡ್ತಾರೆ ಯಾಕೆಂದ್ರೆ ಇಂಡಿಯಾದಲ್ಲಿ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳಿಗೆ ಇವರೆಲ್ಲ ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಎಲ್ಲಿ ಶರಿಯಾ ಕಾನೂನು ಇದೆಯೋ ಅಲ್ಲಿ ಗೌರವ ಇಲ್ಲ. ಇವರಿಗೆ ಕೊಲೆ ಮಾಡಲಾಗುತ್ತೆ. ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಏನು ಅಂತಂದ್ರೆ, ಈ ತರದ ಎಲ್ಲ ಎಂಟರ್ಟೈನ್ಮೆಂಟ್ ಸೆಂಟರ್ಗಳನ್ನು ಸ್ಟಾಪ್ ಮಾಡಿದ್ದು. ಯಾರ್ಯಾರ ಟಿವಿಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಂದಿದ್ದು. ಆಂಕರ್ಗಳು ಕಂಪಲ್ಸರಿ ಬುರ್ಕಾ ಹಾಕೊಂಡು ತಿರುಗಾಡಬೇಕು ಅಂತ ಹೇಳಿದ್ದು. ಇದೆಲ್ಲವೂ ತಾಲಿಬಾನ್ ಮಾಡ್ತು. ಭಾರತದಲ್ಲಿ ಶರಿಯಾ ಕಾನೂನು ಸರ್ ತನ್ಸಯುದಾಗ ಮಾತ್ರ ಬೇಕು ಅಂತಾದ್ರೆ ಇದಕ್ಕೂ ಬೇಕಲ್ಲ. ಹಿಂದೂಗಳು ನಾವು ಎಂಟರ್ಟೈನ್ಮೆಂಟ್ ಇರ್ತೀವಪ್ಪ, ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಡ, ಯಾವ ಮುಸ್ಲಿಂ ಲೀಡರ್ಗಳು, ಮುಸ್ಲಿಂ ಆಕ್ಟರ್ಗಳು ಬರೋದು ಬೇಡ ಅಂತ ಕೇಳಿದ್ರೆ ಸಿದ್ಧರಿದ್ದೀರಾ? ಇಲ್ಲ ಅಂತ. ಅವ್ರಿಗೆ ಡ್ರೆಸ್ ಕೋಡ್ ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡಬೇಕು ಅಂತ ತಗೊಂಡ್ಬಂದ. ಎಲ್ಲಿವರೆಗೂ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಅವ್ನು ಬಂದ ಅಂತಂದ್ರೆ, ಆ ಡ್ರೆಸ್ ಕೋಡ್ನ ತನ್ನ ಜೊತೆಗಾರರಿಗೆ ತಾನೂ ಕೂಡ ರಾಜ ಮರ್ಯಾದೆ ಇಲ್ಲದ ಡ್ರೆಸ್ನಲ್ಲಿ ಯಾವತ್ತೂ ಕಾಣಿಸ್ಕೊಳ್ಳೇ ಇಲ್ಲ. ಆ ಥರ ಸ್ಟ್ರಿಕ್ಟ್ ರೂಲ್ ಮಾಡ್ದ. ಅಷ್ಟೇ ಅಲ್ಲದೆ ಅವ್ರದಲ್ಲಿ ಸಜ್ದಾ ಮತ್ತು ಪಾಯ್ಬೋಸ್ ಅಂತ ಕರೀತಾರೆ. ಸಜ್ದಾ ಅಂತಂದ್ರೆ ಮುಜರೆ ಸಲ್ಲಿಸುವುದು. ಒಂದು ಮುಜರೆ ಸಲ್ಲಿಸಬೇಕಿತ್ತು. ಅವನ ಎದುರುಗಡೆ ಕಂಡ ತಕ್ಷಣ ಆಸ್ಥಾನಕ್ಕೆ ಬಂದ್ರೆ ಮುಜರೆ ಕಂಪಲ್ಸರಿ ಸಲ್ಲಿಸಬೇಕು ಮತ್ತು ಕಾಲಿಗೆ ಮುತ್ತಿಡಬೇಕಿತ್ತು. ರೂಲ್ ಮಾಡ್ಬಿಟ್ಟ. ತನಗೆ ತಾನು ಹೆಂಗೆ ಬೆಳಕೊಂಡು ನಿಂತ್ಕೊಂಡ ನೋಡಿ ಅವನು. ಕೊನೆಗೆ ಒಂದು ಹಂತದವ್ರನ್ನ ಬಿಟ್ಟರೆ ಅವನು ಬೇರೆಯವ್ರನ್ನ ಮಾತನಾಡಿಸ್ತಿರ್ಲಿಲ್ಲ. ಒಂದು ಲೆವೆಲ್ ಇರ್ಬೇಕು. ತನ್ನ ಜೊತೆ ಮಾತಾಡಬೇಕು ಅಂತಂದ್ರೆ, ನೀವು ಸುಲ್ತಾನನ ಜೊತೆಗೆ ಮಾತಾಡಬೇಕು ಅಂದ್ರೆ ಈ ಲೆವೆಲ್ನವ್ರು ಮಾತ್ರ ಮಾತಾಡ್ಬೇಕು, ಕೆಳಗಿನವ್ರು ಇಲ್ಲ ಅಂತ. ಅವ್ರದ್ದೊಬ್ಬ ಮರ್ಚೆಂಟ್ಗಳ ಚೀಫ್, ಯಾರು ಇದು ಮಾಡ್ತಾರೋ, ಅಂಗಡಿಗಳನ್ನ ನೋಡ್ಕೊಳ್ತಾರೋ ಅದ್ರ ಚೀಫ್ ಇದ್ದವನು, ಅವನು ಹೇಳ್ತಾನೆ, ನನ್ನ ಆಸ್ತಿಯನ್ನ ಪೂರ್ತಿ ನಿಂಗೆ ಒಪ್ಪಿಸ್ಬಿಡ್ತೀನಿ, ಎಲ್ಲ ನಿಂಗೆ ಕೊಟ್ಬಿಡ್ತೀನಿ, ಒಂದ್ಸಲ ನಿನ್ನ ದರ್ಶನ ತಗೊಂಡು ಮಾತಾಡಬೇಕು ಅಂತ. ಕೊಡ್ಲಿಲ್ಲ ಅವನಿಗೆ ಪರ್ಮಿಷನ್, ಕೊಡಲ್ಲ ನಿಂಗೆ ಅಂತ. ನೀನೊಬ್ಬ ಅತ್ಯಂತ ನೀಚ ಜನ, ನಿನ್ನ ಜೊತೆ ನಾನು ಯಾಕೆ ನೀಚ ಅಂತಂದ್ರೆ ನೀನು ಕ್ಲಾಸ್ನ ದೃಷ್ಟಿಯಿಂದ ಯಾರು, ನೀನು ಆರ್ಡಿನರಿ ಮನುಷ್ಯ, ನಿನ್ನ ಜೊತೆ ನಾನು ಯಾಕೆ ಮಾತಾಡಬೇಕು ಅಂತ ಮಾತಾಡಲಿಲ್ಲ ಅಂತ. ಹಿಂಗೆ ಒಬ್ಬ ಲೀಡರ್ನ ಕಾಪಾಡೋದು. ಒಬ್ಬ ಲೀಡರ್ ಹೆಂಗೆ ಉಳ್ಕೊಂಡ್ಬಿಡ್ತಾನೆ ಅಂತಂದ್ರೆ, ಅವ್ನ ಹತ್ರಕ್ಕೆ ಯಾರೂ ಹೋಗದೆ ಇರೋ ಥರ, ಯಾರೂ ಪ್ರಶ್ನೆ ಮಾಡದೇ ಇರೋ ಥರ, ಅವನು ಯಾರೂ ಏನು ಮಾತಾಡಿಸ್ಬಾರ್ದು ಅಂತ ನಾವು ಹೋಗ್ತಾ ಹೋಗ್ತಾ ಇದನ್ನು ಸವಿಲಿಕ್ಕೆ ಶುರು ಮಾಡಿಬಿಡ್ತೀವಿ. ವಿ ಎಂಜಾಯ್, ನೋಡೋರು ಹೆಂಗಿದ್ದಾರೆ ಅಂತ. ಡು ಯು ರಿಮೆಂಬರ್? ಈ ರಾಬರ್ಟ್ ವಾದ್ರಾ ಒಂದ್ಸಲ ಪ್ರೆಸ್ನವ್ರು ಪ್ರಶ್ನೆ ಮಾಡಲಿಕ್ಕೆ ಅಂತ ಹೋದರು. ಇಫ್ ಐ ಆಮ್ ನಾಟ್ ರಾಂಗ್, ದಟ್ ವಾಸ್ ಟೈಮ್ಸ್ನವರು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರು ಅವನಿಗೆ, ಆರ್ ಯು ಸೀರಿಯಸ್ ಅಂತ ಕೇಳ್ತಾನೆ. ಯಾರನ್ನು ಪ್ರಶ್ನೆ ಮಾಡ್ತಿರೋದು ನೀವು? ರಾಬರ್ಟ್ ವಾದ್ರಾನ. ಯಾವ ಕೊತ್ವಾಲ್ ನಾಯಕ ಬಿಡಲೆ ಅಂತ ಕೇಳಬೇಕು ಅಂತ. ರಾಬರ್ಟ್ ವಾದ್ರಾ, ಆರ್ ಯು ಸೀರಿಯಸ್? ನನ್ನನ್ನು ಕೇಳ್ತಾ ಇದ್ದೀರಾ? NDTVಯ ರಾಜ್ದೀಪ್ ಸರ್ದೇಸಾಯಿ ತಾನು ಕಠೋರ ಪ್ರಶ್ನೆ ಕೇಳೋದು ಅಂತ ಎಲ್ಲರೂ ಅನ್ಕೋತಾನೆ, ಎಲ್ರಿಗೂ ಹೇಳ್ತಿರ್ತಾನೆ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಲ್ಲ ನಿಮಗೆ ಅಂತ. ಸೋನಿಯಾ ಗಾಂಧಿನ ಇಂಟರ್ವ್ಯೂ ಮಾಡುವಾಗ ಕೇಳ್ತಾನೆ, ಅತ್ತೆ ಮನೆಯಲ್ಲಿದ್ದಾಗ ಅಡುಗೆ ನೀವು ಮಾಡ್ತಿದ್ರೋ ಅವ್ರು ಮಾಡ್ತಿದ್ರು? ಏನು ಕಠೋರ ಪ್ರಶ್ನೆ ಅಂದ್ರೆ, ಆ ಲೀಡರ್ಗಳನ್ನ ಹೆಂಗ್ ಕೂರಿಸೋದು ಅಂತಂದ್ರೆ, ಅವ್ರ ಹತ್ರಕ್ಕೂ ಯಾರು ಹೋಗಬಾರ್ದು, ಅವ್ರ ಬಗ್ಗೆ ಯಾರು ಮಾತನಾಡಬಾರ್ದು. ಇದು ತುರ್ಕರಿಂದ ನಮ್ಗೆ ಬಂದಿರುವಂತ ಪಾಠ. ಬಟ್ ದ ರಿಯಲ್ ಲೀಡರ್, ರಾಮನನ್ನ ಯಾವತ್ತೂ ಯಾರು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇರಲೇ ಇಲ್ಲ. ಈ ದೇಶ ಹೆಂಗಿತ್ತು ಅಂತಂದ್ರೆ, ವಿಕ್ರಮಾದಿತ್ಯನ ಬಳಿಗೆ
ಯಾರು ಬೇಕಿದ್ರು ನ್ಯಾಯ ಕೇಳಲಿಕ್ಕೆ ಹೋಗ್ಬೋದಿತ್ತು. ಗಂಟೆ ಎಳೆದು ಒಂದು ಹೆಣ್ಮಗಳು ಹೋಗಿ ಕೇಳ್ತಿದ್ರು, ನಂಗೆ ಈ ನ್ಯಾಯ ಹಿಂಗೆ ಬೇಕು ಅಂತ, ಹಿಂಗೆ ಅನ್ಯಾಯ ಆಗಿದೆಯಲ್ಲ ಅಂತ. ಅತ್ಯಂತ ಸಾಮಾನ್ಯ ವ್ಯಕ್ತಿಗಳನ್ನ ಇವತ್ತಿನ ಈ ದೇಶದ ಪ್ರಧಾನಿ ಹೋಗಿ ನಮಸ್ಕಾರ ಮಾಡಿ ಅರ್ಧ ಬಗ್ಗೆ ನಮಸ್ಕಾರ ಮಾಡ್ತಾರಲ್ಲ, ಭಾರತ ನಿರ್ಮಾಣ ಮಾಡಿರುವಂಥ ಲೀಡರ್ಗಳು ಹಿಂಗಿರ್ತಾರೆ ಅಂತ, ಅವರು ಭಾರತೀಯತೆಯೊಂದಿಗೆ ಬೆಸೆದಿರ್ತಾರೆ ಅಂತ. ಆದರೆ ಇವನು ಎಂಥ ಒಂದು ಇದನ್ನು ತಂದಿಟ್ಬಿಟ್ಟ ಅಂತಂದರೆ, ಇಂಥವ್ರನ್ನೆಲ್ಲ ನಾನು ಮಾತಾಡ್ಸಲ್ಲ ಅನ್ನೋಂಥ ಹಂತಕ್ಕೆ ತಂದ. ಕೊನೆಗೆ ಎಲ್ಲಿವರೆಗೂ ಹೇಳ್ದ ಅಂತಂದರೆ, ತುರ್ಕರನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಮಹತ್ವದ ಕೆಲಸಕ್ಕೆ ಜೋಡಿಸ್ಕೊಳ್ಬಾರ್ದು ಅಂತ ಆರ್ಡರ್ ಕೊಟ್ಬಿಟ್ಟ. ಅಫ್ಘನ್ರು ಅಲ್ಲ, ಭಾರತೀಯ ಮುಸ್ಲಿಮರಂತೂ ಅಲ್ವೇ ಅಲ್ಲ ಅಂತ. ಯಾರಾದರೂ ಹಿಂಗೆ ಇಟ್ಕೊಂಡಿರೋದು ಕಂಡ್ರೆ ಅವ್ರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡಲಿಕ್ಕೆ ಶುರು ಮಾಡಿಬಿಟ್ಟ. ನಮಗೂ ಹೆಂಗಾಗ್ಬಿಡ್ತು ಅಂತಂದರೆ, ಈ ಥರವನ್ನ ನಾವು ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ವಿ. ದಿಸ್ ಈಸ್ ಕಾಲ್ಡ್ ಸ್ಲೇವ್ ಮೆಂಟಾಲಿಟಿ. ಈ ಸ್ಲೇವ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, ಸ್ಟಾಕ್ ಹೋಮ್ ಸಿಂಡ್ರೋಮಿಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತ ಒಂದಿದೆ. ಒಂದು ಕಡೆ ನಿಮ್ಮನ್ನೇನಾದ್ರೂ ಕೂಡ ಹಾಕ್ಬಿಟ್ಟು, ಆ ಕೂಡ ಹಾಕಿರೋಣ 4-5 ವರ್ಷ ನಿಮ್ಮನ್ನು ಇಟ್ಕೊಂಡ್ಬಿಟ್ಟು, ನಿಮ್ಮ ಪ್ರತಿದಿನ ತಿಂಡಿ ಊಟ ಎಲ್ಲ ಕೊಟ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಾನೆ, ಅವ್ನು ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಬಂದು ಕೂಡ ಹಾಕೊಂಡಿರೋದು. ಅದೆಲ್ಲ ಮರ್ತೋಗ್ಬಿಡುತ್ತೆ. ಅವನು ಎಷ್ಟು ಒಳ್ಳೆಯವನು ಅಂತ ನಮಗೆ ಅನಿಸ್ಲಿಕ್ಕೆ ಶುರು ಆಗ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಸ್ಟಾಕ್ ಹೋಮ್ ಸಿಂಡ್ರೋಮ್. ತುಂಬ ಜನರಿಗೆ ಹಂಗಾಗತ್ತೆ. ಈ ಥರದ ಸ್ಟಾಕ್ ಹೋಮ್ ಸಿಂಡ್ರೋಮು ನಮ್ಗೆ ಹೆಂಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ಇವತ್ತಿಗೂ ತೆಕ್ಕೊಳ್ಳಿಕ್ಕೆ ಆಗ್ತಿಲ್ಲ ಅದನ್ನು. ಇದನ್ನು ಸ್ಲೇವ್ ಮೈಂಡ್ ಸೆಟ್ ಅಂತ ಕರಿಬಹುದು ನಾವು ಅಂತ. ಆದರೆ ಇವೆಲ್ಲವನ್ನೂ ಮಾಡಿದ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಅಕಸ್ಮಾತ್ ಏನಾದರೂ ನಾನು ಈ ರಾಜಪಟ್ಟದಲ್ಲಿ ಕರೆಕ್ಟಾಗಿ ಉಳಿಬೇಕು ಅಂತಂದರೆ ತೆಗಿಬೇಕಾಗಿರೋದು ಡೆಡ್ಲಿಯೆಸ್ಟ್ 40 ಅಂತ. ಅವರು ಬಲವಾಗಿದ್ದರೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮೊದಲು ಅವ್ರನ್ನ ಮುಗಿಸ್ಬೇಕು ಅಂತ ಅವನೇನು ಮಾಡಿದ, ರಾಜಪಟ್ಟ ಯಾವಾಗಲೂ ಕಾನ್ಸ್ಪಿರಸಿಯಿಂದ ಕೂಡಿರುತ್ತೆ ಅಂತ ತಯಾರು ಮಾಡಿಕೊಂಡು ಫಸ್ಟ್ ಅವನು ಡೆವಲಪ್ ಮಾಡಿದ್ದು ಸ್ಪೈ ಸಿಸ್ಟಮ್ನ. ಸ್ಪೈ ಸಿಸ್ಟಮ್ ಹೆಂಗೆ ಡೆವಲಪ್ ಮಾಡ್ದ ಅಂತಂದರೆ, ತಾನೇ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ದ ಯಾರ್ಯಾರು ತನಗೆ ಬೇಕು ಅಂತ. ಆಡಳಿತದಲ್ಲಿ ಸ್ಪೈಗಳಿರಬೇಕು, ಈ ಡೆಡ್ಲಿಯಸ್ಟ್ 40ಗಳು ಯಾರಿದ್ದಾರೋ ಅವ್ರ ಹಿಂದೆ ಸ್ಪೈಗಳಿರಬೇಕು, ಎಲ್ಲೆಲ್ಲಿ ಸ್ಪೈಗಳನ್ನ ಇಡಬೇಕು ಅಂತ ನಿಶ್ಚಯ ಮಾಡಿ ಅಲ್ಲೆಲ್ಲ ಗೂಢಚಾರನ ಬಿಡುವಂಥ ವ್ಯವಸ್ಥೆ ಅಂತ ಡೆವಲಪ್ ಮಾಡ್ದ. ಎರಡನೇದವನು ಏನು ಮಾಡ್ದ, ಈ ಟರ್ಕಿ ಮುಸಲ್ಮಾನರನ್ನ, ಯಂಗ್ ಟರ್ಕಿ ಮುಸಲ್ಮಾನರನ್ನ ಈ 40 ಜನರ ಜಾಗಕ್ಕೆ ಬದಲಿಗೆ ತಾನು ತಗೊಂಡ್ಬರ್ಲಿಕ್ಕೆ ಶುರು ಮಾಡ್ದ. ಜನಕ್ಕೆ ಕರೆಕ್ಟ್ ಅನಿಸು, ವಯಸ್ಸಾಗಿದೆ ಅವ್ರನ್ನ ಪಕ್ಕಕ್ಕೆ ತಳ್ಳಿ ಯಂಗ್ ಇರೋರನ್ನ ಕರ್ಕೊಂಡು ಬರಬೇಕು ಅಂತ. ಮೂರನೇದು ಇವನು ಏನು ಮಾಡ್ದ, ಸಣ್ಣ ತಪ್ಪು ಕೂಡ ಈ ಡೆಡ್ಲಿಯೆಸ್ಟ್ 40ಗಳಲ್ಲಿ ಯಾರಾದರೂ ಮಾಡಿದರೆ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡ್ಲಿಕ್ಕೆ ಶುರು ಮಾಡ್ಬಿಟ್ಟು. ಮೊದಲನೇದಾಗಿ ಸ್ಪೈಗಳು ತಮ್ಮ ಹಿಂದೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತು, ಅರ್ಧ ಸತ್ತಿದ್ರು. ಎರಡನೇದು, ತಮ್ಮ ಜಾಗಕ್ಕೆ ಯಂಗ್ ಹುಡುಗರನ್ನ ಕರ್ಕೊಂಡು ಬರ್ತಿದ್ದಾನೆ, ಅದು ಅವರಿಗೆ ಮಾನಸಿಕವಾಗಿ ತುಂಬ ಆಘಾತ ಆಗಿತ್ತು. ಈಗ ಒಂದು ಸಣ್ಣ ತಪ್ಪಿಗೂ ಎಂಥ ಶಿಕ್ಷೆ ಕೊಡ್ತಿದ್ದ ಅಂತಂದರೆ, ಇವನ ವಿರುದ್ಧ ಮಾತನಾಡೋ ಧೈರ್ಯವೇ ಯಾರಿಗೂ ಆಗ್ತಿರಲಿಲ್ಲ, ಹಂಗೆ ಮಾಡಿಟ್ಬಿಟ್ಟ. ಎಂತೆಂಥ ಶಿಕ್ಷೆ ಕೊಟ್ಟ ಅಂತಂದರೆ, ಬಕ್ ಅಂತ ಒಬ್ಬ ಇವನ ಜೂನಿಯರ್, ಇವನ ಜೊತೆ ಇದ್ದಂಥವನು, ಗವರ್ನರ್ ಆಗಿದ್ದವನು, ಅವನೇನು ಮಾಡ್ದ, ಯಾವುದೋ ಒಂದು ಗಲಾಟೆಯಲ್ಲಿ ತನ್ನ ಕೆಲಸದವನು ಕೊಂದ್ಬಿಟ್ಟ. ಇದು ಹೇಗೋ ಸುದ್ದಿ ಇವನಿಗೆ ಬಂತು. ಅವನನ್ನು ಎಳ್ಕೊಂಡು ಬಂದ, ಜನರ ನಡುವೆ ನಿಲ್ಲಿಸಿ ಒಬ್ಬನನ್ನು ಕೊಂದ ಕಾರಣಕ್ಕೋಸ್ಕರ 500 ಚಡಿಯೇಟುಗಳ ಶಿಕ್ಷೆ ಅಂತ ಕೊಟ್ಟ. 500 ಚಡಿಯೇಟು ಮುಗಿಯೋದ್ರಲ್ಲಿ ಸತ್ತ ಹೋಗಿದ್ದ ಅವನು. ಆದರೆ ಈಗ ಅವನ ಕೋಪ ಯಾರ ವಿರುದ್ಧ ತಿರುಗ್ತು ಗೊತ್ತಾ, ಸ್ಪೈನ್ ಇಟ್ಟಿದ್ನಲ್ಲ, ಈ ಘಟನೆ ಆದ ತಕ್ಷಣ ನೀನು ನನಗೆ ಯಾಕೆ ಹೇಳಲಿಲ್ಲ ಅಂತ ಕರ್ಕೊಂಬಂದು ಅವನು ನೇನು ಶಿಕ್ಷೆ ಕೊಟ್ಬಿಟ್ಟ. ಒಂದು ರುತ್ಲೆಸ್ನೆಸ್ ಹಂಗಿತ್ತು. ಇಲ್ಲಿಗೆ ಮುಗಿಲಿಲ್ಲ. ಅವನು ಹೆಂಗಿದ್ದ ಅಂತಂದರೆ, ಹೈಬತ್ ಖಾನ್ ಅಂತ ಒಬ್ಬ ಇದ್ದ. ಅವನು ಇದೇ ಥರ ಕುಡಿದ ಅಮಲ್ನಲ್ಲಿ ಒಬ್ಬ ಸೇವಕನನ್ನು ಕೊಂದುಬಿಟ್ಟಿದ್ದ. 500 ಚಡಿಯೇಟುಗಳ ಶಿಕ್ಷೆ ಅಂತ ಘೋಷಣೆ ಮಾಡಿದ. ಅವನು ಹೆಂಗೋ ಬದುಕ್ಬಿಟ್ನಲ್ಲ ಅಂತ ಇವನಿಗೆ ಟೆನ್ಷನ್ ಆಯಿತು. ಟೆನ್ಷನ್ ಆಗಿ ಏನು ಮಾಡ್ದ ಅಂತಂದರೆ, ಯಾರನ್ನು ಇವನು ಸಾಯಿಸಿದ್ನಲ್ಲ ಅವನ ವಿಧವೆ ಹೆಂಡತಿಗೆ ಇವನ್ನ ಗುಲಾಮನಾಗಿ ಮಾರಾಟ ಮಾಡ್ದ. ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು, ಯಾವ ಥರ ಹ್ಯೂಮಿಲಿಯೇಟ್ ಮಾಡಿರ್ಬೋದು. ಕೊನೆಗೆ ಅವನಿಗೆ ಹೇಳ್ದ, 20,000 ಬೆಳ್ಳಿಯ ವರಹಗಳನ್ನು ಕೊಟ್ಟರೆ ಬಿಡಿಸ್ಕೊಳ್ತೀನಿ ಅಂತ. 20,000 ಬೆಳ್ಳಿಯ ವರಹ ಕೊಟ್ಟು ಬಿಡಿಸ್ಕೊಂಡು ಬಂದ. ಆದರೆ ಅವಮಾನ ಹೆಂಗಾಗಿತ್ತು ಅವನಿಗೆ ಅಂತಂದರೆ, ತನ್ನ ಕೋಣೆ ಹೊಕ್ಕವನು ಅಲ್ಲಿಂದ ಆಚೆನೆ ಬರಲಿಲ್ಲ, ಸತ್ತೋದ ಅವನು. ಇದು ಉಳಿದವರಲ್ಲೆಲ್ಲ ಹೆಂಗೆ ಹೆದರಿಕೆ ಹುಟ್ಟಿಸ್ಬಿಟ್ಟಿತ್ತು ಅಂತಂದರೆ, ಒಂದು ಇವನೇ ಅವರನ್ನು ಸಾಯಿಸ್ದ, ಇಲ್ಲ ಕಾಲಕ್ರಮದಲ್ಲಿ ಒಬ್ಬೊಬ್ಬರಾಗೆ ತೀರ್ಕೊಂಡ್ರು. ಮುಂದಿನ 7-8 ವರ್ಷಗಳಲ್ಲಿ ಡೆಡ್ಲಿಯೆಸ್ಟ್ 14 ಸರ್ವನಾಶ ಮಾಡಿಬಿಟ್ಟ. ದಿಸ್ ಇಸ್ ಹೌ ಹಿ ರೂಲ್ಡ್. ಘಿಯಾಸುದ್ದೀನ್ ಬಲ್ಬನ್ ಹಿಂಗಿದ್ದ. ಆದರೆ ಮುಂದೆ ಅವನು ಎಕ್ಸ್ಪ್ಯಾನ್ಷನ್ಗೆ ಕೈ ಹಾಕದೆ ಅವನೇನು ಮಾಡ್ದ, ನಿಧಾನವಾಗಿ ಹಂತವಾಗಿ ಒಂದೊಂದೇ ಪ್ರದೇಶವನ್ನು ವಶಪಡಿಸ್ಕೊಂಡು ಅಲ್ಲಿ ಹಿಂದೂಗಳನ್ನೇ ಉಳಿಸುವಂಥ ಪ್ರಯತ್ನ ಮಾಡ್ತಾ ಹೋದ. ಅವನು ಹೇಗಿದ್ದ ಅಂತಂದರೆ, ದೆಹಲಿಯಲ್ಲಿ ಮೇವಾತಿಗಳು ಅಂತಂದಿದ್ರು. ನಾವು ಇತಿಹಾಸದ ಪಠ್ಯದಲ್ಲಿ ಇವ್ರ ಬಗ್ಗೆನೂ ಓದಲ್ಲ. ಈ ಮೇವಾತಿಗಳು ಹೆಂಗಿದ್ರು ಅಂತಂದರೆ, ದೆಹಲಿಯ ಈಶಾನ್ಯ ಭಾಗದ 80 ಮೈಲು ಪ್ರದೇಶವನ್ನು ಅವ್ರು ಆಕ್ರಮಿಸ್ಕೊಂಡು ಕೂತಿದ್ರು. ಲೀಡರ್ಗಳಿರಲಿಲ್ಲ ಅವ್ರಿಗೆ. ಸಾಮಾನ್ಯವಾಗಿ ಸಿಕ್ಕ ಕಡೆ ಕತ್ತಿ ಹಿರಿಯಬಹುದಾಗಿರುವಂಥ ಸಾಮರ್ಥ್ಯ ಇರುವಂಥ ಸಾಮಾನ್ಯ ಜನ ಅವರು. ಅವನು ಹೆಂಗೆ ನರಕ ಮಾಡಿಬಿಟ್ಟಿದ್ರು ದೆಹಲಿಯ ಮುಸಲ್ಮಾನರ ಲೈಫನ್ನು ಅಂತಂದರೆ,
ಯಾವಾಗ ಅಷ್ಟೂ ಜನ ಗೆರಿಲ್ಲಾ ಮಾದರಿಯಲ್ಲಿ ಕಾಡುಗಳಿಂದ ಒಂದ್ ಕಡೆ ಸೇರ್ಕೊಳ್ತಿದ್ರು, ದಡ ಎಲೆ ಒಳಗೆ ನುಗ್ಗುತ್ತಾ ಇದ್ರು, ಸಿಕ್ಕಲ್ಲಿ ಮುಸಲ್ಮಾನರನ್ನ ಬಡಿತಾ ಇದ್ರು, ವಾಪಸ್ ನಾಪತ್ತೆ ಆಗ್ಬಿಡ್ತಿದ್ರು. ಕಣ್ಣೀರು ಹಾಕೋ ಪರಿಸ್ಥಿತಿ ಇತ್ತು ಅವರಿಗೆ. ಶುಕ್ರವಾರದ ನಮಾಜ್ ಮುಗಿದ ಮೇಲೆ ದೆಹಲಿಯ ಮೇನ್ ಗೇಟನ್ನು ಕ್ಲೋಸ್ ಮಾಡಿಬಿಡ್ತಿದ್ರಂತೆ, ಇವರೆಲ್ಲ ಒಳಗೆ ಬಂದ್ಬಿಡ್ತಾರೋ ಅಂತ. ಮತ್ತು ಅವ್ರ ನಮಾಜ್ ದಿನನೇ ಕಾಯ್ತಾ ಇದ್ರು. ಯಾಕೆ ಅಂತಂದ್ರೆ ಅವತ್ತು ಎಲ್ಲರೂ ಒಗ್ಗಟ್ಟಾಗಿ ಸೇರ್ತಾರೆ, ಬಡಿಯೋದು ಸುಲಭ ಅಂತ. ಆ ಥರದ ಮೇವಾತಿಗಳು ಇವನಿಗೆ ತಡ್ಕೊಳ್ಳಿಕ್ಕಾಗದೆ ಕೊನೆಗೇನು ಮಾಡಿದ ಇವನು ರಜಪೂತರೊಂದಿಗೆ ಸೇರಿದ ಮೇವಾತಿಗಳನ್ನ ಬಡಿಬೇಕು ಅಂತ ನಿಶ್ಚಯ ಮಾಡ್ತಾನೆ. ಎಲ್ ಶ್ರೀವಾಸ್ತವ ತಮ್ಮ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ನಮ್ಮ ವೀರರು ಬುದ್ಧಿವಂತಿಕೆಯಿಂದ ಲೂಟಿ ಮತ್ತು ವಿನಾಶದ ಮಾರ್ಗ ಅನುಸರಿಸಿದರು. ಇವ್ರು ದಡ್ಡತನ ಮಾಡಲಿಲ್ಲ. ನಾವೊಂದು ಸೇನೆ ಕಟ್ಕೊಂಡು ದಾಳಿ ಮಾಡ್ತೀವಿ, ಗೊತ್ತಿತ್ತು ಅವ್ರಿಗೆ ಸೇನೆ ಕಟ್ಕೊಂಡು ದಾಳಿ ಮಾಡ್ಲಿಕ್ಕಾಗಲ್ಲ, ನಿಮ್ಮದೇ ಮೆಥಡ್ ನಿಮಗೆ ವಾಪಸ್ ಕೊಡಬೇಕು ಅಂತ ಲೂಟಿ ಮತ್ತು ವಿನಾಶದ ಮಾರ್ಗವನ್ನು ಅನುಸರಿಸಿದ್ರು. ಮತ್ತು ತುರ್ಕರು ಒಗ್ಗೂಡ್ಲಿಕ್ಕೆ ಸಮಯವನ್ನೇ ಕೊಡದೆ ನಾಶದ ನೃತ್ಯವನ್ನ ಮಾಡಿ ನಾಪತ್ತೆ ಆಗ್ಬಿಡ್ತಿದ್ರು. ಕೊನೆಗೆ ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ, ಎಲ್ಲರನ್ನೂ ಒಗ್ಗೂಡಿಸಬಲ್ಲ ನಾಯಕನೊಬ್ಬ ಇಲ್ಲದೆ ಹೋಗಿದ್ದರಿಂದ ಇವರೆಲ್ಲರೂ ಒಟ್ಟಾಗಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದರ ಲಾಭವನ್ನು ಇವನು ಪಡ್ಕೊಂಡ. ಬಲ್ಬನ್ ಮೇವಾತಿಗಳ ಮೇಲೆ ಏರಿ ಹೋಗ್ತಾನೆ. 100,000ಕ್ಕೂ ಅಧಿಕ ಮೇವಾತಿಗಳ ಬರ್ಬರ ಹತ್ಯೆಯನ್ನು ಮಾಡಾಕ್ತಾನೆ. ಆನಂತರ ವಾರಣಾಸಿವರೆಗೂ ನುಗ್ಗುತ್ತಾನೆ, ಅಲ್ಲೂ ನಾಶ ಮಾಡ್ತಾನೆ. ಕಟೆಹಾರದಲ್ಲಿ 500 ಜನ ತನ್ನ ಸೈನಿಕರನ್ನ ಹಳ್ಳಿಗೂ ಕಳಿಸ್ತಾನೆ. ಅಲ್ಲಿ ಗಂಡಸರನ್ನ ಬೇರ್ಪಡಿಸಿ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಇದನ್ನ, ನಿಮ್ಗೆ ಈ ಘಟನೆ ನೆನಪಿಸ್ಕೊಳ್ಳಿ ಎಲ್ಲಾಗಿದ್ದಿರ್ಬೋದು ಅಂತ. ಗಂಡಸರನ್ನ ಬೇರ್ಪಡಿಸ್ತಾನೆ, ಎಲ್ಲರನ್ನೂ ಶೂಟ್ ಮಾಡ್ತಾನೆ. ಹೆಣ್ಣು ಮಕ್ಕಳು, ಹೆಂಗಸರು ಮತ್ತು ಮಕ್ಕಳನ್ನ ಅವನು ಸ್ಲೇವ್ಸ್ ಆಗಿ ಕರ್ಕೊಂಡು ಹೋಗ್ತಾನೆ. ಸ್ಲೇವ್ಸ್ ಆಗಿ ಕರ್ಕೊಂಡು ಹೋಗೋ ಅವಕಾಶ ಇಲ್ಲ ಅಂದರೆ ಅವರನ್ನು ಕೊಲ್ತಾನೆ. 1990s ನಾಡಿಯಾದ್ ಅನ್ನುವಂಥ ಒಂದು ಜಾಗ ಕಾಶ್ಮೀರದಲ್ಲಿ ಎಲ್ಲ ಮುಗಿದು ಹೋಗಿದೆ ಅಂತ ಅಂದ್ಕೊಂಡಾಗ 23-24 ಜನರನ್ನ ಸಾಲಾಗಿ ನಿಲ್ಲಿಸಿ ಭಯೋತ್ಪಾದಕರು ಬರ್ತಾರೆ. ಆ 23-24 ಜನರಲ್ಲಿ ಹೆಣ್ಮಕ್ಳು, ಗಂಡಸರು, ಪುಟ್ಟ ಮಕ್ಕಳು ಇದ್ರು. ಎಲ್ರಿಗೂ ಶೂಟ್ ಮಾಡಿ, ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಶೂಟ್ ಮಾಡಿ ಕೊಲ್ತಾರೆ. ಕೊಂದು ವಾಪಸ್ ಖುಷಿಯಾಗಿ ಹೋಗ್ತಿರ್ಬೇಕಾದ್ರೆ ಗುಂಡೇಟ್ ತಿಂದ ಒಂದು ಮಗು ಅತ್ತಂತ ಸದ್ದು ಕೇಳಿಸುತ್ತೆ. ಭಯೋತ್ಪಾದಕನ ಜೊತೆಲಿದ್ದವನು ಏನು ಹೇಳ್ತಾನೆ ಗೊತ್ತಾ? ಇನ್ನೂ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಅಂತ. ವಾಪಸ್ ಹೋಗಿ 1.5-2 ವರ್ಷದ ಪುಟ್ಟ ಮಗುವಿಗೆ ಮತ್ತೆ ಧನ ಗುಂಡು ಹಾರಿಸಿ ಆ ಮಗು ಸತ್ತಿದೆ ಅಂತ ಖಚಿತಪಡಿಸ್ಕೊಂಡು ಹೋಗ್ತಾರೆ. ಕ್ರೌರ್ಯ ಬಲ್ಬನ್ನಿಗೆ ಕೊನೆಯಾಗಲಿಲ್ಲ. ಕ್ರೌರ್ಯ ಯಾವಾಗಲೂ ಇದೆ. ಯಾಕೆಂದರೆ ಅವ್ರಿಗಿರೋದು ಉದ್ದೇಶ ಒಂದೇ ಒಂದು, ಮೂರ್ತಿ ಪೂಜಕರನ್ನ ನಾಶ ಮಾಡಿದರೆ ಸ್ವರ್ಗ ಸಿಗತ್ತೆ ಅಂತ. ಆ ಉದ್ದೇಶದ ಕಾರಣಕ್ಕೋಸ್ಕರ ನಿರಂತರವಾಗಿ ಮಾಡಿದ್ರು. ಬಂಗಾಲದಲ್ಲೂ ಹಿಂಗೆ ಕಿರಿಕಿರಿ ನಡೀತಿದ್ದಾಗ ಅಲ್ಲೂ ನುಗ್ಗದ, ಅದನ್ನೂ ವಶಪಡಿಸ್ಕೊಂಡ. ಅಲ್ಲಿ ತನ್ನ ಕಿರಿ ಮಗ ಬುಹ್ರಾ ಖಾನನ್ನು ನೇಮಿಸಿದ. ಅವನನ್ನು ನೇಮಿಸುವಾಗ ಏನು ಹೇಳ್ತಾನೆ ಗೊತ್ತಾ? ಅವನು ಹೇಳಿದ್ದನ್ನು ದಾಖಲು ಮಾಡುವ ಹೇಳಿದಂತೆ, ನೀನೇನಾದರೂ ವಿರುದ್ಧ ಮಾಡುವಂಥ ಪ್ರಯತ್ನ ಮಾಡಿದರೆ ನನ್ನ ಮಗ ಅನ್ನೋದನ್ನು ನೋಡಲ್ಲ, ನಿನ್ನನ್ನು ಧ್ವಂಸ ಮಾಡ್ತೀನಿ ನಾನು, ಹುಷಾರು ಅಂತ. ಅವನಷ್ಟು ಆಕ್ಟಿವ್ ಆಗಿರುವಂಥ ವ್ಯಕ್ತಿ ಅಲ್ಲ. ತಂದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ತಾಕತ್ತಿರಲಿಲ್ಲ ಅವನಿಗೆ. ಹಿಂಗಾಗಿ ಅವನು ಹೆದರ್ಕೊಂಡೇ ಇರ್ತಿದ್ದ. ಹಿಂಗಾಗಿ ಅವನಿಗೆ ಆ ಜವಾಬ್ದಾರಿನ ಕೊಟ್ಟು ಅವನಲ್ಲಿ ತುಂಬಬೇಕಾಗಿರುವಂಥ ಸಾಮರ್ಥ್ಯವನ್ನು ತುಂಬಿ ಈ ಕಡೆಗೆ ಬಂದ್ಬಿಟ್ಟ ಅವನು. ಆದರೆ ಅವನ ದೊಡ್ಡ ಮಗ ಏನಿದ್ದ, ಅವನು ಬಹಳ ವಿಶೇಷ, ಮೊಹಮ್ಮದ್ ಅಂತ ಅವನ ಹೆಸರು. ಅವನ ಮೇಲೆ ಬಹಳ ಪ್ರೀತಿ ಅವನಿಗೆ. ಅವನು ಅಪ್ರತಿಮವಾದ ಸೇನಾನಿ. ಅವನ ಮೇಲೆ ಅಪಾರವಾದ ವಿಶ್ವಾಸ. ಇವನೇ ನನ್ನ ನಂತರ ನನ್ನ ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಬಲ್ಲವನು ಅಂತ ಕಾಯ್ಕೊಂಡಿದ್ದ. ಒಂದ್ಸಲ ಅವನೇನ್ ಮಾಡಿದ, ಮುಂಗೋಲ್ರು ದಾಳಿ ಮಾಡಿದಾಗ ಇವನನ್ನು ಕಳಿಸ್ಕೊಟ್ಟ. ಇವನಿಗೆ ವಯಸ್ಸಾಗಿತ್ತು, ನೀನು ಹೋಗು ಅಂತ ಕಳಿಸ್ಕೊಟ್ಟ. ಮುಂಗೋಲ್ರನ್ನ ಇವನು ಸೋಲಿಸ್ದ, ಮೊಹಮ್ಮದ್ ಸೋಲಿಸ್ದ. ಆದ್ರೆ ಮುಂಗೋಲ್ರು ಏನ್ ಮಾಡಿದ್ರು, ಪ್ಲ್ಯಾಂಡ್ ಆಗಿ ತಮ್ಮನ್ನು ಇವನು ಅಟ್ಟಿಸ್ಕೊಂಡು ಬರುವಂತೆ ಮಾಡ್ಕೊಂಡ್ರು. ಅವರು ತಾವು ಹೋಗ್ಬೇಕಾಗಿರೋ ಜಾಗದಲ್ಲಿ ಹೋದ್ರು, ಇವನನ್ನು ಸುಸ್ತು ಮಾಡಿಸಿದ್ರು. ಇವನು ಒಂದ್ ಕಡೆ ನದಿ ದಡದಲ್ಲಿ ನೀರು ಕುಡಿಬೇಕು ಅಂತ ತನ್ನ ಪಂಗಡ ಜೊತೆ ಕುಳಿತಿದ್ದಾಗ 2,000 ಜನ ಮುಂಗೋಲ್ರು ಏಕಾಏಕಿ ಅಟ್ಯಾಕ್ ಮಾಡಿ ಇವನನ್ನು ಕೊಂದು ಬಿಸಾಕಿದ್ರು. ಇವನಿಗೆ ಯಾರ ಮೇಲೆ ಭರವಸೆ ಇತ್ತೋ ಆ ಪ್ರೀತಿ ಪಾತ್ರ ಮಗನೇ ತೀರ್ಕೊಂಡ. ಬಟ್ ಬಲ್ಬನ್ನ ಸಾಮರ್ಥ್ಯ ನಾವು ಮೆಚ್ಚಬೇಕು ಮಿತ್ರರೇ. ಕೆಲವೊಂದ್ಸಲ ಸ್ವೀಕಾರ ಮಾಡಬೇಕಾಗಿರುವಂಥ ಅನೇಕ ಸಂಗತಿಗಳಿರ್ತವೆ. ಏನು ಸಾಮರ್ಥ್ಯ ಅಂತಂದರೆ, ಮಗ ಸತ್ ನಂತರ ಒಬ್ಬನೇ ರಾತ್ರಿ ಅಳ್ತಾ ಇದ್ದ, ಆದರೆ ಹೊರಗಡೆ ಗೊತ್ತಾಗಲಿಕ್ಕೆ ಬಿಡ್ತಿರ್ಲಿಲ್ಲ. ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನ ಮಗನ ಹೆಸರಲ್ಲಿ ನಾನು ಕಳ್ಕೊಳ್ಳಿಕ್ಕೆ ಬಿಡಲ್ಲ ಅಂತ ನಿಶ್ಚಯ ಮಾಡಿದ್ದ ಅವನು. ಹಿಂಗಾಗಿ ಅವನೇನು ಮಾಡ್ದ, ಹೊರಗಡೆ ಮಾತ್ರ ತುಂಬ ಪ್ರಬಲವಾಗಿರುವಂತೆ ತಾನು ಇರ್ತಿದ್ದ. ಅವನ ಹೆಲ್ತ್ ಹಾಳಾಯಿತು. ಹಾಳಾದಾಗ ಅವನೇನು ಮಾಡ್ದ, ತನ್ನ ಬಂಗಾಳದಲ್ಲಿದ್ದಂಥ ತನ್ನ ಮಗನನ್ನು ಕರೆಸ್ಕೊಂಡ. ಇವನನ್ನು ಪಟ್ಟಕ್ಕೆ ಕಟ್ಟಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ದ. ಬಂದು 2 ದಿನದಲ್ಲೇ ವಾಪಸ್ ಓಡೋಲ್ಲ ಅವನು. ನನ್ನ ಅಪ್ಪನ ಸಹವಾಸನೆ ಬೇಡ ನನಗೆ ಅಂತ.
ಈಗಿನ್ನೇನೂ ಮಾಡಲಿಕ್ಕೆ ದಾರಿ ಕಾಣದೆ ಅವನು ಈ ಮೊಹಮ್ಮದ್ ಯಾರು ತೀರ್ಕೊಂಡೋ ಅವನ ಮಗ, ಇನ್ನು ಚಿಕ್ಕ ಹುಡುಗ, ಅವನನ್ನು ಕರ್ಕೊಂಡು ಬಂದು ಪಟ್ಟಕ್ಕೆ ಕೂರಿಸ್ತೀನಿ ಅಂತ ತನ್ನ ಆಪ್ತರನ್ನು ಕರೆದು, ನೀವೆಲ್ಲ ಮಾತು ಕೊಡಿ, ನೀವು ನನ್ನ ಮಗನಿಗೆ ಸಹಕಾರ ಕೊಡ್ತೀರಾ, ಈ ಸಾಮ್ರಾಜ್ಯವನ್ನು ಇವನ ನೇತೃತ್ವದಲ್ಲಿ ನೋಡ್ಕೊಳ್ತೀರಾ ಅಂತ. ಇವನು ಬದುಕಿರೋರ್ಗೂ ಅವರೆಲ್ಲ ಹೂ ಅಂದರು, ಖಂಡಿತವಾಗಿ ನಿಮ್ಮ ಮಾತನ್ನು ಹೆಂಗೆ ಮೀರ್ತೀವಿ ಅಂತ. ಆದರೆ ಇವನು ಹೆಂಗೆ ಮೀರಿದ್ನೋ ಹಾಗೆ ಅವರು ಮೀರಿದ್ರು. ಅವ್ರೇನು ಮಾಡಿದ್ರು, ಈ ಮಗನನ್ನ ಬರೀ ಪಪೆಟ್ಟಾಗಿ ಇಟ್ಕೊಂಡು ಇವನ ಕೈಯಲ್ಲಿ ಏನು ಆಗೋದಿಲ್ಲ ಅಂತ ಮತ್ತೊಬ್ಬನನ್ನ ಅಧಿಕಾರಕ್ಕೆ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಮತ್ತೊಬ್ಬನ ಅಧಿಕಾರಕ್ಕೆ ಬಂದ ನಂತರ ಹೆಂಗಾಗ್ಬಿಡ್ತು ಅಂತಂದರೆ, ಇವನು ಇನ್ನೊಬ್ಬ ಮಗನ ಅಧಿಕಾರಕ್ಕೆ ಕರ್ಕೊಂಡ್ಬಂದ್ಮೇಲೆ ಅರಮನೆ ನಿತ್ಯ ವಿಲಾಸದ ತಾಣ ಆಯಿತು. ಯಾರು ಬಂಗಾಳದಲ್ಲಿ ಗವರ್ನರ್ ಆಗಿದ್ನೋ ಇವನ ಮಗ, ಅವನ ಮಗನನ್ನು ಕರ್ಕೊಂಡು ಬಂದಿದ್ದಾರೆ. ಇವನಿಗೆ ಅನುಮಾನ ಇತ್ತು, ಅವನ ಮಗನನ್ನು ಯಾವತ್ತೋ ಇವರು ಕೈ ತಪ್ಪಿಸಿ ಮಾಡಿಬಿಡ್ತಾರೆ, ಅದಕ್ಕೆ ಅವನನ್ನು ಸುತ್ತಲೂ ಮುಸಲ್ಮಾನ್ ಕ್ಲರಿಕ್ಸ್ಗಳನ್ನು ನೇಮಿಸಿ ಅವನು ಹೆಂಗೆ ಓದ್ಕೋಬೇಕು, ಹೆಂಗೆ ನೋಡ್ಕೋಬೇಕು, ಕುಡಿಯೋದನ್ನು ಹೆಂಗೆ ಬಿಡಬೇಕು ಅವೆಲ್ಲವನ್ನೂ ಟ್ರೈನ್ ಮಾಡಿದ್ದ. ಚಿಕ್ಕಂದಿಂದ ಹಂಗೆ ಬೆಳೆಸ್ಕೊಂಡು ಬಂದಿದ್ದ ಅವನನ್ನು. ಈಗ ಯಾವಾಗ ಅವನು ಪಟ್ಟಕ್ಕೆ ಬಂದ್ಬಿಟ್ನೋ, ಅವನು ಹೇಳದಂತೆ ಎಲ್ಲ ನಡಿಲಿಕ್ಕೆ ಶುರುವಾಯ್ತಲ್ಲ. ಇವನು ಕಟ್ಟಿದ ಕಟ್ಟರ್ ಆಗಿರುವಂಥ ಸ್ಟ್ರಕ್ಚರು 6 ತಿಂಗಳಲ್ಲಿ ಕುಸಿದು ಬಿತ್ತು. ಇಡೀ ಅರಮನೆಯಲ್ಲಿ ಹೆಂಡ ಕುಡಿತ, ಇಡೀ ಅರಮನೆಯಲ್ಲಿ ಡ್ಯಾನ್ಸ್ಗಳು, ಇಡೀ ಅರಮನೆ ಹೆಂಗಾಗೋಯ್ತು ಅಂತಂದರೆ ವೇಶ್ಯೆಯರು ದಿನ ಬೆಳಗಾದರೆ ಬರಲಿಕ್ಕೆ ಶುರುವಾಗುವಂಥ ವಾತಾವರಣ ನಿರ್ಮಾಣ ಆಗ್ಬಿಡ್ತು. ಬಲ್ಬನ್ ಕಷ್ಟಪಟ್ಟು ಕಟ್ಟಿದ್ದ ಕಟ್ಟರ ಸಾಮ್ರಾಜ್ಯ ಅವನು ತಕ್ಷಣಕ್ಕೆ ಕುಸಿಯುವಂತೆ ಮಾಡಿದ. ಆದರೆ ಇವನನ್ನು ನೋಡ್ಕೊಳ್ಳಿಕ್ಕೆ ಅಂತ ನೇಮಿಸಿದ ಫಕ್ರುದ್ದೀನ್, ಯಾರಿಗೆ ಇವನು ಮಾತು ತಗೊಂಡಿದ್ನೋ ಬಲ್ಬನ್ ಸಾಯುವಾಗ, ಅವನು ಹಂತ ಹಂತವಾಗಿ ವಿಷಪ್ರಾಶನ ಮಾಡಿಸ್ತಾ ಇದ್ದ. ಇವನನ್ನು ಸಾಯಿಸಿ ತಾನೇ ಬರಬೇಕು ಅಂತ. ಆದರೆ ಮುಂದೆ ಫಕ್ರುದ್ದೀನ್ ನಂತರ ನಿಜಾಮುದ್ದೀನ್ ಅವನ ಅಳಿಯ ಈ ಪಟ್ಟಕ್ಕೆ ಬಂದಾಗ ಬಂಗಾಳದಲ್ಲಿದ್ದಂಥ ಅವ್ರ ತಂದೆ ಮಗನನ್ನು ಭೇಟಿ ಮಾಡಿ ಹೇಳ್ತಾರೆ, ನೋಡು ಮಗು, ನಿಜಾಮುದ್ದೀನ್ ಭಾಳ ಡೇಂಜರು, ನೀನು ಅವನಿಂದ ಹೆಂಗಾದ್ರೂ ಮಾಡಿ ಬಿಡುಗಡೆ ಪಡ್ಕೋಬೇಕು ಅಂತಂದಾಗ ನಿಜಾಮುದ್ದೀನ್ಗೆ ಅವನು ವಿಷ ಹಾಕಿ ಸಾಯಿಸ್ದ. ಸಾವುಗಳು ಎಷ್ಟೊಂದು ನೋಡಿ. ನಾನು ಅದಕ್ಕೆ ಹೇಳಿದ್ದು, ಒಂದು ಸಲ ಶುರುವಾದ ಸಾವುಗಳು ಹೆಂಗೆ ನಡೀತು ಅಂತಂದರೆ ಕೊನೆವರೆಗೂ ಬರುತ್ತಿದ್ದು. ಮುಸಲ್ಮಾನರ ಅಧಿಕಾರ ಮುಗಿಯುವವರೆಗೂ ನಿರಂತರ ಸಾವುಗಳು. ಅಣ್ಣನ ತಮ್ಮ ಕೊಲ್ಲೋದು, ತಮ್ಮನನ್ನು ಅಣ್ಣ ಕೊಲ್ಲೋದು, ಇವನನ್ನು ಅವನು ಸಾಯಿಸೋದು, ಅಪ್ಪನನ್ನೇ ಸಾಯಿಸಿ ಬರೋದು. ಮೊಘಲರ ಕಥೆ ಅಂತೂ ಇನ್ನೂ ಭಯಾನಕ. ಈ ಥರ ಮಾಡ್ಕೊಂಡು ಅಂತೂ ಇಂತೂ ಅವ್ರು ಬಂದರು. ಆದರೆ ಯಾವಾಗ ನಿಜಾಮುದ್ದೀನ್ ಕೊಂದ್ರೋ ಅದಕ್ಕೋಸ್ಕರ ಕಾಯ್ತಿದ್ದಂಥ ಮುಂಗೋಲರು ಈ ಕಡೆ ತಿರುಗಿ ಬಿದ್ದು ಇವರನ್ನು ಅಟ್ಯಾಕ್ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ 2ನೇ ಹಂತಕ್ಕೆ ಇವನೊಂದು ಕೆಟ್ಟ ಸಿಚುವೇಶನ್ಗೆ ಹೋದ. ತನಗಿನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಜಲಾಲುದ್ದೀನ್ ಫಿರೋಜನ್ನು ಕೇಳ್ಕೊಂಡ, ನೀನು ನಮ್ಮನ್ನು ಕಾಪಾಡಬೇಕು ಅಂತ ಸೇನಾ ನಾಯಕ ಸ್ಥಾನವನ್ನು ಅವನಿಗೆ ಕೊಟ್ಟ. ಆಕ್ರೋಶ ಹೆಂಗಿತ್ತು ಅಂತಂದರೆ, ಜಲಾಲುದ್ದೀನ್ ಫಿರೋಜ್ ಅವನೊಬ್ಬ ಅಫ್ಘನ್ ಅಂತ ಇವರೆಲ್ಲರೂ ತಿಳ್ಕೊಂಡಿದ್ದರಿಂದ ಒಳಗೆ ಬೆಂಕಿ ಎತ್ಕೊಂಡ್ಬಿಡ್ತು. ಒಬ್ಬ ಅಫ್ಘನ್ಗೆ ಪ್ರಮುಖವಾದ ಜವಾಬ್ದಾರಿ ಕೊಟ್ಟು ಬಲ್ಬನ್ನ ಕನಸುಗಳನ್ನೆಲ್ಲ ಹಾಳು ಮಾಡಿಬಿಟ್ಟ. ಹೆಂಗಿದ್ರು ಇವನಿಗೆ ಕೊಡಬಾರ್ದು ಅಂತ ದೊಡ್ಡ ಗಲಾಟೆ ಒಳಗೆ. ಆದರೆ ಜಲಾಲುದ್ದೀನ್ ಫಿರೋಜ್ ಇವರನ್ನೆಲ್ಲ ಮಟ್ಟ ಹಾಕಿ ಖಿಲ್ಜಿ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿ. ಖಿಲ್ಜಿ ಸಾಮ್ರಾಜ್ಯ ಅದೊಂಥರ ಕೆಟ್ಟ ಸಾಮ್ರಾಜ್ಯ. ಅದು ಬಹಳ ಕಾಲ ಇರಲಿಲ್ಲ. ಆದರೆ ಇದ್ದಷ್ಟು ಕಾಲ ಭಾರತದಲ್ಲಿ ಕ್ರೌರ್ಯ ಅಂತ ನಾವೇನು ಕೇಳ್ತೀವಲ್ಲ, ಆ ಕ್ರೌರ್ಯದ ಎಲ್ಲೆಯನ್ನು ಮೀರಿಸ್ಬಿಡ್ತು. ಅಲ್ಲಾವುದ್ದೀನ್ ಖಿಲ್ಜಿ ಅಂತೂ ಯಾವ ಥರ ಆಡಳಿತ ನಡೆಸ್ದ ಅಂತಂದರೆ ಅದನ್ನು ಊಹಿಸಿಕೊಳ್ಳೋದು ಕಷ್ಟ. ನಾನು ಕೆಲವು ಬಾರಿ ಆಲೋಚನೆ ಮಾಡ್ತಿರ್ತೀನಿ, ಊಹಿಸಿಕೊಳ್ಳೋದು ಯಾಕೆ ಕಷ್ಟ ಅಂತಂದರೆ, ನನ್ನ ಪೂರ್ವಜರು, ನನ್ನ ಹಿರಿಯರು ಇವ್ರುಗಳ ಹತ್ರ ಹೆಂಗೆ ಬದುಕಿದ್ದಿರಬೇಕು ಅಂತ. ಪ್ರತಿದಿನ ಸಾಯ್ಬೇಕಲ್ಲ. ಅಮ್ಮನನ್ನು ಮನೆಯಿಂದ ಆಚೆ ಕಳಿಸುವಂತಿಲ್ಲ, ಯಾವಾಗ ಯಾರ ಕಣ್ಣಿಗೆ ಬೀಳ್ತಾಳೋ. ನನ್ನ ಅಕ್ಕ ತಂಗಿರನ್ನ ಮನೆಯಿಂದ ಆಚೆ ಕಳಿಸುವಂತಿಲ್ಲ, ಯಾವಾಗ ಯಾರ ಕಣ್ಣಿಗೆ ಬಿದ್ದು ಅಪಹರಿಸ್ಕೊಂಡು ಹೋಗ್ತಾರೋ. ಅಪಹರಿಸ್ಕೊಂಡು ಹೋದವ್ರ ವಿರುದ್ಧ ಹೋರಾಟ ಮಾಡುವ ತಾಕತ್ ನನಗಿದೆಯಾ? ನನಗಿಲ್ಲ. ಯಾಕೆಂದರೆ ನನ್ನ ತಲೆ ಕಳೆದು ಬಿಡ್ತಾರೆ, ನಾನೇನೂ ಮಾಡ್ಲಿಕ್ಕಾಗಲ್ಲ. ಆದರೆ ಇಷ್ಟರ ನಂತರವೂ ಕೂಡ ನಾನು ತೆರಿಗೆಯನ್ನು ಕಟ್ಟಿ ಆದರೂ ಹಿಂದುವಾಗಿ ಉಳ್ಕೊಳ್ಬೇಕು. ಯಾಕೆ ಅಂತಂದರೆ ನನ್ನ ಮುಂದಿನ ಪೀಳಿಗೆಗೆ ಈ ಧರ್ಮ ಉಳ್ಕೊಳ್ಬೇಕಲ್ಲ. ಇಲ್ಲದೆ ಹೋದರೆ ಅವರಿಗೇನೋ ಇರಲ್ವಲ್ಲ ಅಂತ ತಾವು ಇಷ್ಟೆಲ್ಲ ಕಷ್ಟವನ್ನು ತಾವೇ ಮೈ ಮೇಲೆ ಎಳಕೊಂಡು ಇದನ್ನೆಲ್ಲವನ್ನೂ ಅನುಭವಿಸಿಕೊಂಡು 1-2 ವರ್ಷ ಅಲ್ಲ 100 ವರ್ಷಗಳ ಕಾಲ ನಿರಂತರವಾಗಿ ಮುಸಲ್ಮಾನರ ಈ ಆತತಾಯಿತ್ವವನ್ನು ನೋಡಿ ನನಗೆ ಅನ್ಸುತ್ತೆ. ಕೆಲವು ಬಾರಿ ಇಲ್ಲಿ ಒಂದೇ ಕಡೆ ಒಂದು 100-150 ಮುಸಲ್ಮಾನರು ನೋಡಿದ್ರೆ ಹೆದರಿಕೆ ಆಗ್ಬಿಡುತ್ತೆ, ಏನು ಮಾಡ್ತಾರೋ ಹೆಂಗೆ ಮಾಡಿಬಿಡ್ತಾರೋ ಅಂತ. ಅಂಥದ್ರಲ್ಲಿ ಸಾಮ್ರಾಜ್ಯವೇ ಅವರದ್ದಿದ್ದಾಗ ನಮ್ಮವ್ರು ಹೆಂಗೆ ಬದುಕು ನಡೆಸಿದ್ದಿರ್ಬೋದು ಅಂತ ಬಹಳ ಬಾರಿ ಯೋಚನೆ ಮಾಡುವಾಗ ಅನ್ಸುತ್ತೆ, ನಿಜವಾಗ್ಲೂ ಆ ಹಿರಿಯರನ್ನೆಲ್ಲ ಪದೇ ಪದೇ ನೆನಪಿಸ್ಕೊಳ್ಬೇಕು ಅಂತ. ಸ್ವಾತಂತ್ರ್ಯದ ಕಥನ ಅಂತಂದರೆ ಒಬ್ಬ ಗಾಂಧೀಜಿ, ಒಬ್ಬ ನೆಹರು. ಸ್ವಾತಂತ್ರ್ಯದ ಕಥನ ಅಂದರೆ ಒಬ್ಬ ಸುಭಾಷ್ ಚಂದ್ರ ಬೋಸ್ರು, ಒಬ್ಬರು ಸಾವರ್ಕರು. ಅಲ್ಲಿಗೆ ಮುಗಿಯಲ್ಲ.
ಸ್ವಾತಂತ್ರ್ಯದ ಕಥನ ಅಂತಂದರೆ ಒಳಗೆ ಈ ಜ್ಯೋತಿಯನ್ನು ಜೀವಂತವಾಗಿಟ್ಕೊಂಡ ಪ್ರತಿಯೊಬ್ಬನಿಗೂ ಸಿಗಬೇಕಾದ ಗೌರವ. 75ನೇ ವರ್ಷಕ್ಕೂ ನಾವು ಗೌರವವನ್ನು ಸಮರ್ಪಿಸಲಿಲ್ಲ ಅಂತಂದರೆ ನಾವು ಬಹಳ ದೊಡ್ಡ ಪ್ರಮಾದ ಮಾಡದಂತಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರುಗಳಿಗೋಸ್ಕರ ಈ ಸೀರೀಸ್ನಲ್ಲಿ ಅವರನ್ನು ತಗೋಬೇಕು ಅಂತ ಅನಿಸಿದ್ದು. ಆದರೆ ಒಂದಂತೂ ಸತ್ಯ, ಅರಬ್ಬರಿಂದ ಶುರುವಾದ ದಾಳಿ ತುರ್ಕಿಗೆ ತಿರುಗಿಕೊಳ್ತು. ಆ ತುರ್ಕಿಗೆ ತಿರುಗಿಕೊಂಡಿದ್ದು ಈಗ ಅಫ್ಘನ್ರ ಮೂಲಕ ಭಾರತದೊಳಗೆ ಹೊಸದೊಂದು ಒಂದು ಚಿಂತನೆಯನ್ನು ಹುಟ್ಟುಹಾಕುವಂಥ ಪ್ರಯತ್ನ ಮಾಡ್ತಿದೆ. ಭಾರತದಲ್ಲಿ ಈಗಲೂ ಕೂಡ ಅದು ರಿಪೀಟ್ ಆಗಲಿಕ್ಕೆ ಶುರುವಾಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ನಾಳೆ ಹಂಚ್ಕೊಳ್ತೀನಿ. ಏನು ಸ್ಟ್ರಾಟಜಿನ ತುರ್ಕಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮಿತ್ರರೇ, ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ.